ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಯಾವುದಾಗಿತ್ತು? ಸಪಾಂಚಜನ್ಯೋ ಅಚ್ಯುತ ವಕ್ತ್ರವಾಯುನಾ ಭೃಶಂ ಸುಪೂರ್ಣೋದರ ನಿಸೃತಧ್ವನಿ ಜಗತ್ ವಿರಿಂಚೇಶ ಸುರೇಂದ್ರಪೂರ್ವಕಂ ಪ್ರಕಂಪಯಾಮಾಸ ಯುಗಾತ್ಯಯೇ ಯಥಾ. ಕೃಷ್ಣನ ಪಾಂಚಜನ್ಯದ ಕೋಶ ಇಡೀ ಜಗತ್ತನ್ನೇ ನಡಗಿಸಿಬಿಡ್ತು ಅಂತ ಹೇಳ್ತಾರೆ. ಹೇಗೆ ಪ್ರಳಯ ಕಾಲದಲ್ಲಿ ಹೇಗೋ ಹಾಗೆ. ಗಾಂಡೀವಂ ಗಾಂಡೀವಘೋಷೇ ಚ ತದಾಭಿಭೂತೆ ಯುಧಿಷ್ಠಿರೋ ಭೀತಭೀತಸ್ತದೈತ್ಯ ಶೈನೇಯಮೂಚೆ ಪರಸೈನ್ಯಮಗ್ನೇ ಪಾರ್ಥೇ ಸ್ವಯಂ ಯುಧ್ಯತಿ ಕೇಶವಸ್ಮಾ. ಗಾಂಡೀವಘೋಷೇ ಚ ತದಾ ಅಭಿಭೂತೆ ಯುಧಿಷ್ಠಿರಃ ಭೀತಭೀತಃ ತದಾ ಏತ್ಯ ಶೈನೇಯಂ ಊಚೆ ಪರಸೈನ್ಯಮಗ್ನೇ ಪಾರ್ಥೇ ಸ್ವಯಂ ಯುಧ್ಯತಿ ಕೇಶವಃ ಸ್ಮ. ಗಾಂಡೀವ ಘೋಷ ಆ ಸಮಯದಲ್ಲಿ ಅಭಿಭೂತೆ. ಕೃಷ್ಣನ ಪಾಂಚಜನ್ಯದ ಘೋಷದಲ್ಲಿ ಗಾಂಡೀವದ ಘೋಷ ಕೇಳಿಸ್ತಂತೆ ಆಯಿತು. ಇದರಿಂದ ಏನಾಯಿತು? ಗಾಂಡೀವದಲ್ಲಿ ಬಾಣ ಬಿಟ್ಟಾಗೆಲ್ಲ ಅದು ಧ್ವನಿ ಮಾಡಿದ್ದು ಧರ್ಮರಾಜ ಕೇಳಿಸ್ಕೊತಾ ಇದ್ದ. ಈಗ ಅದು ಕೇಳಿಸ್ತಾ ಇಲ್ಲ. ಯಾತಕ್ಕೆ? ಕೃಷ್ಣನ ಪಾಂಚಜನ್ಯದ ಘೋಷದೊಳಗೆ ಹೆಚ್ಚು ಬೆಳಕು ಬಂದ ಕಡಿಮೆ ಬೆಳಕಿಂದು ಲೈಟ್ ಹಾಕಿ ಕಾಣೋದಿಲ್ವ, ಹಾಗೆ ಆಯಿತು. ಯುಧಿಷ್ಠಿರ ಭೀತಭೀತಃ, ಆಗ ಭಾರಿ ಭಯ ಆಯಿತು. ಏನಂತ? ತದಾ ಏತ್ಯ ಶೈನೇಯಂ ಮೂಚೆ. ಶೈನೇಯ ಯಾರೋ ಅಲ್ಲಿಗೆ ಬಂದು ಹೇಳಿದ ಸಾತ್ಯಕಿಗೆ. ಪರಸೈನ್ಯಮಗ್ನೇ ಪಾರ್ಥೆ ಸ್ವಯಂ ಯುದ್ಧತಿ ಕೇಶವಃ ಸ್ಮ. ಬಹುಶಃ ಅರ್ಜುನ ಪರಸೈನ್ಯಮಗ್ನೇ ಶತ್ರು ಸೈನ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ಬೇಕು. ಕೃಷ್ಣ ಏನು ಮಾಡ್ತಿದ್ದ? ತಾನೇ ಯುದ್ಧ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಏನಾಗಿದೆ, ಇದು ದೊಡ್ಡ ಘೋಷ ಕೇಳಿಸ್ತಾ ಇದೆ ಅಂತ ಆ ರೀತಿ ಯೋಚನೆ ಮಾಡ್ದ. ಕೃಷ್ಣನ ಘೋಷದೊಳಗೆ ಅರ್ಜುನನ ಘೋಷ ಮುಚ್ಚೋಗಿದ್ದನ್ನು ಗಮನಿಸ್ತೇನೆ. ಅರ್ಜುನಿಗೆ ಏನೋ ಆಪತ್ತು ಬಂದಿದೆ, ಕೃಷ್ಣ ತಾನೇ ಯುದ್ಧ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದ. ನ ಶ್ರೂಯತೆ ಗಾಂಡೀವಸ್ಯಾದ್ಯ ಘೋಷಃ ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷಃ ತದ್ಯಾಹಿ ಜಾನೀಹಿ ತಮದ್ಯ ಪಾರ್ಥಂ ಯದಿ ಸ್ಮ ಜೀವತಿ ಅಸಹಾಯ ಏಷಃ. ನ ಶ್ರೂಯತೆ ಗಾಂಡೀವಸ್ಯ ಅದ್ಯ ಘೋಷಃ ಸಂಶ್ರೂಯತೆ ಪಾಂಚಜನ್ಯಸ್ಯ ಘೋಷಃ ತದ್ಯಾಹಿ ಜಾನೀಹಿ ತಂ ಅದ್ಯ ಪಾರ್ಥಂ ಯದಿ ಸ್ಮ ಜೀವತಿ ಅಸಹಾಯಃ ಏಷಃ. ನ ಶ್ರೂಯತೆ ಗಾಂಡೀವಸ್ಯ ಅದ್ಯ ಘೋಷಃ. ಗಾಂಡೀವದ ಘೋಷ ಈಗ ಕೇಳಿಸ್ತಾ ಇಲ್ಲ. ಪಾಂಚಜನ್ಯಸ್ಯ ಘೋಷಃ ಸಂಶ್ರೂಯತೆ. ಪಾಂಚಜನ್ಯದ ಘೋಷ ಭಾರಿ ಸಂಶ್ರೂಯತೆ, ಸಮ್ಯಕ್ ಶ್ರೂಯತೆ. ಅದೇನು ಕೇಳಿಸ್ತಾ ಇಲ್ಲ, ಇದು ಭಾರಿ ಕೇಳಿಸ್ತಾ ಇದೆ, ಆಪೋಸಿಟ್ ಅದು. ತಥಾ ಹಿ ಜಾನೀಹಿ ತಮದ್ಯ. ಅದಕ್ಕೋಸ್ಕರ ತದ್ಯಾಹಿ, ನೀನೀಗ ಹೊರಡು. ಜಾನೀಹಿ ತಿಳ್ಕೊಂಡು ಬಾ. ತಮ್ ಯಾರನ್ನ? ಪಾರ್ಥಂ ಯದಿ ಸ್ಮ ಜೀವತಿ. ಬದುಕಿದ್ದಾನೆಲ್ಲ ಅರ್ಜುನ ನೋಡ್ಕೊಂಬ ಫಸ್ಟ್. ಯಾಕೆ? ಅಸಹಾಯ ಏಷಃ. ಬೇರೆ ಯಾರೂ ಹೋಗಿಲ್ಲ, ಇವಾಗ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗದೊಳಗೆ ಹೋಗಿರೋ ಅರ್ಜುನ ಒಬ್ಬನೇ. ಹಿಂದಿನ ದಿವಸ ಅಭಿಮನ್ಯುಗಾಗಿದ್ದ ಮನಸ್ಸು ಖಾತೆ ಸೇರಿಕೊಂಡಿದ್ದ ಮನಸ್ಸಿನೊಳಗೆ. ಅಭಿಮನ್ಯು ಒಬ್ಬನೇ ಹೋಗಿ ಏನಾಯಿತು ಕೊನೆಗೆ? ಭಾರಿ ಫಜೀತಿ ಆಯ್ತು. ಏನೋ ಅಂಥದ್ದು ಆಗಿಬಿಟ್ಟಿದೆಯೋ ಏನೋ ಅಂತ ಗಾಬರಿಯಿಂದ ನೋಡ್ಕೊಂಬ ಅಂತ ಹೇಳ್ತಾನೆ. ಸಾತ್ವಿಕಿ ಹೇಳೋಕ್ಕೇನು ಕಾರಣ? ಎಲ್ಲರನ್ನ ಬಿಟ್ಟು ಅರ್ಜುನನ ಪ್ರಿಯ ಶಿಷ್ಯ, ಅದರಿಂದಾಗಿಯೇ ಆತ ಹೋದರೆ ಸರಿಯಾಗಿ ನೋಡ್ಕೊಂಬರ್ತಾರೆ ಅಂತ ಅರ್ಥ. ಜವಾಬ್ದಾರಿ ಇರೋರು ವಹಿಸಿದಾಗ ಕೆಲಸ ಆಗುತ್ತೆ. ಮತ್ತು ಹೋಗ್ಲಿಕ್ಕಾಗಬೇಕು ಅವ್ರಿಗೆ. ಫಸ್ಟ್ ಹೋಗ್ಲಿಕ್ಕಾಗಬೇಕು, ನೋಡೋಷ್ಟು ಆಸಕ್ತಿ ಇರಬೇಕು. ಎರಡೂ ಇಲ್ಲದವ್ರಿಗೆ ಹೇಳಿ ಪ್ರಯೋಜನ ಇಲ್ಲ ಅಂಥೇಳಿ ಸಾತ್ವಿಕಿಗೆ ಅರ್ಹತೆ ಇದೆ ಅಂತ ಕಳಿಸಿದ. ಇತೀರಿತ ಸಾತ್ವಿಕಿರತ್ರ ವಿಪ್ರಾನ್ ಸಂಪೂಜ್ಯ ಜಿತ್ತೈಃ ಪರಮಾಶಿಷಶ್ಚ ಜಯಾಯತೆಭ್ಯಃ ಪ್ರತಿಗೃಹ್ಯ ಸೇನಾಮುಖಂ ಯಯೋ ಭೀಮಸೇನಾನುಯಾತಃ. ಇತಿ ಈರಿತಃ ಸಾತ್ಯಕಿಃ ಅತ್ರ
ವಿಪ್ರಾನ್ ಸಂಪೂಜ್ಯ ವಿತ್ತೈಃ ಪರಮಾಶಿಷಃ ಚ ಜಯಾಯ ತೇಭ್ಯಃ ಪ್ರತಿಗೃಹ್ಯ ಸೇನಾಮುಖಂ ಯಯೌ ಭೀಮಸೇನಾನುಯಾತಃ ಇತೀರಿತಃ ಸಾತ್ಯಕಿಃ. ಸಾತ್ಯಕಿ ಎಳಲ್ಪಟ್ಟಾಗ ತಕ್ಷಣ ಹೊರಟ ಸಾತ್ಯಕಿ. ವಿಪ್ರಾನ್ ಸಂಪೂಜ್ಯ, ನೋಡಿ ಬ್ರಾಹ್ಮಣ ಕರ್ಕೊಂಡೋಗಿದ್ದಾರೆ ಯುದ್ಧರಂಗೆ. ಪ್ರತಿನಿತ್ಯ ಅವರಿಗೆ ಬೆಳಗ್ಗೆದ್ದು ಗೌರವಿಸಿ ಆಶೀರ್ವಾದ ತೊಗೊಂಡು ಹೋಗ್ತಾಯಿದ್ರು. ಯುದ್ಧ ಕಾಲಕ್ಕೂ ಜನರಿಗೆ ಬ್ರಾಹ್ಮಣರಿದ್ದ ಯುದ್ಧ ಮಾಡಲಿಕ್ಕೆ ಕರ್ಕೊಂಡು ಹೋಗಿಲ್ಲ. ಯುದ್ಧಕ್ಕಿಂತ ಮುಂಚೆ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು, ದೊಡ್ಡವ್ರ ಆಶೀರ್ವಾದ ತೊಗೊಂಡು ಹೋಗಬೇಕು ಅಂತ ಕರ್ಕೊಂಡು ಹೊರಟಿದ್ರು. ಯಾರು ಕರ್ಕೊಂಡು ಹೋಗಿ ಇರ್ತಾಯಿದ್ದಿಲ್ಲ, ಕರ್ಕೊಂಡು ಹೋಗಿದ್ದಾರೆ ಅವರು, ಇದ್ರಲ್ಲ ಕರ್ಕೊಂಡು ಹೋಗಿದ್ದಾರೆ ಅವರು ಯುದ್ಧರಂಗದಲ್ಲಿ ಬನ್ನಿ ಅಂಥೇಳಿ. ವಿಪ್ರಾನ್ ಇವತ್ತು ಬ್ರಾಹ್ಮಣರು ಬಿಟ್ಟೆ ಎಲ್ಲ ಕೆಲಸ ಮಾಡೋದು ಗೊತ್ತಾಯ್ತು. ಅದು ಬ್ರಾಹ್ಮಣರೇ ಮೊದಲು, ಅದು ಕೂಡ ಮದುವೆ ಗಿದುವೆ ಯಾವುದಕ್ಕೂ ಬ್ರಾಹ್ಮಣರಿಗೆ ಆಹ್ವಾನನೇ ಇರೋದಿಲ್ಲ ಅಂತ ಸ್ಥಿತಿ ಬಂದಿದೆ. ವಿತ್ತೈಹಿ ಕಂಡ್ರೆ ಬರಬೇಡಿ ಅಂತ ಹೇಳಿಬಿಡ್ತಾರೆ, ಮಿಡಿಗಿಡಿ ನಡೆಯೋದೆಲ್ಲ ಬರಬೇಡಿ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಪರಮಾಶಿಷಶ್ಚ, ಅವ್ರದ್ದು ಪರಮಾಶಿಷಶ್ಚ. ಬ್ರಾಹ್ಮಣ ಸಾಮಾನ್ಯ ಏನು ಮಾಡ್ತಾರೋ ಅವ್ರು ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಮತ್ತು ಇಂಥ ಪ್ರಶ್ನೆ ಒಳ್ಳೆಯ ಆಶೀರ್ವಾದನೇ ಮಾಡ್ತಾರೆ. ಅದೇನು ಕೊಟ್ಟು ನಮಸ್ಕಾರ ಮಾಡಿದಾಗ ಕೆಟ್ಟದ್ದನ್ನು ಯಾರೂ ಹಾರೈಸೋದಿಲ್ಲ. ಬ್ರಾಹ್ಮಣರಂತನೂ ಶಮ ದಮಾದಿಗಳವರ ಗುಣ ಆದ್ದರಿಂದ ಅನುಗ್ರಹ ಮಾಡ್ತಾರೆ. ಜಯಾಯ ತೇಭ್ಯ, ಅದರಿಂದ ಎಷ್ಟೇನು ಸಾತ್ಯಕಿ ದೊಡ್ಡ ದೇವತೆ ಆತ. ಅಂಥವರೇ ಬ್ರಾಹ್ಮಣ, ಅಂಥವರಿಗೆ ಬ್ರಾಹ್ಮಣರ ಆಶೀರ್ವಾದ ಬೇಕು ಅಂದರೆ ನಾವೇನು ಮಾಡಬೇಕು? ನಾವು ಭಾರಿ ದೊಡ್ಡವರು, ಆಶೀರ್ವಾದ ಬೇಕಿಲ್ಲ ಅಂತ ತಿಳ್ಕೊಬಾರ್ದು. ಸಾತ್ಯಕ್ಕೆ ಹೋಲಿಸಿದಾಗ ಬ್ರಾಹ್ಮಣರು ಕಡಿಮೆನೇ ಸ್ವರೂಪದಲ್ಲಿ, ಆದರೆ ಯೋಗ್ಯತೆಯಲ್ಲಿ ದೊಡ್ಡವರು, ಅಧಿಕಾರದಲ್ಲಿ ದೊಡ್ಡವರು. ಕ್ಲರ್ಕ್ ಇರ್ತಾನೆ ಆಫೀಸಲ್ಲಿ, ನಮ್ಮ ಕೆಲಸ ಆಗಬೇಕು, ಸೊಲ್ಯೂಟ್ ಹೊಡಿತಾರೆ ಅವ್ರಿಗೆ. ಯಾತಕ್ಕೆ ನಮಗಿಂತ ಭಾರಿ ಕಡಿಮೆ ಇರಬಹುದು, ಆದರೆ ಆ ಮಟ್ಟದಲ್ಲಿ ಏನಾಗಿದ್ದಾನೆ ಆತ ಆಸೆ ಜವಾಬ್ದಾರಿ ಇದೆ. ಆದ್ದರಿಂದ ಸಂಬಂಧಪಟ್ಟ ವ್ಯಕ್ತಿ ಆದ್ದರಿಂದ ಗೌರವಿಸ್ಬೇಕಾದ್ರೆ ನಮ್ಮ ಕರ್ತವ್ಯ. ಇಲ್ಲಿ ಯಾವುದು ಕೌಂಟ್ ಆಗೋದಿಲ್ಲ, ಅವರು ಇವರು ಯಾವ ಪ್ರಶ್ನೆ ಇಲ್ಲ, ಆ ಸನ್ನಿಧಾನ ಇದೆ ಅಷ್ಟೇ. ಜಯಾಯ ತೇಭ್ಯ, ಇದರಿಂದ ಏನಾಯಿತು, ಒಳ್ಳೆ ಕೆಲಸಗಳು ಹೋಗಬೇಕಾದ್ರೆ ಬ್ರಾಹ್ಮಣರ ಆಶೀರ್ವಾದ ತೊಗೊಂಡು ಹೋದರೆ ಕೆಲಸ ನಡೆಯುತ್ತೆ ಅಂತ ಅರ್ಥ. ಸೇನಾಮುಖಂ ಅಂದ್ರೇನು? ಸೇನೆಯ ಮುಂಭಾಗ, ಅಲ್ಲಿ ಹೊರಟು ಭೀಮಸೇನಾನು ಯಾತಃ, ಒಳಗೊಳ ಸಾತ್ಯಕ್ಕೆ ಬರೋದಿಲ್ಲ ಮಧ್ಯೆ ಒಳಗೆ ಬಿಡಿಸಕ್ಕೆ ಕರ್ಕೊಂಡು ಹೋಗ್ತಾ ಜೊತೆಗೆ ಹೋಗ್ತಾ ಇದ್ದಾರೆ. ಭೀಮಸೇನ ಅನುಯಾತಃ, ಭೀಮಸೇನಿಂದ ಹಿಂಬಾಲಿಸಲ್ಪಟ್ಟವರಾಗಿ, ನೀನು ಹೋಗಿ ಹಿಂದೆ ಬರ್ತೀನಿ ಬರ್ತಾರೆ, ಒಳಗೆ ಬಿಡಿಸಿ ಹೋಗ್ತೀನಿ ಅಂತ ಬರ್ತಾರಲ್ಲ ಹಾಗೆ. ಭೀಮಸ್ತು ಸೇನಾ ಮುಖಮಾಶು ಭಿತ್ವಾ ಪ್ರಾವೇಶಯದ್ಯುಯುಧಾನಂ ಚ ಮೂಂತಾಂ ಸಯುಧ್ಯಮಾನೋ ಗುರುಣಾಭ್ಯುಪೇಕ್ಷಿತಃ ಸೂತಂ ನಿಹತ್ಯ ದ್ರಾವಯಾಮಾಸ ಚಾಶ್ವಾನ್. ಅದೇ ಅವರು ರಾಜ ಮಹಾರಾಜರು ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತಾರೆ? ತಮ್ಮ ಯೋಗ್ಯತೆ ತಕ್ಕಂತೆ ಕೊಡ್ತಾರೆ. ಆದ್ದರಿಂದ ಆ ರೀತಿ ಕೊಟ್ಟರು. ಭೀಮಸ್ತು ಸೇನಾಮುಖಂ ಆಶು ಭಿತ್ವಾ ಪ್ರಾವೇಶಯತ್ ಯುಯುಧಾನಂ ಚ ಮೂಂತಾಂ. ಭೀಮಸೇನ ಕೂಡಲೇ ಹೊರಟು ಸೇನಾಮುಖವನ್ನು ಹೊಡೆದು ಓಪನ್ ಮಾಡಿಸಿ, ನೋಡಿ ಪದ್ಮವ್ಯೂಹದಲ್ಲಿ ಹೋಗಕ್ಕಾಗಲ್ಲ ಅಂತ 3 ವ್ಯೂಹ ಇದೆ, ಅದು ಹೊಡೆದು ಹೊರಗೆ ಕಳಿಸ್ತಾರೆ. ಅದು ಸಾತ್ವಿಕೇನೆ ಒಳಗೆ ಕಳಿಸ್ತಿರ್ಬೇಕಾದ್ರೆ ತನಗೆ ಹೋಗಕ್ಕೆ ಬರೋದಿಲ್ವಾ? ಅದು ಈ ಒಂದು ವ್ಯೂಹಕ್ಕೆ ಆಗ್ತಿದ್ದಿಲ್ವ? ಅವೆಲ್ಲ ಯೋಚನೆ ಮಾಡೋದು. ಅದು ವೆರಿ ನೆಕ್ಸ್ಟ್ ಡೇ ಮತ್ತೆ ಲಾಂಗ್ ಗ್ಯಾಪ್ ಇತ್ತು, ಟ್ರೈನಿಂದ ತೊಗೊಂಡು ಬಂದಿರ್ಬೋದು ಅಂತ ಹೇಳಬೇಕು. ವೆರಿ ನೆಕ್ಸ್ಟ್ ಡೇ ಅಂದಮೇಲೆ ಭೀಮಸೇನಿಗೆ ಹಿಂದಿನ ದಿವಸ ಪದ್ಮವ್ಯೂಹದ ಒಳಗೆ ಪ್ರವೇಶ ಅಸಾಧ್ಯವಾಗಿತ್ತು, ಅಲ್ಲ ಅದು ಬೇಕಾಗಿರಲಿಲ್ಲ ಅಂತಾಗಿತ್ತು. ಭಿತ್ವಾ ಪ್ರಾವೇಶಯದ್ ಯುಧಾನಂ ಚ ಮೂಂತಾಂ, ಯುಧಾನನನ್ನು ಸಾತ್ಯಕ್ಕೆ ಒಳಗೆ ಎಂಟ್ರಿ ಮಾಡ್ತಾರೆ, ಹೋಗೋದು ಕಳಿಸಿಕೊಡ್ತಾರೆ. ಬಲಂ ವಿವೃದ್ಧಂಚ ಕಿ ಭೀಮಸ್ತು ಸೇನಾ ಮುಖಮಾಶು ಭಿತ್ವಾ ಪ್ರಾವೇಶಯದ್ಯುಧಾನಂ ಚ ಮೂಂತಾಂ ಸಯುಧ್ಯಮಾನೋ ಗುರುಣಾಭ್ಯುಪೇಕ್ಷಿತಃ ಸೂತಂ ನಿಹತ್ಯ ದ್ರಾವಯಾಮಾಸ ಚಾಶ್ವಾನ್ ಸ ಚ ಯುಧ್ಯಮಾನಃ ಗುರುಣ ಅಭ್ಯುಪೇಕ್ಷಿತಃ. ಯುದ್ಧಕ್ಕೆ ಹೊರಟ ಸಾತ್ಯ ನೋಡಿದ್ರು ದ್ರೋಣಾಚಾರ್ಯರು. ಆಗ ಅವ್ರು ಏನು ಮಾಡಿದ್ರು ಗೊತ್ತಾ? ನೀನು ಗುರು ಏನು ಮಾಡಿದ್ರು ಗೊತ್ತಾ ಅರ್ಜುನ? ನಾನು ನಮಸ್ಕಾರ ಮಾಡೋದು ಗೊತ್ತಾ ಅಂತ ಹೇಳಿದರು. ನಾನು ಮಾಡ್ತೀನಿ ನಮಸ್ಕಾರ ಮಾಡಿ ಹೊರಟ್ಬಿಟ್ಟು ಅಷ್ಟೇ. ಅಂದ್ರೇನಾಯಿತು? ಇವರು ಉಪೇಕ್ಷೆ ಮಾಡಿದರು. ಸಾತ್ವಿಕೇನು ಒಳಗೆ ಬಿಡಬೇಕು ಸಾಧ್ಯ ಇರಲಿಲ್ಲ. ಬೇಕಾದ್ರೆ ಇಷ್ಟಪಟ್ಟು ಏನು ಮಾಡ್ಬೋದಾಗಿತ್ತು? ಅವರು ಸೋಲಿಸ್ಬಿಟ್ಟು ಯುದ್ಧದಲ್ಲಿ ನಿಲ್ಲಿಸ್ಬಿಡೋದಾಗಿತ್ತು. ಆದರೆ ಅವ್ರು ಒಳಗೆ ಹೋಗೋದು ಬೇಕಿದ್ದು, ಅರ್ಜುನ ಸಹಾಯ ಮಾಡೋಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಒಪ್ಪಿಕೊಂಡ್ರು. ಸಾತ್ವಿಕ ಕೂಡ ಏನು ಮಾಡ್ದ? ಅರ್ಜುನ ನಮಸ್ಕಾರ ಮಾಡಿದ್ದಾನೆ ಅಂತ ಹೇಳಿದ ಮೇಲೆ ನಂದೇ ಅವರೇ ಮಾಡಿದ ಮೇಲೆ ನಂದೇ ದೊಡ್ಡಸ್ತಿಗೆ ನಮಸ್ಕಾರ ಮಾಡಿ ಹೊರಟುಬಿಟ್ಟ ಸಾತ್ವಿಕ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ತಕ್ಷಣ ಹೊರಟ. ಇಲ್ಲೆಲ್ಲ ಯುದ್ಧ ಮಾಡ್ಲಿಕ್ಕೆ ಹೊರಟ ಅಷ್ಟಲ್ಲೇ ಅವ್ರು ಹೇಳಿದರು, ನೋಡಿ ಆಯಿತು ಅಂತೇಳಿ ನಮಸ್ಕಾರ ಮಾಡಿದೆ ಹೊರಟುಬಿಟ್ಟು ಅಷ್ಟೇ. ಒಳಗೆ ಬಿಟ್ಬಿಟ್ರು, ಹೋಗಂತ ಕಳಿಸಿದ್ರು. ಹೋಗಬಾರ್ದ್ರು ಕಳಿಸೋದು ಬಾಲಾಕೋದು ಆ ಟೈಪ್ ಆಗ್ತಿತ್ತು. ಯಾರನ್ನು ಕಳಿಸ್ಬೇಕು? ಸಾಮಾನ್ಯವಾಗಿ ಬೇರೆಯವ್ರನ್ನ ಕಳಿಸ್ಬೋದು, ಕನ್ಸರ್ನಲ್ಲೇ ಕಳಿಸಿಬಿಟ್ಟು ಬಾಲಾಕ್ಬಿಡೋದು. ಆಮೇಲೆ ಇದು ದ್ರೋಣಾಚಾರ್ಯ ಮಾಡ್ತಿದ್ದ ಉದ್ದೇಶ ಏನು ಅಂದರೆ, ಹೆಸರು ದುರ್ಯೋಧನ ಪಕ್ಷದಲ್ಲಿ ಇದ್ದರೂ ಕೂಡ ಅವ್ರ ಮನಸ್ಸೆಲ್ಲ ಎಲ್ಲಿತ್ತು? ಪಾಂಡವರ ಕಡೆಗೆ ಇತ್ತು. ಆದ್ದರಿಂದ ಅವ್ರಿಗೇನು ಪುಣ್ಯ ಬಂತೆ ಹೊರತು ಏನು ಬರಲಿಲ್ಲ, ಪಾಪದ ಪ್ರಸಕ್ತಿ ಇಲ್ಲ.
ಗುಂಡಾಗಳು ಮಧ್ಯೆ ಇಟ್ಕೊಂಡು ಸರ್ಕಾರಕ್ಕೆ ಸಹಾಯ ಮಾಡ್ತಿದ್ರೆ ಏನಾಗುತ್ತಾಗ ದೇಶ ಸೇವೆ ಆಗುತ್ತೆ ಹೊರತು ಅದು ಮೋಸ ಅಂತ ಕರೆಯೋದಿಲ್ಲ ಯಾರು ಕೂಡ. ಮೋಸ ಮಾಡೋರಿಗೆ ಮೋಸ ಮಾಡಿದರೆ ಏನದು ಮೋಸ ಅನಿಸೋದಿಲ್ಲ, ಧರ್ಮ ಅನಿಸುತ್ತೆ. ಸೂತಂ ನಿಹತ್ಯ ದ್ರಾವಯಾಮಾಸ ಚಾಶ್ವಾನ್ ಬಲಂ ವಿವೃದ್ಧಂಚ ತದಾಶ್ಚ ಸಾತ್ಯಕೇರ್ವಿಪ್ರಾಸೀರ್ಭಿಃ ಕೃಷ್ಣವರಾದಪಿ ಸ್ಮ ಬಲಸ್ಯ ವೃದ್ಧಿರ್ಹಿ ಪುರಸ್ಯ ದತ್ತಾ ಕೃಷ್ಣೇನ ತುಷ್ಟೇನ ದಿನೇ ಹಿ ತಸ್ಮಿನ್ ಬಲಂ ವಿವೃದ್ಧಂ ಚ ತದಾ ಅಸ್ಯ ಸಾತ್ಯಕೇಃ ವಿಪ್ರಾಸೀರ್ಭಿಃ ಕೃಷ್ಣವರಾತ್ ಅಪಿ ಸ್ಮ ಬಲಸ್ಯ ವೃದ್ಧಿಃ ಹಿ ಪುರಾ ಅಸ್ಯ ದತ್ತಾ ಕೃಷ್ಣೇನ ತುಷ್ಟೇನ ದಿನೇ ಹಿ ತಸ್ಮಿನ್ ಬಲಂ ವಿವೃದ್ಧಂಚ ತದಾ ಅಸ್ಯ ಸಾತ್ಯಕೇಃ. ಸಾತ್ಯಕ್ಕೆ ಬಲ ಹೆಚ್ಚುತ್ತಾ ಹೋಯಿತು. ಯಾಕೆ ಬ್ರಾಹ್ಮಣರ ಆಶೀರ್ವಾದ ಕಾಪಾಡ್ತಾ ಇದೆ. ಅರ್ಥ ಮಾಡ್ಕೋಬೇಕಾದ್ರೆ ಪರೀಕ್ಷೆಗೆ ಹೋಗ್ತಾನೆ, ನಮಸ್ಕಾರ ಮಾಡಿ ಹೋಗ್ತಾನೆ, ಆಶೀರ್ವಾದದಿಂದ ಏನಾಗುತ್ತೋ ಅವನಿಗೀಗ ಜ್ಞಾಪಕ ಎಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಗೊತ್ತಾಯ್ತಾ? ಬೈದು ಹೋಗ್ತಾನೆ, ಎಲ್ಲ ಮುಚ್ಚೋಗಿ ಬ್ಲಾಕ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇವತ್ತು ನಡೀತಿರೋದು ಹಾಗೆ ತಾನೆ. ಮನೆಯಲ್ಲೇ ದೊಡ್ಡವರಿಗೂ ಕೂಡ ನಮಸ್ಕಾರ ಮಾಡೋದಿಲ್ಲ ಅಂತ ಕಾಲ ಇದೆ. ಹಿಂದೆಲ್ಲ ಹಾಗಿರಲಿಲ್ಲ. ಮನೆ ಬಿಟ್ಟು ಹೋಗ್ರೆ ದೊಡ್ಡ ನಮಸ್ಕಾರ ಮಾಡೇ ಹೋಗೋ ಪದ್ಧತಿ ಇತ್ತು. ಬೈತಾ ಇರುತ್ತೆ ಹೇಳಿದ್ನಲ್ಲ. ಕೃಷ್ಣ ವರಾದಪಿ ಸ್ಮ. ಒಂದು ಕಡೆಗೆ ಅದು, ಇನ್ನೊಂದು ಕಡೆಗೆ ಕೃಷ್ಣ ವರ ಕೊಟ್ಟಿದ್ದ. ಏನಂತ? ಒಂದು ದಿವಸದ ಮಟ್ಟಿಗೆ ನಿನ್ನ ಬಲ ಭಾರಿ ಜಾಸ್ತಿ ಆಗಲಿ ಅಂತೇಳಿ. ಇಂಥದ್ದೇ ಪ್ರಸಂಗ ಎಲ್ಲಿ ಬಂದಿತ್ತು? ಯಾರಿಗೆ? ಕೃತವರ್ಮನಿಗೆ. ಏನಂತ ಕೊಟ್ಟಿದ್ದು? ಒಂದು ಮುಹೂರ್ತ ಕಾಲ. ಇದು ಇಡೀ ದಿವಸ, ಪಾಂಡವರ ಕಡೆ ಸೇರಿದ್ದಕ್ಕೆ ಇಡೀ ದಿವಸ, ಆತನಿಗೆ ಮುಹೂರ್ತ ಮಾತ್ರ ವರ ಕೊಟ್ಟಿದ್ದು. ಸಾತ್ಯಕ್ಕೆ ಆತನ ಗೆದ್ದುಬಿಟ್ಟಿದ್ದ. ಅದು ಕೊಡ್ಬೇಕಾದ್ರೆ ಏನಂತ ಕೊಟ್ಟಿದ್ದು? ವಿನಾವೃಷ್ಣೀನ್ ಅಂತ ಕೊಟ್ಟಿದ್ದರಿಂದ ಅದು ಕೆಲಸ ಆಗಿತ್ತು. ಇಲ್ಲಿ ಅದು ಸಾತ್ವಿಕೆ ಸೋಲಿಸಿದ್ದ. ಜೊತೆಗೆ ಇವತ್ತು ಒಳಗೆ ಎಂಟರಾದ ಶಕ್ತಿ ಜಾಸ್ತಿ ಆಗ್ತಾಯಿದೆ. ಯಾವ ಒಳ್ಳೆ ಕೆಲಸಕ್ಕೆ ಹೊರಟಾಗಿರೋ ಸ್ವಾರಸ್ಯ ದೇವರು ಶಕ್ತಿ ಕೊಡ್ತಾನೆ ಅಂತಲೂ ಅರ್ಥ. ಒಳ್ಳೆ ಕೆಲಸಗಳಿಗೆ ಹೋದಾಗ ಹಿಂದೆ ಬಂದಿದೆ ಅದೆಲ್ಲ ಕೂಡ. ಆ ದುಂದುಮಾರನ ಕಥೆ ಬಂದಾಗ ಅವನು ಕೊಲ್ಲೋದು ಸಾಧ್ಯ ಇರಲಿಲ್ಲ. ಯಾವಾಗ ಅವನು ಯುದ್ಧಕ್ಕೆ ಅಂತ ಹೊರಟ ತಕ್ಷಣ ದೇವ್ರ ಒಳಗೆ ಪ್ರವೇಶ ಮಾಡಿದ. ಅದಕ್ಕೆ ದುಂದುಮಾರ ಅವನಾದರೂ ಕೂಡ ಕೃಷ್ಣನಿಗೆ ಹೆಸರು ದುಂದುಮಾರ ಇದ್ದೆ. ಧೇನುಕಾಸುರ ಪಂಚನ ಮಾಡಿದ್ದಾರೆ ಆ್ಯಕ್ಚುಲಿ. ಯಾರು ಮಾಡಿದ್ದ ಧೇನುಕಾಸುರ ಪಂಚನ? ಯಾರು? ಬಲರಾಮ ದೇವರು ಮಾಡಿದ್ದು. ಕೃಷ್ಣನಿಗೆ ಹೇಳಬೇಕು ಧೇನುಕಾಸುರ ಪಂಚನ ಅಂತ ಹೇಳೋದು. ಯಾತಕ್ಕೆ ಮಾಡಬೇಕಾದ್ರೆ ದೇವರು ಅನುಗ್ರಹ ಸಂಪಾದನೆ ಮಾಡಿದ್ದರಿಂದ ಕ್ರೆಡಿಟ್ ಯಾರಿಗೆ ಬಂತೀಗ? ಕೃಷ್ಣನಿಗೆ ಮುಖ್ಯವಾಗಿ. ಎಲ್ಲ ಕ್ರೆಡಿಟು ದೇವರಿಗೆ ಅಲ್ಲ, ಯಾವಾಗಲೂ ಬರೋದು ದೇವರಿಗೇನೆ. ಅದಕ್ಕೊಂದು ದೃಷ್ಟಾಂತ ಕೊಟ್ಟರು ಅಷ್ಟೇ ಕೆಲವನ್ನ. ಆದರೆ ಬ್ರಾಹ್ಮಣರ ಆಶೀರ್ವಾದ ಬ್ರಾಹ್ಮಣರ ಮೂಲಕ ಮಾಡಿದಾಗ ದೇವರು ಸ್ವೀಕಾರ ಮಾಡ್ತಾನೆ. ಬ್ರಾಹ್ಮಣೋಸ್ಯ ಮುಖಮಾಸಿ, ದೇವರ ಸ್ಪೋಕ್ಸ್ಮನ್ ಇದ್ದಾಗ ಬ್ರಾಹ್ಮಣ. ಸೊ ಬ್ರಾಹ್ಮಣ ಡೈರೆಕ್ಟಾಗಿ ದೇವರು ಮಾತಾಡೋಲ್ಲ ನಮ್ಮ ಜೊತೆಗೆ. ಬ್ರಾಹ್ಮಣರ ದೀರ್ಘಾಯುಷ್ಮಾನ್ ಭವ ಅಂದರೆ ಏನರ್ಥ? ದೇವರೇ ಹೇಳಿದ ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟು. ಯಾರೇ ಚೀಫ್ ಯಾರೋ ಒಂದು ಕೈ ಆರ್ಡ್ರ್ ಕೊಡೋದಿಲ್ಲ, ಡೆಲಿವರಿ ಕ್ಲರ್ಕ್ ಬೇರೆ ಇರ್ತಾರೆ, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಅವ್ರ ಮೂಲಕ ಅಂತ ಹೇಳ್ತೀವಲ್ಲ ಹಾಗೆ. ಮುಖದ ಮೂಲಕ ಮುಖ ಸದಸ್ಯರಾದ ಬ್ರಾಹ್ಮಣರ ಮೂಲಕವಾಗಿಯೇ ಪರಮಾತ್ಮ ಆಶೀರ್ವಾದ ಮಾಡೋದರಿಂದ ಬ್ರಾಹ್ಮಣರ ಆಶೀರ್ವಾದಕ್ಕೆ ಬಹಳ ಮಹತ್ವ ಇದೆ. ಅವರ ಶಾಪಕ್ಕೂ ಭಾರಿ ಮಹತ್ವ ಇದೆ. ಯಾತಕ್ಕೆ? ವಿಪ್ರವಾಕ್ಯೋ ಜನಾರ್ದನ. ಬ್ರಾಹ್ಮಣರು ಮಾತಾಡಿದರು ಅಂದರೆ ಒಳಗೆ ಯಾರು ಮಾತಾಡಿದ್ದಾರೆ? ದೇವರು ಮಾತಾಡಿದ್ದಾರೆ ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಇವತ್ತಿನ ಕಾಲದಲ್ಲೂ ಕೂಡ ಬೇರೆ ಬ್ರಾಹ್ಮಣರು ಸ್ವಲ್ಪ ಗೌರವಿಸ್ತಾರೆ, ಪೂರ್ತಿ ಬಿಟ್ಟಿಲ್ಲ. ಇದು ಅರ್ಥ ಮಾಡಿಕೊಂಡು ಎಷ್ಟು ಸಂಸ್ಕಾರ ಹೇಗಿದೆ ಎಂಬುದಕ್ಕೆ ಸಾಕ್ಷಿ. ಶೃಂಗಿ ಶಾಪ ಕೊಟ್ಟಿದ್ದು ಅವೆಲ್ಲ ಶಾಪನೇ ಇದೆ ಆ್ಯಕ್ಚುಲಿ. ಶಾಪ ಕೊಡು ಸುಮ್ಮನೆ ಅಂದರೆ ಸಾಕು, ಒಳ್ಳೆಯದಾಗಲಿದೆ ಕೆಲಸ ಆಗಿಬಿಡೋಕೆ ಅಷ್ಟರ ಮಟ್ಟಿಗೆ ಅನುಗ್ರಹ ಅಭಿವೃದ್ಧಿ ಕೊಡ್ತಾರೆ. ಅದು ಸರಿಯಾದ ಬ್ರಾಹ್ಮಣ ಆದರೆ ಅಂತಲೂ ಮುಗಿದೋಯ್ತು. ಬಲಸ್ಯ ವೃದ್ಧಿರ್ಹಿ ಪುರಸ್ಯ ದತ್ತಾ ಕೃಷ್ಣೇನ ತುಷ್ಟೇನ ದಿನೇ ಹಿ ತಸ್ಮಿನ್ ತಥೋ ವಿರುದ್ಧೋರು ಬಲಾತ್ಸ ಸಾತ್ಯಕಿ ಸಂಸ್ಥಾಪ್ಯ ಭೀಮಂ ಪ್ರಯಯೌ ರಥೇನ ತಂಬಾಣವರ್ಷೈ ಪೃತನಾಂ ಸಮಂತಾತ್ ನಿಘ್ನಂತಮಾಜೌ ಹೃದಿಕಾತ್ಮಜೋಭ್ಯಯಾತ್ ತತಃ ವಿರುದ್ಧ ಉರುಬಲಾತ್ ಸಹ ಸಾತ್ಯಕಿ ಸಂಸ್ಥಾಪ್ಯ ಭೀಮಂ ಪ್ರಯಯೌ ರಥೇನ ತಂ ಬಾಣವರ್ಷೈ ಪೃತನಾಂ ಸಮಂತಾತ್ ನಿಘ್ನಂತಂ ಆಜೌ ಹೃದಿಕಾತ್ಮಜಃ ಅಭ್ಯಯಾತ್ ತತಃ ವಿವೃದ್ಧ ಉರುಬಲಾತ್ ಸಹ. ನೋಡಿ, ಉರುಬಲಾತ್, ವೃದ್ಧೋರುಬಲಾತ್, ವಿವೃದ್ಧೋರುಬಲಾತ್ ಭಾರಿ ಹೆಚ್ಚಾಯಿತು. ಅವನು ಬಲಶಾಲಿ ಆದ್ದರಿಂದ ಬಲಾತ್, ಬ್ರಾಹ್ಮಣರ ಆಶೀರ್ವಾದ ವೃದ್ಧ, ಕೃಷ್ಣನುಗ್ರಹ ವಿ. ಸೊ ಮೂರು ಸೇರಿಬಿಟ್ಟು ಭಾರಿ ಜಾಸ್ತಿ. ಅದು ಮೂರು ಪದ ಆಚಾರ ಉಪಯೋಗಿಸ್ಬೇಕಾದ್ರೆ ಎಷ್ಟು ಅರ್ಥ ಇದೆ. ವಿ ವೃದ್ಧ ಉರುಬಲಾತ್ ಬಲಾತ್ ಸಹ ಸಾತ್ಯಕಿ ಸಂಸ್ಥಾಪ್ಯ ಭೀಮಂ ಪ್ರಯಯೌ ರಥೇನ. ಭೀಮನ ನಾನು ಒಳಗೆ ಹೋಗ್ತೇನೆ ಅಂತ ಸಾತ್ಯಕ್ಕೆ ಮುಂದೆ ಹೊರಟ.
ತಂಬಾಣವರ್ಷೈ ಪೃತನಾಂ ಸಮಂತಾತ್ ನಿಘ್ನಂತಮಾಜೌ ಹೃದಿಕಾತ್ಮಜೋಭ್ಯಯಾತ್. ಬಾಣವರ್ಷೈ ಬಾಣಗಳ ಮಣೆ ಕರೆಸ್ತಾ ಪೃತನಾಂ ಸೇನೆಯನ್ನು ಸಮಂತಾತ್ ಎಲ್ಲ ಕಡೆಯಿಂದ ಆಜೌ ಆ ಯುದ್ಧದಲ್ಲಿ ನಿಘ್ನಂತಂ ನಾಶ ಮಾಡ್ತಿದ್ದಂತಹ ತಮ್ಮ ಸಾತ್ವಿಕೆಯ ಮೇಲೆ ಹೃದಿಕಾತ್ಮಜ ಅಭ್ಯಯಾತ್. ಯಾರು ಹೃದಿಕಾತ್ಮಜ? ಕೃತವರ್ಮನೆ. ನಿನ್ನೆ ಸ್ವಲ್ಪ ಹೊತ್ತು ಮುಂಚೆ ಸೋತಿದ್ನಲ್ಲ, ಆತ ಈಗ ಬಂದ ಅಡ್ಡ ಬಂದ. ತಯೋರಭೂತ್ ಅವರು ಇರ್ಬೇಕಾದ್ರೆ ಓಡಾಡ್ತಾರೆ, ಅವ್ರ ಕಡೆಯವರಾದ್ದರಿಂದ ಅವರಿಗೆ ಎಂಟ್ರಿ ಇದೆ, ಉಳಿದವ್ರಿಗೆ ಎಂಟ್ರಿ ಇಲ್ಲ ಅಷ್ಟೇ. ಬಲಗೂ ಬಂದ ಹೊರಗೆ ಓಡಾಡ್ತಿದ್ದ ಆತ. ತಯೋರಭೂದ್ಯುದ್ಧಮತೀವ ದಾರುಣಂ ತತ್ರಾಕರೋತ್ತಂ ವಿರಥಂ ಸ ಸಾತ್ಯಕಿ ವಿಜಿತ್ಯತಂ ಸಾತ್ಯಕಿರಗ್ರಧನ್ವಾ ಯಯಾವತೀತ್ಯೈವ ಶಿರಾಂಶಿ ಯೂನಾಂ. ತಯೋ ಅಭೂತ್ ಯುದ್ಧಂ ಅತೀವ ದಾರುಣಂ ತತ್ರ ಅಕರೋತ್ ತಂ ವಿರಥಂ ಸಹ ಸಾತ್ಯಕಿ ವಿಜಿತ್ಯತಂ ಸಾತ್ಯಕಿ ಉಗ್ರಧನ್ವಾ ಯಯೌ ಅತೀತ್ಯ ಏವ ಶಿರಾಂಸಿ ಯೂನಾಂ. ತಯೋ ಅಭೂತ್ ಯುದ್ಧಂ ಅತೀವ ದಾರುಣಂ. ದಾರುಣ ಅಂದರೆ ಭಯಾನಕ. ಅತೀವ ಭಯಾನಕವಾದ ಯುದ್ಧ ಅವರಿಬ್ಬರ ಮಧ್ಯೆ ನಡೆಯಿತು. ತತ್ರ ಅಕರೋತ್ತಂ ವಿರಥಂ ಸ ಸಾತ್ಯಕಿ. ಸಾತ್ಯಕಿ ಕೃತವನ್ನು ಸೋಲಿಸಿಬಿಟ್ಟ. ಕಾರಣ ಏನೋ? ಕೃಷ್ಣದ ಸ್ಪೆಷಲ್ ವರ ಇದೆ, ಸೋಲಿಸ್ತ ಕೃತವರ್ಮನನ್ನು. ವಿಜಿತ್ಯತಂ ಸಾತ್ಯಕಿ ರುಗ್ರಧನ್ವಾ ಯಯೌ ಅತೀತ್ಯೈವ ಶಿರಾಂಶಿ ಯೂನಾಂ. ಸಾತ್ಯಕಿ ತಂ ವಿಜಿತ್ಯ, ಸಾತ್ಯಕಿ ಅವನನ್ನು ಗೆದ್ದು ಉಗ್ರಧನುಧಾರಿಯಾದ ಆತ ಪ್ರಯಯೌ ಅತೀತ್ಯ ಯಯೌ ಅತೀತ್ಯೈವ ಶಿರಾಂಶಿ ಯೂನಾಂ, ಆತನ ದಾಟಿಬಿಟ್ಟು ಯೂನಾಂ ತರುಣರಾದ ಸೈನಿಕರ ತಲೆಗಳನ್ನು ಕತ್ತರಿಸ್ತಾ ಸಾತ್ಯಕಿ ಮುಂದೆ ಸಾಗಿದ. ಕೃಂತನ್ ಶರೈಸ್ತಂ ಜಲಸಂಧ ಆಗಮತ್ ರಣೇ ಗಜಸ್ಕಂಧಗತೋಭಿಯೋದ್ಧುಂ ನಿವಾರಯಂತಂ ತಮಸಹ್ಯ ವಿಕ್ರಮಂ ನಿಹತ್ಯ ಬಾಣೈಃ ಸಮರೇ ಸ ಸಾತ್ಯಕಿ. ಕೃಂತನ್ ಶರೈಃ ತಂ ಜಲಸಂಧ ಆಗಮತ್. ಜರಾಸಂಧ ಅಲ್ಲ, ಜಲಸಂಧ. ಜಲಸಂಧ ಅಂತ ಒಬ್ಬ ರಾಕ್ಷಸ, ಅವನ ಯುದ್ಧಕ್ಕೆ ಬಂದ. ರಣೆ ಗಜಸ್ಕಂಧಗತೋ ಅಭಿಯೋದ್ಧು, ಆನೆ ಮೇಲೆ ಕುತ್ಕೊಂಡು ಬಂದ ಅವನು. ನಿವಾರಯಂತಂ ತಂ ಅಸಹ್ಯ ವಿಕ್ರಮಂ, ಭಾರಿ ಪರಾಕ್ರಮಿಯಾಗಿದ್ದ, ಅಡ್ಡಗಟ್ಟಿದ. ತಂ ನಿಹತ್ಯ ಬಾಣೈಃ ಸಮರೇ ಸ ಸಾತ್ಯಕಿ, ಸಾತ್ಯಕಿ ಬಾಣಗಳಿಂದ ಅವನನ್ನು ಸಂಹಾರ ಮಾಡಿ ಮುಂದೆ ಹೊರಟ. ವಿಲೋಡಯಾಮಾಸ ಬಲಂ ಕುರುಣಾಂ ನಿಘ್ನನ್ ಗಜಸ್ಯಂದನ ವಾಜಿಪತ್ತಿನಃ ಸ ಪಾರ್ವತೇಯಾಂಶ್ಚ ಶಿಲಾಪ್ರವರ್ಷಿಣೋ ನಿಹತ್ಯ ವಿದ್ರಾಪ್ಯ ಚ ಸರ್ವಸೈನಿಕಾನ್. ವಿಲೋಡಯಾಮಾಸ ಬಲಂ ಕುರುಣಾಂ ನಿಘ್ನನ್ ಗಜಸ್ಯಂದನ ವಾಜಿಪತ್ತಿನಃ ಸಹ ಪಾರ್ವತೇಯಾನ್ ಚ ಶಿಲಾಪ್ರವರ್ಷಿಣಃ ನಿಹತ್ಯ ವಿದ್ರಾಪ್ಯ ಚ ಸರ್ವಸೈನಿಕಾನ್. ಸಹ ಕುರುಣಾಂ ಬಲಂ ನಿಘ್ನನ್ ವಿಲೋಡಯಾಮಾಸ. ಸಾತ್ಯಕಿ ಕುರುಸೇನೆಯನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಉಲ್ಲೋಲ ಕಲ್ಲೋಲ ಅನ್ನೋ ಸರಿಯಾದ ಪದ ಅದಕ್ಕೆ. ಗಜಸ್ಯಂದನ ವಾಜಿಪತ್ತಿನಃ, ಏನು ನಾಶ ಮಾಡ್ತಿದ್ದಾನೆ? ಗಜ, ಚಂದನ, ವಾಜಿ, ಪತ್ತಿ, ಚತುರಂಗ ಬಲನೂ ಆಯ್ತು ಅಲ್ಲಿಗೆ. ಗಜ ಆನೆ, ಚಂದನ ರಥ, ಆಮೇಲೆ ವಾಜಿ ಕುದುರೆ, ಪತ್ತಿ ಕಾಲಾಳು, ನಾಲ್ಕಿದ್ರೆ ಏನಾಯ್ತು ಅಲ್ಲಿಗೆ? ಚತುರಂಗ ಬಲ. ಅದನ್ನು ಸಾಕಷ್ಟು ನಾಶ ಮಾಡ್ತಾ ಹೋಗ್ತಾ ಇದ್ದಾನೆ ಸಾತ್ಯಕಿ. ಈಗ ಅರ್ಜುನ ಯೋಗಕ್ಷೇಮ ತಿಳ್ಕೊಬೇಕಲ್ಲ, ಆದಷ್ಟು ಫಾಸ್ಟಾಗಿ ಬಂದು ಹೋಗ್ತಾ ಇದ್ದಾನೆ. ಅದಕ್ಕೆ ಅನುಕೂಲವಾಗಿ ವರ ಎಲ್ಲ ಸೇರಿತ್ತು. ಸಹ ಪಾರ್ವತೇಯಾಂಶ್ಚ ಶಿಲಾಪ್ರವರ್ಷಿಣಃ. ಪಾರ್ವತೇಯರು ಅಂದ್ರೇನು? ಗುಡ್ಡಗಾಡಿನ ಸೈನಿಕರವರೆಲ್ಲ ಪಾರ್ವತೇಯರು. ಪರ್ವತದಲ್ಲಿ ವಾಸ ಮಾಡೋರು ಪಾರ್ವತೇಯರು. ಪಾರ್ವತಿಯ ಮಕ್ಕಳು ಅಂತ ಅರ್ಥ ಮಾಡಬಾರ್ದು, ಮತ್ತೆ ಗೊತ್ತಾಯ್ತಾ? ಪಾರ್ವತೇಯಾಂಶ್ಚ ಶಿಲಾಪ್ರವರ್ಷಿಣಃ ನಿಹತ್ಯ ವಿದ್ರಾಪ್ಯ ಚ ಸರ್ವಸೈನಿಕಾನ್. ಅವರನ್ನೆಲ್ಲ ಕೊಂದುಬಿಟ್ಟು ಎಲ್ಲ ಸೈನಿಕರನ್ನು ಓಡಿಸ್ತಾ ಹೊರಟ. ಸಮಾಸತತ್ಕೇಶವ ಫಲ್ಗುನೌ ಚ ಬಲೀತಮಾರಾಶು ಚ ಯೂಪಕೇತು ತಯೋರಭೂದ್ಯುದ್ಧಮತೀವ ಘೋರಂ ಶಿರಂ ವಿಚಿತ್ರಂಚ ಮಹದ್ವಿಭೀಷಣಂ. ಸಮಾಸತತ್ ಕೇಶವ ಫಲ್ಗುನೌ ಚ. ಯುದ್ಧ ಮಾಡ್ತಾ ಮಾಡ್ತಾ ಕೃಷ್ಣಾರ್ಜುನರ ಹತ್ರ ಬಂದ. ಅಂತವರಿಸಿ ರೀಚ್ ಆದ, ಅಲ್ಲಿ ಹೋಗಿಬಿಟ್ಟು ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ ಆ ಸಮಯದಲ್ಲಿ. ಬಲೀತಮಾರಾಶು ಚ ಯೂಪಕೇತು. ಅವನ ವಿರುದ್ಧ ಯುದ್ಧಕ್ಕೆ ಯಾರು ಬಂದರು? ಯೂಪಕೇತು ಬಂದ. ಯೂಪಕೇತು ಅಂದರೆ ಯಾರು? ಭೂರಿಶ್ರವಸ್. ಆತ ಧ್ವಜದ ಮೇಲೆ ಹೇಳ್ತಾರೆ. ಕಪಿಧ್ವಜ ಅಂದರೆ ಯಾರು? ಅರ್ಜುನ. ಅದು ಧ್ವಜದ ಮೇಲೆ ಗುರುತು ಹಿಡಿಯೋದು. ಆ ದೃಷ್ಟಿಯಲ್ಲಿ ಅವನು ಯೂಪಧ್ವಜನಾದ ಭೂರಿಶ್ರವಸ್ ಬಂದ. ಯೂಪಧ್ವಜ ಅಂತ ಅವನ ಹೆಸರಲ್ಲ,
ಧ್ವಜ ಅವನ ರಥದ ಮೇಲಿದ್ದಂತಹ ಧ್ವಜದ ಕಾರಣದಿಂದ ಅವನಿಗೆ ಬಂದ ಹೆಸರೇ ಹೊರತು ಬೇರೆ ಅಲ್ಲ. ತಯೋರಭೂದ್ಯುದ್ಧಮತೀವ ಘೋರಂ, ಅವರಿಬ್ಬರಿಗೂ ಮೊದಲಿಂದ ಭಾರಿ ಸೇಡು, ಒಬ್ಬರ ಮೇಲೆ ಒಬ್ಬರು. ಒಳ್ಳೆ ಅವಕಾಶ ಸಿಕ್ತು ಅಂತ ಫುಲ್ ಫ್ಲೆಜ್ ಯುದ್ಧ ಪಡ್ತಾ ಇದ್ದಾರೆ ಇಬ್ಬರು ಕೂಡ. ಘೋರಂ ಚಿರಂ ವಿಚಿತ್ರಂಚ ಮಹದ್ವಿಭೂಷಣಂ, ಎಷ್ಟು ಹೇಳ್ತಾರೆ, ಘೋರಂ ಅತೀವ ಘೋರಂ ಮೊದಲು, ಚಿರಂ ವಿಚಿತ್ರಂ ಮಹತ್ ವಿಭೀಷಣಂ, ಎಷ್ಟು ವಿಚಿತ್ರವಾದ ಯುದ್ಧ ನಡೆದು ಇಬ್ಬರು. ಯಾಕಿಬ್ಬರು ಕೂಡ ದೇವತೆಗಳು, ದೇವಾಂಶಂಭೂತರು, ಭಾರಿ ಸಿಟ್ಟು ಬೇರೆ ಇದೆ. ಮತ್ತು ಫೈನಲ್ಸ್ ಆದಾಗ ಆಡ್ತಿದ್ದಾರೆ ಈಗ, ಅದಕ್ಕೆ ಅಷ್ಟು ನಡೀತು. ಈಗ ಜಯದ್ರಥ ಬಿಡಿಸೋದಕ್ಕೋಸ್ಕರ ಈತ, ಈಗ ಅರ್ಜುನ ಹತ್ರ ಹೋಗಬೇಕು, ಅದು ಸಹಾಯ ಮಾಡಬೇಕು ಅಂತ ಈತ ಅದನ್ನು ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತಿದ್ದಾರೆ, ನೆನ್ಪಿಟ್ಕೋಬೇಕು. ಅತೀವ ಘೋರಂ ಚಿರಂ ವಿಚಿತ್ರಂ ಚ ಮಹತ್ ವಿಭೀಷಣಂ ಪರಸ್ಪರಂ ತೌ ತುರಗಾನ್ಯ, ಅದು ತುಂಬ ವರ್ಣನೆ ಮಾಡಿದ್ದಾರೆ. ಅದಿಷ್ಟು ಸೇರಿಸಿಬಿಟ್ಟು ಆಚಾರ್ಯ ಐದು ವಾಕ್ಯ ಹೊರಟುಬಿಟ್ಟು, ಡೀಟೇಲ್ಸ್ ಅಲ್ಲ, ಅದು ನೋಡಿ ತಿಳ್ಕೊಳ್ಳಿ ಅಂತ ಅರ್ಥ. ಪರಸ್ಪರಂ ತೌ ತುರಗಾನ್ ನಿಹತ್ಯ ನಿಪಾತ್ಯ ಸೂತೌ ಧನುಷೀ ನಿಕೃತ್ಯ ಸಮೀಯತುಶ್ಚರ್ಮವರಾಸಿಧಾರಿಣೌ ವಿಚಿತ್ರ ಮಾರ್ಗಾನ್ ಯುಧಿ ಸಂಚರಂತೌ. ಪರಸ್ಪರಂ ತೌ ತುರಗಾನ್ ನಿಹತ್ಯ ನಿಪಾತ್ಯ ಸೂತೌ ಧನುಷಿ ನಿಕೃತ್ಯ ಸಮೀಯತು ಚರ್ಮವರಾಸಿಧಾರಿಣೌ ವಿಚಿತ್ರ ಮಾರ್ಗಾನ್ ಯುಧಿ ಸಂಚರಂತೌ. ತೌ ಪರಸ್ಪರಂ ತುರಗಾನ್ ನಿಹತ್ಯ, ಇಬ್ಬರು ಕೂಡ ಈತನ ಕುದುರೆ ಆತ, ಆತನ ಕುದುರೆ ಈತ, ಇಬ್ಬರು ನಾಶ ಮಾಡಿಕೊಂಡ್ರು. ಇಬ್ಬರು ರಥದಲ್ಲಿ ಬಂದಿದ್ರು, ಇಬ್ಬರಿಗೆ ರಥ ಹೋದಾಗಲೇ, ಕುದುರೆ ಹೋದ್ಮೇಲೆ ರಥ ಯೂಸ್ಲೆಸ್ ಇಲ್ಲ, ಇಂಜನ್ನೇ ಹೋದಾಗಾಯ್ತು. ಅವರೇ ತಾನೇ ಎಳೆಯೋದೀಗ, ಕುದುರೆಗಳು ಎಳಿಬೇಕಲ್ಲ, ಬರೀ ರಥ ತಳ್ಕೊಂಡು ಹೋಗ್ಬೇಕಷ್ಟೇ, ಆಗೋದಿಲ್ಲ. ತುರಗಾನ್ ನಿಹತ್ಯ ನಿಪಾತ್ಯ ಸೂತೌ, ಇಬ್ಬರು ಸೂತ್ರನು ಸೂತೌ, ಇವರು ಸೂತ್ರನಾಥ, ಅವ್ರ ಸೂತ್ರನೀತ, ಸೂತೌ ಇಬ್ಬರು ಸೂತ್ರ ಒಬ್ಬರಿಗೆ ಇರಲ್ಲ, ಇಬ್ಬರು ಸೂತ್ರ ನಾಶವಾದರು. ಪರಸ್ಪರ ಅಂದ್ರೆ ಅರ್ಥ ಏನೋ, ಇವರು ಸೂತ್ರನಾಥ ಹೊಡೆದ, ಅವ್ರು ಈತ ಹೊಡೆದ. ಅದೇ ರೀತಿ ಧನುಷಿ, ಅದು ಪರಸ್ಪರ, ಇವರು ಧನಸ್ಸ ಒಟ್ಟಿಗೆ ಹೊಡೆದು ಇಬ್ಬರು ಧನಸ್ಸು ಬಿಡ್ದೋದು. ನಿಕೃತ್ಯ ಕತ್ತರಿಸಿದರು. ಸಮೀಯತು ಚರ್ಮ ವರಾಸಿ ಚಾರಿಣು, ಬೇರೆ ಆಯುಧ ಸಿಗಲಿಲ್ಲ ಈಗ. ಚರ್ಮ ವರಾಸಿ ಧಾರಿಣವು, ಚರ್ಮ ಅಂದರೆ ಗುರಾಣಿ, ಹಸಿ ಅಂದರೆ ಖಡ್ಗ, ವರಾಸಿ ಅಂದರೆ ಶ್ರೇಷ್ಠ ಖಡ್ಗ, ಅದನ್ನು ಧಾರಿಣವು ಧರಿಸಿದವರಾಗಿ ಸಮೀವಿತು ಒಬ್ಬರಿಗೊಬ್ಬರು ಯುದ್ಧ ಮಾಡಕ್ಕೆ ಶುರು ಮಾಡಿದರು. ವಿಚಿತ್ರ ಮಾರ್ಗಾನ್ ಯುಧಿ ಸಂಚಾರ ಅಂತವು, ವಿಚಿತ್ರವಾದ ಮಾರ್ಗವನ್ನು ಯುದ್ಧದಲ್ಲಿ ತೋರಿಸಿದರು. ಖಡ್ಗ ಯುದ್ಧದಲ್ಲಿ ಇಬ್ಬರು ಭಾರಿ ನಿಪುಣರು, ಅದರಲ್ಲೂ ಸಾತ್ವಿಕಿ ನಿಪುಣ ಇನ್ನು ಮಾಡಿದ ನೆನಪಿದೆ, ಬಂದಿದೆಯಾ ಎಲ್ಲರೂ ಒಂದು ಕಡೆಗೆ? ಸಾತ್ವಿಕಿ ಯುದ್ಧ ಮಾಡಿದ್ದ ನೆನಪಿದೆಯಾ? ಆ ಕಾಲ ಯಾವ, ಈ ಕಾಲ ಯಾವ, ಈ ಕಾಲ ಯಾವುದು ಸಾಧ್ಯನೇ ಇಲ್ಲ. ನಾವು ನೋಡಿ ಬೇರೆ ನೋಡಿಲ್ಲ ಅದನ್ನು ಹೇಳೋದು. ಯಾವಾಗ ಬಂದಿತ್ತು? ಅಲ್ಲ, ಭಾರಿ ದೂರ, ನೆನಪಾಗೋ ಚಾನ್ಸ್ ಭಾಳ ಕಡಿಮೆ ಅದು. ಯಾಕೆ? ಹೆಚ್ಚಾಗಿ ರಿಪೀಟ್ ಆಗಿದ್ದರೆ ಇದ್ದಿದ್ರೆ ಬರುತ್ತಿತ್ತು, ಅದು ಅಪೂರ್ವಕ್ಕೆ ಬಂದರೆ ನೆನಪಿರೋದಿಲ್ಲ. ಹಂಸ ಡಿಬಿಕರು ಬಂದ ಕಾಲಕ್ಕೆ 17ನೇ ಅಧ್ಯಾಯ, ಆಗ ಡಿಬಿಕರಿಗೂ ಸಾತ್ವಿಕಿಗೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಏನು ಮಾಡ್ತಾರೆ ಅವರು? 64 ಟೈಪ್ ಹೇಳ್ತಾರೆ, ಆಚಾರ್ಯ ಹೇಳಿದಾರಾಗಲೇ 64 ಟೈಪ್ ಪಟ್ಟುಗಳು ಹಾಕ್ತಾರೆ ಖಡ್ಗದ. ಎಷ್ಟು ವೆರೈಟಿ ಇದೆ ನೋಡಿ. ಇಷ್ಟು ಆಚಾರ್ಯ ಹರಿವಂಶದಲ್ಲಿ ಪೂರ್ತಿ 64 ಹೆಸರು ಹೇಳ್ತಾರೆ, ಗೊತ್ತಾಯ್ತಾ? 64 ಟೈಪ್ ಯಾವ ಯುದ್ಧ ನಡೀತು ಅಂತೇಳಿ. ಅದು ವೇದವ್ಯಾಸರು ಬರಿಬೇಕಾದ್ರೆ ಎಷ್ಟು ಗೊತ್ತಿರಬೇಕು ಅವರಿಗೆ, ಸರ್ವಜ್ಞರು ಅವರು. ಅದಕ್ಕೆ ಸಾಕ್ಷಾತ್ ಯಾರು ಇವೆಲ್ಲ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಟೆಕ್ನಿಕಲ್ ಥಿಂಗ್ಸ್ ಅವೆಲ್ಲ, ಸಾಮಾನ್ಯ ಟೆಕ್ನಿಕಲ್ ಎಲ್ಲ ಬಿಡಿದ್ರೆ ಅವ್ರು ಗೆದ್ರಪ್ಪ ಹೇಗೆ ಅದೆಲ್ಲ ನಮಗೆ ಗೊತ್ತಾಗಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಕೋರ್ಟ್ ರಿಸಲ್ಟ್ ಬರುತ್ತೆ, ಎಷ್ಟೊತ್ತು ಇವ್ರಿಗೆ ಗೊತ್ತಾಗಲ್ಲ, ಲಾಯರ್ ಓದಿರ್ತಾರೆ ಅಷ್ಟೇ, ಕೇಸ್ ನಿಮ್ಮ ಕಡೆ ಆಯಿತು ಮುಗಿದೋಯ್ತು ಇಟ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ ಹೊರತು ಡೀಟೇಲಾಗಿ ಓದೋಕ್ಕೆ ಹೋಗೋದಿಲ್ಲ. ಯಾಕೆ? ಅರ್ಥ ಆಗೋದು ಬರೀ ಸುಲಭ ಅಲ್ಲ. ಟೆಕ್ನಿಕಲಿ ಕೊಟ್ಟಾಗ ಯಾವುದೋ ಕೋಡ್ ನಂಬರ್ ಏನು ಬರ್ತಾ ಆಗುತ್ತೆ ಅವರಿಗೆ? ತೀರಾ ವಿಷಯ ಎಕ್ಸೆಪ್ಷನ್ ಇದು ಮಾಡೋದು ಬೇರೆ. ಜನರಲಿ ಭಾಳ ಜನಕ್ಕೆ ಏನು ಗೊತ್ತಾಗಲ್ಲ. ಕೆಲವು ಹೆಬ್ಬೆಟ್ಟು ಹೊತ್ತವ್ರು ಕೇಸ್ ಆಗೈತೆ, ಏನು ಓದ್ತಾರೆ ಪಾಪ ಅವರು, ಹೇಳಿದ್ದೇ ಪ್ರಮಾಣ ಅಷ್ಟೇ. ಆ ದೃಷ್ಟಿಯಲ್ಲಿ ವೇದವ್ಯಾಸರಾಗಲ್ಲ, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಅಂತ. ಯುದ್ಧದ ವರ್ಣನೆ ಅಂದರೆ ಮೈನ್ಯೂಟ್ ಡೀಟೇಲ್ಸ್ ಅವು, ಅದನ್ನೆಲ್ಲ ಕರಾರು ಇಲ್ಲಿ ಅಲ್ಲಿ ಕುತ್ಕೊಂಡು ಕೊಡ್ತಾ ಇದ್ದಾರೆ, ಎದುರು ನೋಡಲ್ಲ, ಎದುರು ಅಲ್ಲಿಂದ ನೋಡ್ತಾ ಇದ್ದಾರೆ ಅಂದರೆ ವಿಶ್ವತಶ್ಚಕ್ಷರುತ ವಿಶ್ವತೋಮುಖ. ಏನೋ ಅಲ್ಲ, ಆಚಾರ್ಯರು ನೋಡಿದ್ದಾರೆ, ಸಂಜೆ ನೋಡಿ ಹೇಳ್ತಾ ಇದ್ದಾರೆ, ವೇದವ್ಯಾಸರು ವರ ಕೊಟ್ಟಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ತಾವು ಬರೀತಾರೆ. ಮತ್ತು ಅವು 3 ಕೆಲಸ ಮಾಡಿದರು ವೇದವ್ಯಾಸರು. ಸಂಜೆನೇ ವರ ಕೊಟ್ಟರು, ನೋಡಿದ, ಅವನ ಕೈಲಿ ಹೇಳಿಸಿದ್ರು ಅಷ್ಟೇ ಕೇಳಿದ, ಬರೆದಿಟ್ಟರು, ನಮಗೆಲ್ಲ ಓದಕ್ಕೆ ಬಂತು. 3 ಕೆಲಸ ಆಯ್ತು ಈಗ. ತೋರಿಸಿದ್ದು, ಹೇಳಿಸಿದ್ದು, ಬರೆದಿಟ್ಟಿದ್ದು, ಗೊತ್ತಾಯ್ತಾ? ಎಷ್ಟು ಅನುಕೂಲ ಮಾಡಿದ್ದಾರೆ. ಆಚಾರ ಕೈಲಿ ಎಲ್ಲೇ ಬರೆಸಿದ್ರು ಮತ್ತೆ, ಅರ್ಥಾಯ್ತು? ಅದಕ್ಕೆ ಟಿಪ್ಪಣಿಗಳು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲದರಲ್ಲೂ ಮೇನ್ ಅವ್ರದ್ದೇನೋ ರೋಲ್. ಅದಕ್ಕೆ ಅವರು ಸಾಕ್ಷಾತ್ ನಾರಾಯಣನೇ ಹೊರತು ಯಾರೋ ABCDಗಳಲ್ಲ. ಸಮಾಸದತ್ ಕೇಶವ ಫಲ್ಗುಣೌ ಚ ಬಲಿ ಸಹಾರಾಚು ಆಯಿತು. ಸೌಮ್ಯದತ್ತಿ ಸೌಮದತ್ತಿ ಭುವಿ ಸಾತ್ವಿಕೈಂ ರಣೆ ನಿಪಾತ್ಯ ಕೇಶೇಶು
ಆ ಹಿನ್ನೆಲೆ ಜ್ಞಾಪಕ ಇದ್ದರೆ ಈಗ ಅರ್ಥ ಆಗುತ್ತೆ. ವಿಚಿತ್ರ ಮಾರ್ಗ ಸೋಸಿರುವುದು ವಿಚಿತ್ರ ಮಾರ್ಗಗಳು ಇವನು ಭಾರಿ ಪರಾಕ್ರಮಿ ಆದ್ದರಿಂದ ಇಬ್ಬರಿಗೂ ಕೂಡ ಈತನಿಗೇನಾಗಿದೆ ಈಗ ಮೊದಲೇ ಆತ ಒಬ್ಬ ರುದ್ರದೇವರಲ್ಲಿ ಒಬ್ಬ ವರ ಆತನಿಗೆ ಇದ್ದಿದ್ದು. ಜೊತೆಗೇನಿದೆ ಆತನಿಗೆ ಉಳಿದ ಎಲ್ಲ ರುದ್ರರ ಆವೇಶ ಇದೆ, ಮತ್ತು ವರ ಇದೆ, ಸ್ಪೆಷಲ್ ಆವೇಶ. ಇದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಸೇರ್ಕೊಂಡು ಇಬ್ಬರು ಭಾರಿ ಗೋಚರಾಗಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಅದೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆ ಘೋರಂ ಚಿರಂ ವಿಚಿತ್ರಂ ಮಹದ್ ವಿಭೂಷಣಂ ಅರ್ಥ ಆಗುತ್ತೆ. ಎಲ್ಲಿ ಸಣ್ಣ ಇಲ್ಲಿ ದೃಶ್ಯ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ವಿಚಿತ್ರ ಮಾರ್ಗಾನ್ ಯುಧಿ ಸಂಚರಂತೌ ಸಸೌ ಮದತ್ತಿ ಭುವಿ ಸಾತ್ಯಕಿಂ ರಣೇ ನಿಪಾತ್ಯ ಕೇಶೇಷು ಚ ಸಂಪ್ರಗೃಹ್ಯ ಪದಾಸ್ಯ ವಕ್ಷಸಿ ಅಧಿರುಹ್ಯ ಖಡ್ಗಂ ಉದಗ್ರಹೀತಾಶು ಶಿರೋಪಹರ್ತುಂ. ಸಹ ಸೌಮದತ್ತಿ ಯುದ್ಧ ಮಾಡ್ತಾ ನೋಡಿ, ಈ ಸೌಮದತ್ತಿ ಅಂತ ಹೇಳಿದ್ರು, ಯೂಪಕೇತು ಅಂತ ಹೇಳಿದ್ರಲ್ಲ, ಸೌಮದತ್ತಿ ಅಂತ ಹೇಳಿದರು. ಜ್ಞಾಪಕ ಮಾಡ್ಕೊಳ್ತಾರೆ ಯಾರೋ ಮತ್ತು ಊಹಾಪೋಹ ಅಲ್ಲ, ಅದು ಅವರೇ ಹೇಳಿದ್ದು. ಎಲ್ಲ ಹೆಸರುಗಳು. ಸಾತ್ಯಕಿಂ ರಣೆ ನಿಪಾತ್ಯ ಯುದ್ಧ ಮಾಡ್ತಾ ಅದು ಕೆಳಗೆ ಬಿಡಿಸ್ಬಿಟ್ಟ ಸಾತ್ಯಕಿನ ಭೂರಿಶ್ರಮಸ್ತು. ಕೇಶೇಶು ಸಂಬರ್ಹ್ಯ ಕೂಲ್ ಹಿಡ್ದ. ಪದಾಸ್ಯ ವಕ್ಷಸಿ ತನ್ನ ಕಾಲಿನಲ್ಲಿ ನಾವು ಎದೆ ಮೇಲಿಟ್ಟ. ಹೇಗೆ ಹೊಡಿತಾರೆ ಪೂರ್ತಿಯಾಗಿ ಬೀಳಿಸಿ ಎದೆ ಮೇಲೆ ಕಟ್ಟು ಖಡ್ಗ ಎತ್ತಿದ್ದಾರೆ. ಖಡ್ಗಂ ಉದಗ್ರಹೀತ್ ಖಡ್ಗ ತಗೊಂಡ್ರು. ಆಶು ಶಿರೋ ಅಪಹರ್ತು ತಲೆ ಕತ್ತರಿಸ್ಬೇಕು, ಖಡ್ಗ ಎತ್ತಿದ. ನೋಡಿ ಎಂಥ ಸಿಚುವೇಶನ್ ಇದೆ ಈಗ. ಸ್ವಲ್ಪ ತಡ ಆದರೆ ಏನಾಗ್ತಾನೆ, ಸಾತ್ಯಕ್ಕೆ ತಲೆ ಕತ್ತರಿಸ್ಬಿಡ್ತಾನೆ ಅಂತ ಆ ಸ್ಥಿತಿ ಬಂತು. ಇದು ಏನಾಯಿತು ನೋಡಿ. ಆಗ ದೇವ್ರು ಹೇಗೆ ಕಷ್ಟಪಾಡ್ತಾನೆ ಎಂಬುದಕ್ಕೆ ಒಳ್ಳೆ ನಿದರ್ಶನ ಇದೆ. ತದ್ವಾಸುದೇವಸ್ತು ನಿರೀಕ್ಷ ವಿಶ್ವತಶ್ಚಕ್ಷು, ಅದೇ ಪದ ಉಪಯೋಗಿಸಿದ್ದಾರೆ. ವಿಶ್ವತಶ್ಚಕ್ಷು ಜಗಾದಾಶು ಧನಂಜಯಂ ರಣೇ ತ್ರಯಸ್ವ ಸೈನೇಯಮಿತಿ ಸ್ಮ ಸೋಪಿ ಭಲ್ಲೇನ ಚಿಚ್ಛೇದ ಭುಜಂ ಪರಸ್ಯ. ತತ್ ವಾಸುದೇವಃ ತು ನಿರೀಕ್ಷ ವಿಶ್ವತಃ ಚಕ್ಷು ಜಗಾದ ಆಶು ಧನಂಜಯಂ ರಣೇ ತ್ರಾಯಸ್ವ ಸೈನೇಯಂ ಇತಿ ಸ್ಮ ಸಹ ಅಪಿ ಭಲ್ಲೇನ ಚಿಚ್ಛೇದ ಭುಜಂ ಪರಸ್ಯ. ತತ್ ವಾಸುದೇವ ನಿರೀಕ್ಷ ಕೃಷ್ಣ ನೋಡಿದೆ ಅದನ್ನು. ನೋಡಿ ಇಬ್ಬರು ಅರ್ಜುನ ಕೃಷ್ಣ ಇಬ್ಬರು ಜೊತೆಗಿದ್ದಾರೆ. ಅರ್ಜುನ ನೋಡಲಿಲ್ಲ, ಕೃಷ್ಣ ಕಾಣಿಸ್ತೇವೆ ಅಂದರೆ ಅರ್ಜುನ ಅದು ಸಹಸ್ರಾಕ್ಷ ಇಂದ್ರಾವತಾರ, ಅದು ಕೃಷ್ಣ ನಿಜವಾದ ಸಹಸ್ರಾಕ್ಷ, ಈತ ಅನಂತಾಕ್ಷ. ವಿಶ್ವತಶ್ಚಕ್ಷು ಜಗಾದಾಶು ಧನಂಜಯಂ ರಣೇ. ಅರ್ಜುನ ನೋಡು ನಿನ್ನ ಶಿಷ್ಯರ ಗತಿ ಏನಾಗಿದೆ ನೋಡು ತೋರಿಸ್ದ. ತ್ರಯಸ್ವ ಸೈನೇಯಂ ಇತಿ ಸ್ಮ ಸೋಪಿ ಭಲ್ಲೇನ ಚಿಚ್ಛೇದ ಭುಜಂ ಪರಸ್ಯ. ಎಷ್ಟು ಫಾಸ್ಟಾಗಿ ನಡಿಬೇಕಿದು, ಹೇಳಬೇಕು, ತೋರಿಸ್ಬೇಕು. ಒಂದು ಭಲ್ಲ ತಗೊಂಡ ಈಗ ಹೊಡೆದ, ಸರಿಯಾಗಿ ಅವನ ಕೈನ ಕಟ್ ಮಾಡಿಬಿಡುತ್ತೆ. ಅದು ಎತ್ತಲ ಎತ್ತಿದ್ನಲ್ಲ, ಕೈನ ಕಟ್ ಮಾಡ್ದ. ಇನ್ನು ಹೊಡೆಯೋ ಚಾನ್ಸೇ ಇಲ್ಲ ಬಲಗೈ, ಆ ರೀತಿ ಕಟ್ ಮಾಡ್ತಾರೆ ಅರ್ಜುನ. ಇವೆಲ್ಲ ಎಷ್ಟು ಎಕ್ಸ್ಪರ್ಟೈಸ್ ಬೇಕು ಅದಕ್ಕೆ. ಯುದ್ಧ ಬಾಣ ಗಿಣ ಹೊಡೆಯೋದಕ್ಕೆ ಟೈಮ್ ಇಲ್ಲ, ಅದು ಇಟ್ಟು ಹೊಡೆಯೋಕ್ಕೆ ಟೈಮ್ ಇಲ್ಲ. ಇದು ತಕ್ಷಣ ಎಸ್ತಾ ಕೈ ಕಟ್ಟಾಯಿತು. ಧನಂಜಯಂ ರಣೆ ತದ್ವಾಸುದೇವಸ್ತು ನಿರೀಕ್ಷ್ಯ ವಿಶ್ವತಚ್ಚರ್ಚುರು ಜಗಾದಾಶು ಧನಂಜಯಂ ರಣೆ ತ್ರಯಸ್ವ ಸೈನೇಯಮಿತಿ ಸ್ಮ ಸೋಪಿ ಭಲ್ಲೇನ ಚಿಚ್ಛೇದ ಭುಜಂ ಪರಸ್ಯ. ಸತೇನ ಚೋತ್ಕೃತ್ತ ಸಖಡ್ಗ ಬಾಹು ವಿನಿಂದ್ಯ ಪಾರ್ಥಂ ನಿಶಸಾದ ಭೂಮೌ ಪ್ರಾಯೋಪವಿಷ್ಟಃ ಶರಸಂಸ್ತರೇ ಹರಿಂ ಧ್ಯಾಯನ್ ವಿನಿಂದನ್ ಅಸುರ ಪ್ರವೇಶಾತ್. ಸಹ ತೇನ ಚ ಉತ್ಕೃತ್ತ ಎಲ್ಲೋಯ್ತು ಸಖಡ್ಗ ಬಾಹು ವಿನಿತ್ಯ. ನೋಡ್ದ ಗೊತ್ತಾಯ್ತು ಅರ್ಜುನ ಮಾಡಿದ್ದು ಕೃಷ್ಣ ತೋರಿಸಿದ್ದು ಎಲ್ಲ ತಕ್ಷಣ ಅರ್ಥ ಮಾಡಿಕೊಂಡ. ಇದು ಕೃಷ್ಣಂದೇ ವ್ಯಾಪಾರ, ಬಿಡಿದಂಥವ್ರಿಗೆ ಶಕ್ತಿ ಇಲ್ಲ ಅಂತ ಗೊತ್ತು. ಅರ್ಜುನ ಹೊಡೆದ, ಕೃಷ್ಣ ಹೇಳಿ ಮಾಡಿಸ್ದ ಅಂಥೇಳಿ ಗೊತ್ತಾಯಿತು. ಪಾರ್ಥಂ ವಿನಿಂದ್ಯ ಬೈದ ಅರ್ಜುನನನ್ನು. ಇವೆಲ್ಲ ಮೋಸಗಾರರು, ಮೋಸ ಇದ್ದ ಹಿಂದಿವ್ಸ ಬರೀ ಮಾಡಿದ್ದ. ಯಾರಿಗೆ? ಅರ್ಜುನ ಮಾಡಿದ್ದ. ಈಗ ಹತ್ತಿರ ಬೈತ ಭಾರಿ ಅನ್ಯಾಯ ಮಾಡಿದಿರಿ ಅಂತೇಳಿ. ಅದು ದೇವರು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಹಿಂದೆ ಮಾಡಿದ ತಪ್ಪು. ಅವ್ರು ಮಾಡಿದ ತಪ್ಪು ಸೀರಿಯಸ್ ಅನುಭವಿಸ್ಬೇಕಾಯ್ತು ಮುಂದೆ ಅವರು. ಅದಕ್ಕೆ ಒಂದು ಸುಳ್ಳು ಹೇಳಿದರೆ ಒಬ್ಬನು ಒಂದೇ ಹೊಡಿತಾರೆ. ಇವನು ಒಂದೇ ಹೊಡಿಬೇಕಾಗಿಲ್ಲ, ಹೊಡೆಯೋರು ಎಷ್ಟು ಹೊಡಿತಾರೆ? 4 ಹೊಡಿತಾರೆ ಸಾಮರ್ಥ್ಯ ಇದ್ದರೆ. ಇವನು ಹೊಡೆದಿದ್ದು ಒಂದು, ಅವ್ರು ಹೊಡೆಯೋದು ಎಷ್ಟು? 4 ಕೆಲಸದ ಕೊಂದೇ ಬಿಡ್ತಾರೆ ಸಿಟ್ಟಿಗೆ ಇದ್ದರೆ. ಅಂದರೆ ಅದು ಹುಷಾರಾಗಿರ್ಬೇಕು. ಅದಕ್ಕೆ ಒಂದು ಸತ್ ಮೋಸ ಮಾಡಿದ್ರಲ್ಲ ಅಂತ ಹೇಳಿದರೆ, ಮೋಸ ಮಾಡಿದ್ದು ಎಂಥದ್ದು ಅದು? ಅಭಿಮನ್ಯು ಒಬ್ಬರೇ ಒಳಗೋಗಿದ್ದಾರೆ, ಇಷ್ಟು ಜನ ಸೇರಿ ಹೊಡಿತಾ ಇದ್ದಾರೆ, ಮೋಸದಿಂದ ಹೊಡಿತಾ ಇದ್ದಾರೆ. ಅದಕ್ಕೇನು ಮಾಡಿ ಎಲ್ಲರಿಗೂ ಮೋಸ ಮಾಡ್ತಾ ಹೋಗ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಬಿಡೋದವ್ರಿಗೆ ಎಲ್ಲಿ ತಪ್ಪಿದೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಪಾಂಡವರದೇ ಮೋಸ ಅಂಥೇಳಿ ಇದನ್ನೆಲ್ಲ ಹೇಳೋದೇ ಇಲ್ಲ. ಪಾಂಡವರದೇ ಮೋಸ ಅಂಥೇಳಿ ಅವ್ರ ಮೇಲೆ ಹಾಕ್ತಾರೆ. ತ್ರಾಯಸ್ವ ಸೈನೇಯಮಿತಿ ಸ್ಪತೋಪಿ ನಿಶಸಾದ ಭೂಮೌ, ಭೂಮಿ ಮೇಲೆ ಕೂತ್ಕೊಂಡ. ಪ್ರಾಯೋಪವಿಷ್ಟ, ನಾನು ಪ್ರಾಯೋಪವೇಶ ಮಾಡ್ತೇನೆ ಈಗ, ಹಂಗೆ ಸ್ಟ್ರೈಕ್ ಮಾಡ್ತಾ ಆ ಥರ ಭಾಳ ಅನ್ಯಾಯ ಇದು ಅಂತ ಕೂತ್ಕೊಂಡ.
ಧ್ಯಾನ ಮಾಡೋಕ್ಕೆ ಶುರು ಮಾಡ್ದ. ಶರ ಸಂಸ್ತಾರೆ ಅದು ಕೂಡ್ಲಿಕ್ಕೆ ಜಾಗ ಬೇಕಲ್ಲ, ಏನು ಶರ ಸಂಸ್ತಾರೆ ಅಂದರೆ ಏನು? ಶರ ಶಬ್ದ ಬಾಣಗಳ ಹಾಸಿಗೆ ಅಂತ ಒಂದು ಅರ್ಥ. ಶರ ಅಂದರೆ ಜೊಂಡು, ಅಲ್ಲಿರ್ತ ಹಾಸಿಗೆ ಬರೀ ಹಾಸಿಗೆ ಮೇಲೆ ಕೂಡಬಾರ್ದು, ಅದಕ್ಕೆ ಆಸನ ಹಾಕ್ಕೊಂಡು ಕೂತ್ಕೊಂಡು ಕೈ ಚೈಲಾಜನ ಕುಶೋತ್ತರಂ ಬರುತ್ತಲ್ಲ ಹಾಗೆ. ಸೋಪಿ ಹರಿಂ ಧ್ಯಾಯನ್ ನಿಂದನ್ ಅಸುರ ಕೃಷ್ಣ ನೀನಿದ್ದೆ, ನೀನು ಮೋಸಗಾರ, ನೀನೇ ಹೇಳಿ ಮಾಡಿಸಿ ಬೈತಿದ್ದಾನೆ. ಒಳ್ಳೆ ಧ್ಯಾನ ಮಾಡಿ ಕೃಷ್ಣಲ್ಲೇ ಧ್ಯಾನ ಮಾಡ್ತಾರೆ ಹೊರಗಡೆಗೆ. ಗಂಟ ಕರಡ ಪಿಶಾಚಿಗಳ ಕೆಲಸ ಇದಾಗಾಯಿತು. ಕೃಷ್ಣನೇ ಗೈಡ್ ಮಾಡ್ತಾ ಬರ್ತಾರೆ, ಕೃಷ್ಣನೇ ಪಕ್ಕದಲ್ಲಿ ಕೂತಿರೋದು. ಮೇಲೆಲ್ಲ ಬೈತಾ ಇದ್ದಾನೆ, ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ, ಕೃಷ್ಣ ನೋಡ್ತಾನೆ. ದೇವರು ಅಂತ ಗೊತ್ತಾಗುತ್ತೆ, ಎಲ್ಲ ಬಿಟ್ಬಿಡ್ತಾರೆ, ನಿಶ್ಚಿಂತೆ ಧ್ಯಾನ ಮಾಡ್ತಾ ಕೂತ್ಬಿಡ್ತಾರೆ. ಅಂದರೆ ಧ್ಯಾನದ ಎಫೆಕ್ಟ್ ಮೊದಲು ಕೂತ್ ಎಫೆಕ್ಟು, ಪ್ರಾಯೋಗಿಸ ಉಪವಾಸದ ಎಫೆಕ್ಟು, ಆಮೇಲೆ ದೇವರನ್ನು ಧ್ಯಾನ ಮಾಡಿದ್ದು, ಎಲ್ಲ ಧ್ಯಾನ ಮಾಡಿದ ಪ್ರಕರಣ ಶುದ್ಧವಾಗೋಯ್ತು ಅಷ್ಟೊತ್ತಿಗೆ. ಆ ಸಡನ್ ಚೇಂಜ್ ಅದು ಯುದ್ಧರಂಗದಲ್ಲಿ. ಅವೆಲ್ಲ ಕೋಪ ಎಲ್ಲ ಇಳಿಸ್ಕೊತಾ ಬರ್ತಾರೆ. ಕೂತ್ರೆ ಅರ್ಧ ಕಡಿಮೆ ಆಗುತ್ತೆ ಪ್ರಯಾಸ. ಬಿ ಪಿ ಹಿಡಿಲಿಕ್ಕೆ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಕೂಡಬೇಕು, ಅಲ್ಲಿಂದ ಶುರುವಾಗುತ್ತೆ. ಪ್ರತಿಯೊಂದು ಏನೇ ಆಪತ್ತು ಬಂದರೂ ಕೂಡೋದ್ರಿಂದ ಒಂದು ಆಸನ, ಆ್ಯಕ್ಚುಲಿ ಯೋಗಾಸನ ಅದು. ಕೂತಷ್ಟೇ ಕೆಲವರು ಗಲಾಟೆ ಮಾಡಕ್ಕೆ ಕೂತ್ಕೊಳ್ಳಿ ಮಾತಾಡ ಅಂತ ಕೊಡಿಸ್ತಾರೆ. ಅದು ಏನೋ ಕೂಡಲೇ ಬೇರೆ ಕೊಟ್ಟು ಮುಗಿದೋಯ್ತು ಕತೆ. ಒಂದು ಅರ್ಧ ಕೊಟ್ಟು ಇದು ಮಾಡಿದೆ ಅಂದರೆ ಸಾಕಷ್ಟು ಡೌನ್ ಆಗಿಬಿಡ್ತಾರೆ. ಅದೆಲ್ಲ ಬಹಳ ಮುಖ್ಯವಾದ ಅಂಶ. ಮೆಕ್ಯಾನಿಕಲ್ ಅಲ್ಲದು, ಯೋಗದ ಸಿದ್ಧಿ ಅದು. ನಿಶಸಾದ ಭೂಮೌ ಪ್ರಾಯೋಪವಿಷ್ಟ ಶರಸಂಸ್ತರೇ ಹರಿಂ ಧ್ಯಾಯನ್ ವಿನಿಂದನ್ ಅಸುರ ಪ್ರವೇಶಾತ್ ಗತೆ ಅಸುರಾವೇಶ ಮುತಾತಿ ಭಕ್ತ್ಯಾ ಧ್ಯಾಯತ್ಯಮುಷ್ಮಿನ್ ಗರುಡಧ್ವಜಂ ತಂ ಸೇನೇಯ ಉತ್ಥಾಯ ನಿವಾರ್ಯ ಬಾಣಃ ಕೃಷ್ಣಾರ್ಜುನಾದ್ಯೈಃ ಅಹರಶಿರೋಸ್ಯ. ಗತೆ ಅಸುರಾವೇಶೇ, ಅಸುರಾವೇಶ ಹೋಯಿತು. ಉತಾತಿ ಭಕ್ತ್ಯ, ಭಾರಿ ಭಕ್ತಿ ಬಂತು ಕೃಷ್ಣನ ಮೇಲೆ. ಧ್ಯಾಯತಿ ಅಮುಷ್ಮಿನ್ ಗರುಡಧ್ವಜಂ ತಂ, ಗರುಡಧ್ವಜಾದ ಕೃಷ್ಣನನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಹಾಂ, ಏನ ಯಾರು ತಾತ? ಅಲ್ಲಿ ಅವರವ್ರ ಫ್ಯಾಮಿಲಿ ಫ್ಯಾನ್ರಲ್ಲ, ಕುಟುಂಬದ ಕಲಹ ಇತ್ತು. ಅದಕ್ಕೆ ಈ ಪಕ್ಷ ಸೇರ್ಬೇಕಾದ್ರೆ ಕೂಡ ವೈಯಕ್ತಿಕವಾದ ದ್ವೇಷರು ಸೇರಿಕೊಂಡಿತ್ತು ಅವರಿಗೆ. ದುರ್ಯೋಧನ ಸಪೋರ್ಟ್ ಮಾಡೋದು ಒಂದಾದರೆ ತಮ್ಮ ಪರ್ಸನಲ್ ಬೇರೆ ಎಲ್ಲರಿಗಿತ್ತು. ಅದು ಆಗಿತ್ತು. ಇಬ್ಬರು ಎಲ್ಲ ದೇವತೆಗಳೇ, ಯಾವುದೋ ಕಾರಣ ಗಲಾಟೆ ಶುರುವಾಗಿತ್ತು. ಅಸುರಾವೇಶ ಗತಾ ಉತಾತಿ ಭಕ್ತ್ಯ ಧ್ಯಾಯತ್ಯಮುಷ್ಮಿನ್ ಗರುಡಧ್ವಜಂ ತಂ ಸೇನೇಯ ಉತ್ಥಾಯ ನಿವಾರ್ಯಮಾಣಃ ಕೃಷ್ಣಾರ್ಜುನಾದ್ಯೈಃ ಅಹರತ್ ಶಿರೋಸ್ಯ. ಹೇಳ್ತಿದ್ದಾರೆ, ಸಾತ್ಯಕಿ ಎದ್ದ, ಖಡ್ಗ ತಗೊಂಡ, ಭೂರಿಶ್ರವ್ ಧ್ಯಾನ ಮಾಡ್ತಾ ಕೂತಿದ್ದ, ತಲೆ ಕತ್ತರಿಸ್ಬಿಟ್ಟ. ಕೃಷ್ಣ ನೋಡಿ, ಕೃಷ್ಣಾರ್ಜುನ ಮಾಡಬೇಡ ಹಾಗಲ್ಲ, ತಪ್ಪು ಅಂತ ಹೇಳ್ತಿದ್ರೆ ಕೇಳಿದ್ರೆ ಹೊಡ್ಕೊಂಡು ಹಾಕ್ಬಿಡ್ತಾರೆ. ಯಾರು? ಸಾತ್ಯಕಿ ತಪ್ಪು ಮಾಡಿದ್ರೆ, ಸಾತ್ಯಕಿ ತಪ್ಪು ಮಾಡೋದ ಮಾಡಲಿ. ಇದು ಕೃಷ್ಣ ಭೀಮರು ಮಾಡಿದ ತಪ್ಪಲ್ಲಲ್ಲ, ಅವರಿಬ್ಬರಲ್ಲಿ ದೋಷ ಇಲ್ಲ. ಇವು ಹುಡಿದವ್ರು ಮಾಡಿದಾಗ ಅವ್ರ ಲಿಮಿಟೇಷನ್ ಗೊತ್ತಾಯ್ತಾ? ಏನು ಮಾಡಬೇಕು ಸಾತ್ಯಕಿಯಾಗ? ಕೃಷ್ಣ ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಏನಾಯ್ತು ಅಲ್ಲಿಗೆ? ಆ ಮಟ್ಟಿಗೆ ಭಾಗವತರ ಡೌನ್ ಆಯ್ತು. ಅರ್ಥ ಆಯ್ತಾ? ಹಾಂ, ಏನ? ಹೌದು ಹಾಂ, ನೀವು ಹೇಳಬೇಕು ಅದನ್ನು. ಅಂತ್ಯಕಾಲ ಹೇಳ್ಬಿಡಿ, 100% ಸಂಶಯನೇ ಇಲ್ಲ. ಆಗ್ತಾಯ್ತಾ? ತಮಾಷೆ ಅಂದರೆ ಇವೆಲ್ಲ ತೋರಿಸ್ತಾರೆ. ಕುರುಕ್ಷೇತ್ರಕ್ಕೆ ಹೋಗಿ ಭೂರಿ ಅಂತ ಒಂದು ಜಾಗ ಇದೆ, ಅವ್ರು ಬೋರಿ ಅಂತ ಕರೀತಾರೆ ಅದನ್ನು. ಅದಕ್ಕೊಂದು ಜಾಗ, ದೊಡ್ಡ ಜಾಗ, ಅದು ಇದಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸರೋವರ ಇದೆ, ಅಲ್ಲಿ ಮೊಸಳೆಗಳಿವೆ ಅಂತ ಹೊರಗಿಂದ ನೋಡ್ಬೋದು. ಅಂದರೆ ಎಲ್ಲ ಕುರುಕ್ಷೇತ್ರಕ್ಕೆ ಹೋದರೆ ನೋಡೋಕ್ಕೆ ಬರುತ್ತೆ. ಅವಿಷ್ಟು ಕೂಡ ಭೂರಿಶ್ರವಣ ಕೊಂದ ಜಾಗ ಅಂತೇಳಿ ಇವತ್ತು ಜಾಗಗಳು ಪ್ರಿಸರ್ವ್ ಮಾಡಿದ್ದಾರೆ. ಅಭಿಮನ್ಯು ಎಲ್ಲಿ ಕೊಂದಿದ್ದು, ಕರ್ಣನ್ನೇ ಎಲ್ಲಿ, ಪ್ರತಿಯೊಂದು ಜಾಗ ಕೂಡ ತೋರಿಸ್ತಾರೆ. ಹೋದ್ರೆ ಏನೇನಾಯಿತು ಅಂತ. ಅರ್ಜುನ ಮನೆಯಿಂದ ಕನಸು ಬಿದ್ದಿತ್ತಲ್ಲ ಕೃಷ್ಣ, ಅದು ಎಲ್ಲಿ ಯಾವ ಜಾಗ ಅದನ್ನು ತೋರಿಸ್ತು. ಈ ಜಾಗದಲ್ಲಿದ್ದಾಗಲೇ ಅದು ಮಲಗಿದ್ದಾಗ ಕನಸು ಕಂಡಿದ್ದು. ಹಾಗೆ ಜನರು ಅಷ್ಟು ಶ್ರದ್ಧೆಯಿಂದ ಉಳಿಸ್ಕೊಂಬಂದಿದ್ದಾರೆ. ಹಾಗೆ ಅದು ನೋಡಿದಾಗ ಏನಾಗಿ, ಇದೆಲ್ಲ ಓದಿ ನೋಡಿದಾಗ ಏನಾಗುತ್ತಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗಿ ಎಷ್ಟು ಇತಿಹಾಸ ಅಂತ ಗೊತ್ತಾಗುತ್ತೆ. ಇವ್ರು ಯಾರು ಇದ್ದಾರಲ್ಲ, ಇವ್ರು ಬೈಯೋರು, ಅದು ಅಲ್ಲಿ ಹೋಗೋದಿಲ್ಲ, ನೋಡೋದಿಲ್ಲ, ಏನೂ ಇಲ್ಲ. ಎಲ್ಲ ಸುಳ್ಳು ಕಟ್ಟುಕತೆಯಿಂದ ಬಾಯಿ ಬಂದ ಬೈತಿರ್ತಾರೆ. ಅಲ್ಲೇ ತುಂಬ ತಪ್ಪದು. ಯಾರೋ ಪ್ಲೇಯರ್ ಆಡಿದ್ದನ್ನು ನೆನ್ಪಿಟ್ಕೊಂಡಿರ್ತಾರೆ. ಇಲ್ಲೇ ಸೆಂಚುರಿ ಹೊಡೆದಿದ್ದು, ಬ್ಯಾಟ್ ಕೊಟ್ಟೆತ್ತರು ಭಗವಂತ ಬ್ಯಾಟ್ ತೊಗೋತಾರೆ. ಅದನ್ನು ಇದ್ದ ಅಂದರೆ ಜನಗಳಿಗೆ ಇದಿಲ್ಲ, ವಿವೇಚನೆ ಶಕ್ತಿನೇ ಇಲ್ಲ. ಹಾಗಾಗಿದೆ. ಏನೋ ಹೇಳಿದ್ದೀವಿ, ಹೇಳಬೇಕೀಗ. ಕೃಷ್ಣಪಕ್ಷದ ಅಭಿಮಾನಿ ದೇವತೆ ಅಂತಿಂದು ಹೇಳಿದ್ದ ಅವತಾರ ಮಾಡ್ಬೇಕಾದ್ರೆ. ಶುಕ್ಲಪಕ್ಷ ಅಂತ ಕೃಷ್ಣಪಕ್ಷ ಇತ್ತು, ಇಬ್ಬರು ಜೊತೆ ಕೃತವರ್ಮ ಮತ್ತು ಸಾತ್ವಿಕ ಇಬ್ಬರು ಒಂದೇ ಇದರಲ್ಲಿ ಹೇಳಿದ್ದಾರೆ. ಇಬ್ಬರದನ್ನು ಏನ ಸತ್ತೋದ್ಮೇಲೆ ಸತ್ತಿಲ್ಲ, ಅವನು ಭೂರಿಶ್ರವಸ್ಸು ಧ್ಯಾನ ಮಾಡ್ತಿದ್ದಾನೆ ಅಷ್ಟೇ, ಕೊಂದುಬಿಟ್ಟ. ಯುದ್ಧದಲ್ಲಿ ಕೊಲ್ಲೋದಿಗಿಲ್ಲದು ದೋಷದ ಪ್ರಶ್ನೆ ಬೇರೆ. ಅನ್ಯಾಯ ಆ ದೃಷ್ಟಿಯಲ್ಲಿ ಅನ್ಯಾಯ ಪ್ರತಿ ಅನ್ಯಾಯ ಇದ್ದೇ ಇದೆ. ಕೃಷ್ಣನ ಭಯ ಆಗಿಲ್ಲ, ಪ್ರತಿ ಮಾಡಿಸಿದ್ದಾನೆ. ಈ ಕೊಲ್ಲಬೇಡ ಅಂದರೆ ನಿಲ್ಲಿಸ್ಬೇಕಾಗಿತ್ತು, ನಿಲ್ಲಿಸಲಿಲ್ಲ ಅಷ್ಟೇ.
ಯಾರಿಗೆ ಕಡಿಮೆ ಆಗೇ ಆಗುತ್ತೆ. ಅವ್ರಿಗೆ ಪಾಪ ಬರುತ್ತೆ ಅಂತ ಹೇಳಾಗಿಲ್ಲ, ದೇವತೆಗಳ ಸಿಕ್ಕಾಪಟ್ಟೆ ಪುಣ್ಯ ಇರುತ್ತಲ್ಲ ಲಾಸ್. ತದಾ ಸ್ವಕೀಯಂ ರಥಮೇ ತದರ್ಥಂ ಕೃಪ್ತಂ ದದೌ ಸಾತ್ಯಕಯೇ ಸಸೂತಂ ಕೃಷ್ಣೋಥ ಪಾರ್ಥಸ್ಯ ಹಯಾಂತೃಷಾತಿತಾನ್ ತದಾ ಸೃಜತ್ವಾರುಣಾಸ್ತ್ರಂ ಸ ಪಾರ್ಥಃ. ತದಾ ಸ್ವಕೀಯಂ ರಥಂ ಏತದರ್ಥಂ ಕೃಪ್ತಂ ದದೌ ಸಾತ್ಯಕೇಯೇ ಸಸೂತಂ ಕೃಷ್ಣಃ ಅಥ ಪಾರ್ಥಸ್ಯ ಹಯಾಃ ತೃಷಾರ್ದಿತಾಃ ತದಾ ಅಸೃಜತ್ ವಾರುಣಾಸ್ತ್ರಂ ಸ ಪಾರ್ಥಃ. ಆವತ್ತೇನಾಯಿತು, ತದಾ ಸ್ವಕೀಯಂ ರಥಮೇತದರ್ಥಂ ಕೃಪ್ತಂ. ಸಾತ್ಯಕ್ಕೆ ಮುಂದೋಗ್ಲ ರಥ ಇಲ್ಲ, ಈಗ ರಥ ಹೋಗ್ಬಿಟ್ಟಿದೆ, ಏನು ಮಾಡಬೇಕಾಗ? ಏನು ಮ್ಯಾಚ್ ಎಲ್ಲ ನೋಡಿದರೆ ಪರಮಾಶ್ಚರ್ಯ ಆಗುತ್ತೆ. ಒಂದು ರಥ ಬಂತು, ಕೃಷ್ಣ ತರಿಸಿದ, ಅದು ಮೇಲೆ ಇರೋದು ಕೂತ್ಕೊಂಡು ಬಂತು. ಇದೆಲ್ಲ ನೋಡಿದ ಮೇಲೆ ಯುದ್ಧ ಮಾಡೋದಕ್ಕೆ ಎಷ್ಟು ಮೂರ್ಖರಿರ್ಬೇಕು ದುರ್ಯೋಧನಾದಿಗಳು. ಇಂಥ ಕೃಷ್ಣನ ಗೆಲ್ಲಕ್ಕೆ ಸಾಧ್ಯ ಇದೆ ಯಾರು ಕೂಡ. ಇಂಥ ಕೃಷ್ಣನ ಸಪೋರ್ಟ್ ಇದ್ದಾಗ ಯಾರು ಗೆಲ್ತಾರ? ಅದು ಎಮರ್ಜೆನ್ಸಿ ಯಾರು ತಂದು ಕೊಡ್ತಾರಾಗ? ಕೃಷ್ಣ ಏನು ಸ್ವಕೀಯಂ ತನ್ನ ರಥ ಕೊಟ್ಟಂತ ಕೃಷ್ಣ. ರಥ ಏನೋ ಅರ್ಜುನ ಕೃಷ್ಣನ ರಥ ತಂದಿಲ್ಲ, ರಥ ಬಂತು ಅಲ್ಲಿಗೆ ಬಂದುಬಿಟ್ಟು ಅದು ಯುದ್ಧ ಹೋಗಿ ಯುದ್ಧ ಮಾಡೋಂತ ಕಳಿಸಿದ. ದೇವ್ರು ಎಷ್ಟು ಮಾಡ್ಬೋದು ಅಂಬೋದಕ್ಕೆ ಸಾಕ್ಷಿ ಇದು. ದೇವ್ರು ನಂಬಿದರೆ ಏನಾಗುತ್ತೆ ಅಂದರೆ, ಏನು ಮಾಡ್ತಾನೆ ಪಾಪ ದೇವ್ರು ಈ ಸಮಯದಲ್ಲಿ ಅಂತ ಹೇಳಾಗಿಲ್ಲ. ಯಾವಾಗ ಮಾಡಿದರೂ ಕೂಡ ದೇವ್ರು ಏನು ಮಾಡ್ತಾನೆ, ಅದಕ್ಕೆ ದೇವರು ಅಂತ ಕರೆಯೋದು. ಉಳಿದವ್ರು ಯಾಕೆ ಮಾಡೋದಿಲ್ಲ ಅಂದರೆ ಕಾರಣ ದೇವರಲ್ಲ ಅಂಬೋದೇ ಕಾರಣ. ದೇವ್ರು ಕೃಷ್ಣ ಯಾತಕ್ಕೆ ಮಾಡಿದಂಬೋದಕ್ಕೆ ದೇವರಾಗಿರೋದೇ ಕಾರಣ. ಇವತ್ತು ಯಾರೋ ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟರೆ ಏನಪ್ಪ ಇದು ಭಾರಿ ಆಶ್ಚರ್ಯ ಅಂತ ಕೇಳಿ. ಸರ್ಕಾರ ಗ್ರಾಂಟ್ ಕೊಟ್ಟರೆ ಯಾರು ಕೇಳೋದಿಲ್ಲ, ಅದಕ್ಕೆ ಸರ್ಕಾರ ಗೊತ್ತಾಯ್ತಾ. ಅದು ಉಳಿದು ಕೊಟ್ಟರೆ ಭಾರಿ ಆಶ್ಚರ್ಯ, ಭಾಳ ಉದಾರ ಬುದ್ಧಿ ಹಾಗೆ ನೂರಾಂಟು ಕಾರಣ ಶುರು ಮಾಡೋಕ್ಕಾಗತ್ತೆ. ಭಾಳ ಶ್ರೀಮಂತ ಕಥೆಗಳು ಹೇಳಬೇಕು, ಸರ್ಕಾರಕ್ಕೆ ಬೇಕಿಲ್ಲ. ಕೃಷ್ಣಸ್ಯ ಪಾರ್ಥಸ್ಯ ಹಯಾಹ ತೃಷಾರ್ದಿತ. ಅಷ್ಟೊತ್ತಿಗೇನಾಯಿತು, ಅರ್ಜುನನ ಕುದುರೆಗಡೆ ಭಾರಿ ಸಾಹೇಬ್ ಮೈಯೆಲ್ಲ ಬಾಣ ಚುಚ್ಕೊಂಡ್ಬಿಟ್ಟಿದೆ. ಅವಧ್ಯಾಶ್ವಗಳು ಮೈಯೆಲ್ಲ ಗಾಯ ಆಗಿದೆ, ಜೊತೆಗೆ ಬಾಯಾರಿಕೆ ಆಗಿದೆ ಅವ್ರಿಗೆ. ಇಷ್ಟೊತ್ತಾಡಿದ್ದಕ್ಕೆ ಕಂಟಿನ್ಯೂಸ್ ಬಾಯಾರಿಕೆ ಜನ ಇದ್ದಾರೆ ನಮಗೆ ಇವತ್ತು ಕಾಣ್ತಾರೆ. ಹಯಾಸ್ಯ ತೃಷಾರ್ದಿತಾ. ಅರ್ಜುನ ಗಮನಿಸಿದ ಅದನ್ನು. ತದ ಅಸೃಜತ್ ವಾರುಣಾಸ್ತ್ರಂ ಸ ಪಾರ್ಥಃ. ಈಗ ಅವಕ್ಕೆ ನೀರು ಕುಡಿಸ್ಬೇಕು ನೋಡಿ. ಎಷ್ಟು ಕರುಣೆ ಇದೆ ಅರ್ಜುನಿಗೆ ಅಂದರೆ, ಕುದುರೆಗಳಿಗೆ ತೊಂದರೆ ಆಗಬಾರ್ದು, ನೀರು ಕುಡಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಕೃಷ್ಣನ್ ಕೇಳ್ತಾನೆ ಯಥಾ ಪ್ರಕಾರ. ಅರ್ಜುನ ಮಾಡು ಅಂತ ಹೇಳ್ತಾನೆ. ಅದೆಲ್ಲ ತೋರಿಸ್ತಾರೆ. ಅದು ಇವತ್ತು ತೀರ್ಥ, ದೊಡ್ಡ ತೀರ್ಥ, ಭಾಳ ದೊಡ್ಡ ತೀರ್ಥ ಅರ್ಜುನ ಆಗಿ ಮಾಡಿದ್ದು. ಭಾಳ ದೊಡ್ಡ ಅಶ್ವಿ ತೀರ್ಥ ಅಂತ ಇವತ್ತಿಗೂ ಹೆಸರು ಅದಕ್ಕೆ. ಕುದುರೆ ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಕುರುಕ್ಷೇತ್ರ ತುಂಬ ದಿವಸ ಇರಬೇಕು ನೋಡ್ಬೇಕಾದ್ರೆ. ಇದು ಎಲ್ಲೆಲ್ಲೋ ಇವತ್ತು ತುಂಬ ದೂರ ಹತ್ತಿರದಲ್ಲಿಲ್ಲ ಯಾವುದು ಕೂಡ. ವಿಶಾಲವಾದ ಇದದು ಅಶ್ವತೀರ್ಥ ಅಂತ ಹೆಸರು ಅದಕ್ಕೆ. ಕುದುರೆಗಳಿಗೋಸ್ಕರ ಮಾಡಿದ ತೀರ್ಥ, ಅದಕ್ಕೆ ಅಶ್ವತೀರ್ಥ. ದೊಡ್ಡ ಬೋರ್ಡ್ ಕೂಡ ಸರ್ಕಾರದವ್ರು ಇತ್ತೀಚೆಗೆ ಭಾಳ ಕೆಲಸ ಮಾಡಿದ್ದಾರೆ. ದೊಡ್ಡ ಬೋರ್ಡ್ ಹಾಕಿ ಅದಕ್ಕೆ ಇದು ಮಾಡಿದ್ದಾರೆ. ಇಲ್ಲೇ ಜಾಗಗಳು ಯಾವ ಐಡೆಂಟಿಫೈ ಮಾಡಿ ಹಾಕ್ತಾರೆ. ಹಿಂದೆಲ್ಲ ಬಾಯಲ್ಲಿ ಹೇಳ್ತಿದ್ರು, ಈಗೆಲ್ಲ ಇದು ಮಾಡಿ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ತೇರೈವ ತೀರ್ಥಂ ಪರಮಂ ಚಕಾರ. ಅರ್ಜೆಂಟಿಗೇನು ಪರಮತೀರ್ಥ ಎಲ್ಲಿ ತರಬೇಕೀಗ? ಪರಮತೀರ್ಥನೇ ಮಾಡ್ತಾರೆ ಅರ್ಜುನ. ಒಂದು ಬಾಣ ಬಿಡ್ತಾನೆ ಫಸ್ಟು. ಬಾಣ ಬಿಟ್ಟ ತಕ್ಷಣ ದೊಡ್ಡ ಕಂದಕ ದೊಡ್ಡ ಕಂದಕ ಗೊತ್ತಾಯ್ತು. ಅಷ್ಟರ ಮಟ್ಟಿಗೆ ಗ್ಯಾಪ್ ಶುರುವಾಗುತ್ತೆ. ವಾರಣಾಸ್ತ್ರ ಬಿಡ್ತಾರೆ, ಅದು ತುಂಬ ಫುಲ್ ಆಫ್ ವಾಟರ್. ಕುದುರೆಗಳಿಗಿಂತ ಏನೋ ಒಂದು 4 ಚಮಚ ಒಂದು ಬಿಸ್ಲೇರಿ ವಾಟರ್ ಕೊಟ್ಟಿದ್ದಲ್ಲ, ಫುಲ್ ದೊಡ್ಡ ತೀರ್ಥನೇ ಮಾಡಕ್ಕೆ ಬಿಡ್ತಾನೆ. ಆ ತೀರ್ಥ ಎವರ್ ಹಿಡಿಬೇಕು, ಆ ಥರ ಆಗಿತ್ತು. ಪ್ರಾಣರೂಪ. ಆಮೇಲೆ ಏನು ಮಾಡ್ದ, ಒಂದು ಅದು, ಇನ್ನೊಂದು ತಥಾ ಅಶ್ವಶಾಲಾಮಪಿ ಬಾಣರೂಪ. ಕುದುರೆಗಳು ಸ್ವಲ್ಪ ವಿಶ್ರಾಂತಿ ತಗೊಳ್ಳ ಮಾಡ್ಬೇಕಾದ್ರೆ ಅಶ್ವಶಾಲ ಬೇಕು, ಶೆಡ್ ಬೇಕು ಅವಕ್ಕೆ. ಬಾಣಗಳಿಂದ ಒಂದು ಶೆಡ್ ತಯಾರು ಮಾಡ್ತಾರೆ, ಬಾಣಗಳಿಂದನೇ ಮಾಡ್ತಾನೆ ಅರ್ಜುನ. ಬಾಣರೂಪ. ಅದಕ್ಕೆ ಅರ್ಜುನ ಏನಂತಾರೆ, ಪಾರ್ಥಯವ ಧನುರ್ಧರ. ಆತ ಧನುಸ್ಸಿನ ಕೌಶಲ್ಯ ನೋಡಬೇಕು, ಅಸಾಧ್ಯ ಕೌಶಲ. ತಥೋ ವಿಮುಚ್ಚಾತ್ರ ಹಯಾನಯಾಪಯತ್ ಹರಿಸ್ತದಾ ವಾಸವಿ ಅರ್ಧಯತ್ಪರಾನ್. ತಕ್ಷಣವೇ ಕೃಷ್ಣ ನಿಲ್ಲಿಸಿ ಆ ರಥನ ಕುದುರೆಗಳನ್ನು ಬಿಚ್ಚಿ ಏನು ಅವಸರ ಇಲ್ಲ, ಕೃಷ್ಣನಿಗೆ ಎಲ್ಲ ಅವಸರ ಬಂತು. ನಿಧಾನವಾಗಿ ಹೋಗಿ ಬಾಣಗಳನ್ನೆಲ್ಲ ಕಿತ್ತಿ ಮೈ ಮೇಲೆ ಕೈ ಆಡಿಸಿ ವಾಸೆ ಮಾಡಿಸಿ ನೀರು ಕುಡಿಸಿ ಸ್ವಲ್ಪ ವಿಶ್ರಾಂತಿ ಕೊಡಿಸಿ ಅವಕ್ಕೆ. ಅರ್ಥ ಯುದ್ಧದ ರಂಗದಲ್ಲಿ ವಿಶ್ರಾಂತಿ. ಇದ್ರ ಕೃಷ್ಣ ಮಾಡಿದ ಕೆಲಸ ಆ ಸಮಯದಲ್ಲಿ. ಅದಕ್ಕೆ ಏನು ಮಾಡಿಸ್ತಾ ಮಾಡ್ದ. ಪರಮಾತ್ಮ ಏನು ಮಾಡಬಲ್ಲ, ಏನು ಬೇಕಾದ್ರೆ ಕರ್ತುಂ ಅಕರ್ತುಂ, ಕಾರಯಿತುಂ ಅಕಾರಯಿತುಂ, ಏನು ಬೇಕಾದ್ರೂ ಮಾಡಬಲ್ಲ ಮಾಡಿಸಬಲ್ಲ, ಎರಡನ್ನೂ ಮಾಡ್ದ. ವಾಸವಿ ಅರ್ಧ ಯತ್ಪರಾನ್. ಅರ್ಜುನಿಗೆ ಕೆಳ ನಿಂತ್ಕೊಂಡಿದ್ದಾರೆ, ಜಾಗ ಇಲ್ಲ, ರಥ ಬಿಚ್ಚಿಬಿಟ್ಟಿದ್ದಾರಲ್ಲ, ಈಗ ಕೆಳ ನಿಂತ್ಕೊಂಡು ಯುದ್ಧ ಮಾಡ್ತಾರೆ. ಇದು ಅರ್ಜುನ ಪರಾಕ್ರಮ. ಧೈರ್ಯ. ಪಕ್ಕದಲ್ಲಿ ಕೃಷ್ಣ ಇದ್ದಾರೆ, ಅದು ಪಾಯಿಂಟ್ ಇರೋದು. ಪಕ್ಕದಲ್ಲಿ ಯಾರಿದ್ದಾರೆ, ಮಗುನೇ ಪಕ್ಕದಲ್ಲಿ ಯಾರಿದ್ದು ಜೋರಾಗಿ ಮಾತಾಡುತ್ತೆ, ಸಪೋರ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲದೆ ಹೋದರೆ ಭಯ ಅಳ್ಳಕ್ಕೆ ಶುರು ಮಾಡೋದು, ಮನುಷ್ಯನ ಸ್ವಭಾವ ಅದು. ಅದಕ್ಕೆ ಭಾಳ ಧೈರ್ಯದಿಂದ ಯುದ್ಧ ಮಾಡ್ತಾಯಿದ್ದ. ಅರ್ಧಯತ್ ಪರಾನ್. ಆ ಸಮಯದಲ್ಲಿ ಕೂಡ ಅರ್ಜುನ ಸೋಲಿಸೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಬರೀ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದರು ಕೂಡ ಅವ್ನಿಗೆ ಸೋಲಿಸೋಕ್ಕಾಗಲಿಲ್ಲ. ಇದು ಅರ್ಜುನನ ಪರಾಕ್ರಮ. ಇಲ್ಲೂ ಭಾಳ ಸ್ವಾರಸ್ಯ ಹೇಳ್ತಾರೆ ಮಹಾಭಾರತದಲ್ಲಿ.
ಯಾವಾಗ ತೀರ್ಥ ಆಯ್ತಲ್ಲ ಋಷಿಗಳು ಬಂದೇ ಬಿಟ್ರಂತ ಅಲ್ಲಿ ಆನ್ಯಕ್ಕೆ ಶುರು ಮಾಡಿರೋದು ಬಂದುಬಿಟ್ಟಾಗಲೇ. ತೀರ್ಥ ಕಡ್ರೆ ಪಂಚ ಪ್ರಾಣ ಅವರಿಗೆ. ಎಲ್ಲರೂ ತೀರ್ಥ ಕಡ್ರೆ ಅಲ್ಲಿ ಹಾಲ್ಟ್ ಮಾಡಿ ಸ್ನಾನ ಮಾಡಿ ಜಬದ ಮ್ಯಾಚ್ ಪಾಪ ಆಡ್ತಾ ಕೂತ್ಬಿಟ್ರು. ಕೃಷ್ಣ ಇದ್ದಾರೆ ಅವ್ರಿಗೇನು ಭಯ ಅಂತೇಳಿ. ಅದೆಲ್ಲ ಬಹಳ ಆಶ್ಚರ್ಯ ಅದೆಷ್ಟು ನಡೆದಿತ್ತು. 5,000 ವರ್ಷ ಆದರೂ ಕೂಡ ಇನ್ನೂ ಉಳ್ಕೊಂಡಿದೆ ತೀರ್ಥ ಅಂದರೆ ಎಷ್ಟು ಆಶ್ಚರ್ಯ. ಇನ್ನೂ ಅವ್ರು ಹೇಳ್ತಾರೆ ಗೈಡ್ಗಳೆಲ್ಲ ತುಂಬ ಇನ್ನೂ ದೊಡ್ಡದಿತ್ತು, ಕೆಲವು ಮುಚ್ಚಿದ್ದಾರೆ ಸರ್ಕಾರ ಅಂತ ಹೇಳಿಬಿಟ್ಟು. ಬ್ರಹ್ಮಸರೋವರ ಈಗಲೇ ಭಾರಿ ದೊಡ್ಡದು ಅದು. ಅಟ್ ಎ ಟೈಮ್ ಬ್ರಹ್ಮಸರೋವರ ಇದು ಬೇರೆ ಅದು ಬೇರೆ. ಅಟ್ ಎ ಟೈಮ್ ಇವತ್ತು 1,00,000 ಜನ ಸ್ನಾನ ಮಾಡುವುದು. ಒಂದು ಸತ್ಯ ಮುಳುಗಿ ಹಾಕ್ಬೋದು ಅಷ್ಟು ದೊಡ್ಡದು ಅದು. ಇವತ್ತು ಅದು ಹೇಳ್ತೀವಿ ಇನ್ನೂ ಭಾರಿ ದೊಡ್ಡದಿತ್ತಂತೆ. ಜನಕ್ಕೆ ಇದಾಗುತ್ತೆ ಅಂಥೇಳಿ ಚಿಕ್ಕದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇನು ಬರೀ ಒಳಗೆ ಹೋಗ್ಬೇಕಾಗಿಲ್ಲ ನೀವೀಗ, ಸುತ್ತ ಮೇಲೆ ಭಾಳ ಚೆನ್ನಾಗಿ ಮಾಡಿದ್ದಾನೆ ಈಗ. ಅಟ್ ಎ ಟೈಮ್ 1,00,000 ಜನ ಮುಳುಗಾಗಿ ಬಂದರೆ ಅದು ಸೂರ್ಯಗ್ರಹಣಕ್ಕೆ ಹೋದ ಕಾಲಕ್ಕೆ ನಿಮ್ಮ ಕಾಲಿಳಕ್ಕೆ ಜಾಗ ಇಲ್ಲ. ಬೆಳಗ್ಗಿನಿಂದ ರಾತ್ರಿವರೆಗೂ ಎಷ್ಟು ಜನ ಸ್ನಾನ ಮಾಡಿರ್ಬೋದು. ಒಂದು ಸತ್ತಿಗೆ ಎಷ್ಟು ಮಾಡ್ತಾರೆ ಅಂದರೆ ಅಲ್ಲಿ ಹೇಳ್ತಾರೆ ಹೋದಾಗ ಅಲ್ಲಿ ಗ್ರಹಣ ಬಂದೆ ಕುರುಕ್ಷೇತ್ರಕ್ಕೆ ಹೋದ ಕಾಲ ಸೂರ್ಯಗ್ರಹಣಕ್ಕೆ ಹೋಗಿತ್ತು 19 ಇದ್ರದ್ದು ಅಮಾವಾಸ್ಯೆ 25th ಆಯಿತು ಬಹುಶಃ ಅಂತ ಕಾಣುತ್ತೆ. 25th ಇದ್ದಿದ್ದು ಅದು ಕುರುಕ್ಷೇತ್ರ. ಅಲ್ಲಿದ್ದಾಗ ಅಲ್ಲಿ ಹೇಳಿದರು ಅವರು ಇಲ್ಲಿ ಎಷ್ಟು ಜನ ಬರ್ತಾರೆ ನಾಳೆ ತಿಂದ್ಕೊಳ್ದೆ. ಎಷ್ಟು 1,000 ಲ್ಯಾಕ್ಸ್ ಬೋಲೋ ನೈಕ್ 1000s ಅಂತ ಹೇಳಿದ್ರು. 1000 ಅಲ್ಲ ಟ್ಯಾಕ್ಸ್ ಅಂತೇಳಿ ನೋಡಿದರೆ ಆ್ಯಕ್ಚುಲಿ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ. ಆ ಜನ ಇಲ್ಲಿ ಜನ ನೊಣ ಹೊಡೆಯೋರು ಇರೋದಿಲ್ಲ ಎಲ್ಲೋದ್ರೆ. ಮನೆಯವರೇ ಬೆರಗಿರುತ್ತೆ ಆ ಮನೆಯಲ್ಲೇ ಯಾರಿದ್ದಾರೆ ಅಂಥ ಕಾಲ ಇದು. ಅಷ್ಟು ಜ್ಞಾನ ಗಿಡ ಅಂದರೆ ಭಾರಿ ಭಕ್ತಿ ಅವರಿಗೆ. ಬ್ರಹ್ಮಸರೋವರ ಹೇಳ್ತಿರೋದು ನಾನೀಗ. ಎಷ್ಟು ಕಡೆ ಅಷ್ಟೇ ದೊಡ್ಡದಿದೆ, ಅಶ್ವತೀರ್ಥ ಕೂಡ ಅಷ್ಟೇ ದೊಡ್ಡದಿದೆ ಹೆಚ್ಚು ಕಡಿಮೆ. ಜನಕ್ಕೆ ಅದೆಲ್ಲ ಗೊತ್ತಿಲ್ಲ ಆದ್ದರಿಂದ ನಮ್ಮ ಜನಕ್ಕೆ ಇವತ್ತು ಹೋಗಲ್ಲ, ಕೇಳೇ ಇಲ್ಲ ನಮ್ಮ ಜನಗಳಿಗೆ. ಅಲ್ಲಿ ಜನ ಗೊತ್ತವ್ರಿಗೆ ಸ್ನಾನದ ಅಭ್ಯಾಸ ಜ್ಞಾನ ಇತ್ಯಾದಿಗಳಲ್ಲಿ ಭಾರಿ ಜೋರು ಅವರು. ಬೇರೆ ದಿವಸ ಇದು ಮಾಡೋದು ಬರೀ ತೀರ್ಥಗಳೇ ಕುರುಕ್ಷೇತ್ರ ತುಂಬ. ಎಲ್ಲೋದ್ರೂ ತೀರ್ಥಗಳು ಇವತ್ತಿಗೂ ಸಿಗ್ತಾ ಇರುತ್ತೆ. ಎಷ್ಟೋ ಮುಚ್ಚೋಗಿದೆ ಅದರಲ್ಲಿ. ಅಲ್ಲಿ ಆ್ಯಕ್ಚುಲಿ ಸರಸ್ವತಿ ನದಿ ಹರಿತಾ ಇರ್ತದೆ, ಅದೀಗ ಇಲ್ಲ, ಒಂದು ಚೂರು ಕಾಣಿಸುತ್ತೆ ಅಷ್ಟೇ. ಅಂಥ ಇದರಲ್ಲಿ ಇದು ನಡೆದಿದ್ದು. ಅದಕ್ಕೆ ಪವಿತ್ರವಾದ ಕ್ಷೇತ್ರ ಅಂತ ಕರೆದಿದ್ದಾರೆ. ತಥೋ ವಿಮುಚ್ಯಾತ್ರ ಹಯಾನಯಾಪಯತ್ ಹರಿಸ್ತದಾ ವಾಸವಿರದ್ದ ಯತ್ಪರಾತ್. ಅವ್ರು ಮಾತು ಹೇಳ್ತಾರೆ ಅರ್ಜುನ ಒಬ್ಬನೇ ಅಷ್ಟು ಸರಳ ಹೇಗೆ ಗೆದ್ದ. ಒಂದು ದೃಷ್ಟಾಂತ ಕೊಡ್ತಾರೆ ವೇದವ್ಯಾಸ ದೇವರು. ಏಕೋ ನಿವಾರಯಾಮಾಸ ಲೋಭ ಸರ್ವಗುಣಾನಿವ. ಮಹಾಭಾರತದ ಮಾತು. ಎಲ್ಲ ಎಷ್ಟೇ ಗುಣ ಇದ್ದರೂ ಕೂಡ ಲೋಭ ಇದ್ದರೆ ಅವನು ಎಲ್ಲ ಗುಣಗಳು ಹೇಗೆ ನಾಶ ಆಗುತ್ತೋ ಅರ್ಜುನ ಹಾಗೆ ನಿಂತುಕೊಂಡು ಸೋಲಿಸ್ತೆ ಅಂತ ಹೇಳಿದ. ಅಂದರೆ ಭಾರಿ ಇದೆ. ಲೋಭ ಒಂದಿದ್ದು ಬಿಟ್ಟರೆ ಆಯ್ತು ಮನುಷ್ಯನು ಎಲ್ಲ ಗುಣ ಅಯ್ಯೋ ಬಿಡಿ ಅವ್ನು ಪರಮ ಲೋಭಿ ಅಂತ ಬಿಟ್ಬಿಡ್ತಾನೆ. ಒಂದು ಹೇಳಿದ ಕಿಲುಬು ಕಾಸಲ್ಲ, ಕಾಸಿನ ಕಿಲುಬು ಕೊಡೋದಿಲ್ಲ ಅಂಥವ್ರು ಅಂತ ಹೇಳ್ತಾರೆ. ಆ ಸ್ಥಿತಿ ಬಂದುಬಿಡ್ತಾರೆ. ಲೋಭ ಇರಬಾರ್ದು ಅಂತ ಹೇಳ್ತಾರೆ. ಕಾಮ ಕ್ರೋಧ ತಥಾ ಲೋಭ ನರಕದ ದ್ವಾರ ಅಂತ ಕರೆದಿದ್ದಾರೆ. ತಸ್ಮಾದೇತತ್ರಯಂ ತ್ಯಜೇತ್. ಅದ್ರ 3 ಬಿಟ್ಟುಬಿಡ್ಬೇಕು. ಬಿಡದೆ ಹೋದರೆ ಎಂದೂ ಕೂಡ ಸದ್ಗತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಕೀಟ ಯಾತಕ್ಕೆ ಕೀಟ ಆಯ್ತು ಆಗಿತ್ತದು? ಲೋಭಾಚ್ಯ ಕೀಟತ್ವ ಪದ ಹೇಳಿದ್ದಾರೆ. ಲೋಭಾಚ್ಯ ಕೀಟತ್ವ ಒಳ್ಳೆಯವನು, ಲೋಭ ಮಾತ್ರ ಅವನಲ್ಲಿತ್ತು. ಆದಷ್ಟು ಏನು ಗೆಲ್ಲಬೇಕು? ಔದಾರ್ಯ. ಲೋಭಕ್ಕೆ ಆಪೋಸಿಟ್ ಯಾವುದೋ ಔದಾರ್ಯ. ಔದಾರ್ಯ ಇತ್ತು ಅಂದರೆ ಮನುಷ್ಯ ದೊಡ್ಡ ಸಾಧನೆ ಮಾಡ್ತಾನೆ. ತಥೋ ವಿಭುಚ್ಯಾತ್ರ. ಆ ರೀತಿ ಗೆದ್ದ ಅಂತ ಒಳ್ಳೆಯ ಅಲಂಕಾರಿಕವಾಗಿ ಹೇಳಿದ್ದಾರೆ. ಸತ್ಯ. ಯೋಜ ಕೃಷ್ಣ ಸ್ತುರಗಾನ್ ರಥೆ. ಅದೆಲ್ಲ ಮುಗೀತು. ನಿಧಾನ ಮತ್ತೆ ಕುದುರೆ ಕಟ್ಟಿದ. ಕುದುರೆ ಫ್ರೆಶ್ ಆದ ಕುದುರೆಗಳೆಲ್ಲ. ತುರಗಾನ್ ರಥೇ ಪುನರ್ಗತ ಶ್ರಮಾನ್ ಉದ್ಧತ ಸಾಯಕಾನ್ ಪ್ರಭು. ಯೋಜ ಕೃಷ್ಣ ತುರಗಾನ್ ರಥೇ ಪುನಃ ಗತಶ್ರಮಾನ್. ಏನೇ ಶ್ರಮ ಇಲ್ಲ ಅವಕ್ಕೆ, ಆರಾಮಿದೆ. ಉದ್ಧತ ಸಾಯಕಾನ್. ಬಾಣೆಲ್ಲ ಕಿತ್ತಾಕಿಬಿಟ್ಟಿದ್ದಾನೆ. ಇದ್ದ ಆರಾಮಾದ ಪ್ರಭು. ಯಾತಕ್ಕೆ ಮಾಡಿದ ಕಷ್ಟ? ಪ್ರಭು ಏನು ಬೇಕಾದ್ರೆ ಮಾಡಬಲ್ಲ. ಪ್ರಭು ಅಂದ್ರೇನೋ ಸಮರ್ಥ, ಫುಲ್ಲಿ ಕೇಪಬಲ್ ಆದ ಈಶ್ವರ. ಈಶ್ವರೋ ವಿಕ್ರಮೀ ಧನ್ವಿ ಎಲ್ಲ ಹೇಳ್ತಕ್ಕಂಥ ಮಾತುಗಳು. ಪ್ರಚೋದಿತೆ ತೇನ ರಥೇ ಸ್ಥಿತ ಪುನಃ ತಥೈವ ಭೀಭಸ್ವನರೀನ ಯೋಧಯತ್. ಮತ್ತೆ ಹೊಡೆದ, ಮತ್ತೆ ಯುದ್ಧ ಶುರು ಮಾಡೋದು. ಅವ್ರು ಯೋಚನೆ ಮಾಡಬೇಕಿತ್ತು. ಕೆಳಗೆ ಒಬ್ಬನೇ ನಿಂತ್ಕೊಂಡು ಏನೂ ಮಾಡಲಿಕ್ಕಾಗಿಲ್ಲ. ನಮಗೆ ಇನ್ನೇನು ಮಾಡ್ತೇವೆ ಅಂತ ಅನ್ಬೇಕಾಗಿತ್ತಾಗ ಅಂಥ ಯುದ್ಧ ಮಾಡ್ತಾನೆ ಅರ್ಜುನ. ಹಾಂ ಏನಿಲ್ಲ, ಅವೆಲ್ಲ ಸುಳ್ಳು. ಇಲ್ಲಿ ಆಚಾರ್ಯ ಹೇಳ್ತಾ ಮುಗಿತಾರೆ, ಏನೋ ಕೇಳಿದ್ರೆ ಸುಳ್ಳು ಅಂತ ಅರ್ಥ. ಇಲ್ಲಿ ಇದು ವಿರುದ್ಧ ಇದೆ ಅಂದರೆ ಅದು ಸತ್ಯ ಸಂಗತಿ ಅಲ್ಲ. ಪ್ರಚೋದಿತೆ ತೇನ ರಥೇ ಸ್ಥಿತ ಪುನಃ ತಥೈವ ಭೀಭತ್ಸುರರೀನ ಯೋಧಯತ್. ಶಿನಿಪ್ರವೀರೇ ತು ಗತೆ ಯುಧಿಷ್ಠಿರಃ ಪುನಶ್ಚ ಚಿಂತಾಕುಲಿತೋ ಬಭೂವ. ಜಗಾದ ಭೀಮಂಚನ ಗಾಂಡೀವಧ್ವನಿ ಸಂಶ್ರೂಯತೆ ಪಂಚಜನ್ಯಸ್ಯ ರಾವಃ. ಕೃಷ್ಣ ಯಥಾಪ್ರ ಶಂಕ ಉತ್ತಿದ್ದಾನೆ ಮಧ್ಯೆ ಮಧ್ಯೆ. ಶಿನಿಪ್ರವೀರೇ ತು ಗತೆ. ಸಾತ್ವಿಗೆ ಹೋದ ಮೇಲೆ ದರ್ವಾಜ ಕಾಯ್ತಾ ಕೂತ್ಕೊಂಡ. ಈಗ ಮೆಸೇಜ್ ಬರುತ್ತಾ? ಮೆಸೇಜ್ ಬರಲೇ ಇಲ್ಲ ಸಾತ್ವಿಕೆಯಿಂದ.
ಸಾತ್ವಿಕರು ಕಳಿಸಿದ್ದು ಯಾವುದಕ್ಕೋಸ್ಕರ ಅರ್ಜುನ ಯೋಗಕ್ಷೇಮ ತಿಳಿಸು ಅಂಥೇಳಿ. ಇವನು ಯೋಗಕ್ಷೇಮನೇ ಗೊತ್ತಾಗ್ತದೆ. ಆ ಸ್ಥಿತಿ ಬಂದೋಯ್ತು ಈಗ ಪೂರ್ತಿ ಇಬ್ಬರು ನಾಪತ್ತೆ. ಪುನಶ್ಚ ಚಿಂತಾಕುಲಿತೋ ಬಭೂವಃ, ಭಾರಿ ಚಿಂತೆಗೊಳಗಾದ. ಜಗಾದ ಭೀಮಂಚ ನಗಾಂಡಿವಧ್ವನಿ ಸಂಶ್ರೂಯತೆ ಪಾಂಚಜನ್ಯಸ್ಯ ರಾವಃ. ಯಥಾ ಪ್ರಕಾರ ಗಾಂಡಿ ಧ್ವನಿ ಕೇಳಿಸ್ತಾ ಇಲ್ಲ, ಪಾಂಚಜನ್ಯ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಅರ್ಜುನ ಏನೋ ಆಗೋಗ್ಬಿಟ್ಟಿದೆ, ಕೃಷ್ಣನೇ ಯುದ್ಧ ಮಾಡ್ತಿರಬೇಕು. ಸಾತ್ವಿಕನ ಬೇರೆ ಕಳಿಸ್ದೆ, ಅವನು ಬೇರೆ ಎಕ್ಸ್ಟ್ರಾ ಇತ್ತು ನನಗೀಗ, ಎಕ್ಸ್ಟ್ರಾ ಬರ್ಡನ್ ಇದ್ದಾಗ ಲೆಕ್ಕ. ಮಗುನ ಬೇರೆ ಕರ್ಕೊಂಡೋಗಿದ್ದಾರೆ, ಏನಾಗುತ್ತೆ ಈಗ? ಅವ್ರ ರಕ್ಷಣೆ ಇನ್ನೂ ಕಷ್ಟ ಆಗುತ್ತೆ ಅವರಿಗೆ ಅಂತ ಅರ್ಥ. ಆದ್ದರಿಂದ ಮಯಾ ನಿಯುಕ್ತಶ್ಚ ಗತಸ್ಸ ಸಾತ್ವಿಕಿ ಭಾರಂಚ ತಸ್ಯ ಅಧಿಕಮೇವ ಮನ್ಯೆ. ಅದಕ್ಕೆ ಎರಡು ಅರ್ಥ. ಅವನ ಭಾರ ಬೇರೆ ಜಾಸ್ತಿ ಬಂದಿದೆ ಒಂದು ಅರ್ಥ, ಅಥವಾ ಸಾತ್ವಿಕಿಗೆ ಹೇಳಿದ ಕೆಲಸ ಜಾಸ್ತಿ ಆಯಿತು, ಪಾಪ ಅವನ ಕೈಲಿ ಆಗಿಲ್ಲ. ಸಾತ್ವಿಕಿಗೆ ಆಗಲಾರದ ಕೆಲಸ ಹೇಳಿದಾಗಾಯ್ತು ನಾನೀಗ, ಅದು ಸರಿ ಹೋಗಲಿಲ್ಲ, ಗೊತ್ತಾಯ್ತಾ? ಒಟ್ಟು ಈಗ ಏನಾಯಿತು, ನನ್ನ ಉದ್ದೇಶ ಈಡೇರಿಲ್ಲ. ಏನು ಮಾಡಬೇಕೀಗ? ತತ್ವಾಹಿ ಪಾರ್ಥಂ ವ್ಯೂಹಾನಮೇವ. ನೀನು ಹೋಗಬೇಕು, ಅರ್ಜುನನ್ನು ಕಾಪಾಡಬೇಕು, ಮತ್ತೆ ಯಾರನ್ನು ಕಾಪಾಡಬೇಕು? ಸಾತ್ವಿಕನೂ ಕಾಪಾಡಬೇಕು. ಭೀಮ ಗತ್ವ ಯದಿ ಜೀವತಸ್ತೋ, ಅವ್ರು ಬದುಕಿದ್ರೆ ಕೆಲಸ ಮಾಡಬೇಕು ಸರ್. ಇಬ್ಬರ ಮೇಲೂ ಡೌಟ್ ಆತನಿಗೆ. ಅದೇ ಅಭಿಮಾನ ಕೇಸ್ ನೆನೆಸ್ಕೊಬಿಟ್ಟು ಏನಾಗಿದ್ದಾರೋ ಗೊತ್ತಿಲ್ಲ. ಆದ್ದರಿಂದ ಅಪಾಯ ಇದೆ, ನೀನು ಹೋಗಿ ಇಬ್ಬರನ್ನ ಕಾಪಾಡು ಅಂತ ಕೇಳ್ತಾ. ಈಗ ನೆಕ್ಸ್ಟ್ ಚಾಯ್ಸ್ ಯಾರು ಇಟ್ಕೊಳ್ಳೋಕೆ ಹೋಗಲಿಲ್ಲ ಅಂತ ಯಾರು ಹಿಡ್ಕೊಂಡೀಗ? ಭೀಮ ನೀನು ಕೆಲಸ ಮಾಡಬೇಕಷ್ಟೆ. ಭೀಮ ಅದಕ್ಕೆ ಪರ್ಯಾಪ್ತಂತಿದ ಮೇ ತೇಷಾಂ ಬಲಂ ಭೀಮಾಭಿರಷ್ಟೇ. ನನ್ನ ಪಲ್ಲವೇ ಇದ್ದಾಗೆ ಭೀಮನ ಮಹಿಮೆ ಬಂದಾಗೆಲ್ಲ ದುರ್ಯೋಧನ ಮಾತು ಜ್ಞಾಪಕ ಮಾಡ್ಕೋಬೇಕು. ಲೀಲಾಜಾಲವೇ ಹೋಗೋ ಸಮರ್ಥನೆ ಒಬ್ಬನೇ. ಬೇರೆ ಎಲ್ಲ ಫೇಲ್ ಆಯಿತು. ಹೋಮ ವಾಯುಸ್ತುತಿ ಬಳಸಿದ್ರೆ ಆಗುತ್ತೆ ಅಂತ ಅರ್ಥ. ಹೋಮಾನ ಹೋಮ ಗ್ಯಾರಂಟಿ. ಅದು ಅವ್ರಿಗೆ ಬರಬೇಕು, ಶ್ರದ್ಧೆ ಇರಬೇಕು. ಅವೆಲ್ಲ ಹೇಳಿದ್ನಲ್ಲ, ದೃಶ್ಯತೆ ಇತ್ತು ಓಂ, ಇವ್ರಿಗೆ ಅಧಿಕಾರ ಇರಬೇಕು ಮಾಡಲಿಕ್ಕೆ, ಆವಾಗ ಫಲ ಹೇಗೆ ಕೊಡುತ್ತೆ ನೋಡಿ ಅಂತ ಹೇಳ್ತಾರೆ. ಸೊ ಇವರಿಗೆ ಕೆಲಸ ಆಗಲಿಲ್ಲ, ಸಾತ್ವಿಕರಿಗೆ ಕೆಲಸ ಆಗಲಿಲ್ಲ. ಅನ್ಯ ದೇವತೆಗೆ, ಆ ದೇವತೆ ಆತ, ಅನ್ಯ ದೇವತೆಗೆ ಕೆಲಸ ಆಗಲಿಲ್ಲ. ಭೀಮನಿಂದ ಮತ್ತೆ ತಡ ಮಾಡಲಿಲ್ಲ. ಎಲ್ಲಿಗೆ ಹೋದ ನೆಕ್ಸ್ಟ್ ಆತ? ಸೀದಾ ವಾಯುದೇವರ ಹತ್ರ. ಈ ಕೆಲಸ ಆಗೇ ಆಗುತ್ತೆ ಗ್ಯಾರಂಟಿ. ಪರಿಪಾಹಿ, ಅಲ್ಲೂ ಕೇಳಿಕೊಂಡ, ಪರಿಪಾಹಿ ವಾನರಾನ್ ಅಂತ ಕೇಳಿದ್ದ. ಯಾರೋ? ಜಾಂಬವಂತ. ಯಾರನ್ನ? ಹನುಮಂತನನ್ನು. ಈಗ ಪರಿಪಾಹಿ, ಅವರಿಬ್ಬರನ್ನು ಕಾಪಾಡು ಅಂತ ಕೇಳ್ತಾ. ಸೊ ಆಜ್ಞಾಂ ಅನ್ಯೈರಧಾರ್ಯಾಂ, ಉಳಿದವ್ರು ಮಾಡಲಿಕ್ಕಾಗದೇ ಇದ್ದ ಕೆಲಸನ ಮಾಡೋದ್ರಿಂದನೇ ಹಿರಿಮೆ. ಎಲ್ಲರೂ ಮಾಡೋದನ್ನು ಮಾಡಿದ್ದಾರೆ, ಇನ್ನೂ ಬೇಕಾಗ್ತಾನೆ ಇದ್ದಾರೆ ಅನ್ಬೋದು. ಇನ್ನೊರು ಮಾಡಲಿಕ್ಕೆ ಆಗದೇ ಇದ್ದ ಕೆಲಸ ಮಾಡಿದಾಗ ಭಾರಿ ಗ್ರೇಟ್ ಅದು. ಭೀಮ ಗತ್ವಾ ಯದಿ ಜೀವತಸ್ಥೌ ಇತೀರ್ಯತಃ ಪ್ರಾಹ ವೃಕೋದರಸ್ತಂ ನರಕ್ಷಿತಂ ವಾಸುದೇವೇನ ಪಾರ್ಥಂ ಬ್ರಹ್ಮೇಶಾನಾಮಪಿ ಚೇತುಂ ಸಮರ್ಥೌ ಕಿಂ ದ್ರೋಣಕರ್ಣಾದಿ ಧನುರ್ಭೃತೋತ್ರ. ಮೊದಲು ಭೀಮ ಉಪದೇಶ ಮಾಡ್ತಾರೆ. ಇತಿ ಈರಿತಃ ಪ್ರಾಹ ವೃಕೋದರಃ ತಂ ನರಕ್ಷಿತಂ ವಾಸುದೇವೇನ ಪಾರ್ಥಂ. ಅಣ್ಣ ಯೋಚನೆ ಮಾಡಬೇಡ, ಅರ್ಜುನ ಏನೂ ಆಗಿಲ್ಲ, ಕೃಷ್ಣ ಕಾಪಾಡ್ತಾ ಇದ್ದ, ನೆನಪಿಟ್ಕೊ ಅಂತ ಹೇಳ್ತಾರೆ. ಕೃಷ್ಣ ಕಾಪಾಡ್ತಾ ಇದ್ದಾನೆ. ಅದು ವ್ಯೂಹ ಏನು ತಲೆಯಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡ. ಅವರಿವರಲ್ಲ, ಬ್ರಹ್ಮೇಶಾನಾಮಪಿ ಚೇತುಂ ಸಮರ್ಥೌ ನ. ಬ್ರಹ್ಮರುದ್ರಾದಿ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಅರ್ಜುನಿಗೆಲ್ಲಕ್ಕಾಗೋದಿಲ್ಲ. ಆ್ಯಕ್ಚುಲಿ ಅರ್ಜುನ ಅವ್ರಿಗಿಂತ ಕಡಿಮೆ. ಪ್ರೊಟೆಕ್ಷನ್ ಯಾರ್ದಿದೆ ಇಲ್ಲೀಗ? ಕೃಷ್ಣಂದಿದೆ. ಕೃಷ್ಣ ರಕ್ಷಿತನಾದಾಗ ಅವ್ರು ಬರೋದೇ ಇಲ್ಲ. ಫಸ್ಟು ಬಂದರೆ ಗೆಲ್ಲಕ್ಕಾಗೋದಿಲ್ಲ. ಅವರು ಚಕ್ರ ಶರಣಾಗಲಿಲ್ಲ. ಅಂಬರೀಷನ ಪ್ರಸಂಗದೊಳಗೆ ನಮಗೇನೋ ಮಾಡೋಕ್ಕಾಗಲ್ಲ ಅಂತ ಹೇಳಲಿಲ್ಲ. ಅದು ಜಯಂತ ವಯಸ್ಸು ಪ್ರಸಂಗದಲ್ಲ ಹಾಗಾಯ್ತಲ್ಲ, ರಾಮದೇವ್ರು ಬಿಟ್ಟಾಗ. ಅದು ಅವ್ರ ಕೈಯಲ್ಲಿ ಆಗೋದಿಲ್ಲ. ಸಮರ್ಥವು ಕಿಂ ದ್ರೋಣಿ ಕರ್ಣಾದಿ ಧನುರ್ಭೃತೋತ್ರ. ಅಶ್ವತ್ಥಾಮರು ಕರ್ಣ ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ, ನಿಶ್ಚಿಂತೆಯಾಗಿರು ಅಂತೇಳಿದ್ದು. ಇದು ಮೊದಲು ಕೊಟ್ಟ ಸಂದೇಶ ಇದು. ಸೊ ಭೀಮನ ನಂಬಿಕೆ ನೋಡಬೇಕೀಗ. ಇದು ಆ ಧರ್ಮದ ನಂಬಿಕೆ ಇಲ್ಲ, ಭೀಮನಿಗಿದೆ. ಅದಕ್ಕೆ ನಂಬಿಕೆ ಜಾಸ್ತಿ ಆಗೋದು ಅಂದರೆ ಭಕ್ತಿ ಜಾಸ್ತಿ ಇದ್ರೆ ಆಗುತ್ತೆ. ಅತಿ ಹೆಚ್ಚು ಭಕ್ತಿ ಯಾರಿಗಿರೋದು? ವಾಯುದೇವರಿಗೆ. ಅದಕ್ಕೆ ಅವ್ರ ಕೆಲಸ ಆಗುತ್ತೆ. ನಮ್ಮಲ್ಲಿ ಏನಾದ್ರು ಕೆಲಸ, ನಮ್ಮ ಭಕ್ತಿ ಕಡಿಮೆ ಇದೆ ಅಂತ ಅರ್ಥ, ನಮ್ಮಲ್ಲಿ ಲೋಪ ಇದೆ. ಬ್ರಹ್ಮೇಶಾನಾಮಪಿ ಚೇತುಂ ಸಮರ್ಥೌ ಕಿಂ ದ್ರೌಣಿ ಕರ್ಣಾದಿ ಧನುರ್ಭೃತೋತ್ರ. ಅತೋ ಭಯಂ ನಾಸ್ತಿ ಧನಂಜಯಸ್ಯ ನ ಸಾತ್ಯಕೇಶ್ಚೈವ ಹರೇಃ ಪ್ರಸಾದಾತ್ ರಕ್ಷಸ್ತ್ವಮೇವಾತ್ರ ಯತೋ ಮತೋ ಮಮಾದ್ಯ ದ್ರೋಣೋ ಹಿ ಅಯಂ ಯತತೆ ತ್ವಾಂ ಗೃಹೀತುಂ. ಅತೋ ಭಯಂ ನಾಸ್ತಿ ಧನಂಜಯಸ್ಯ. ಆದ್ದರಿಂದ ಯಾರಿಗೆ ಭಯ ಇಲ್ಲ? ಅರ್ಜುನ್ ಯಾವ ಭಯನೂ ಇಲ್ಲ. ನ ಸಾತ್ಯಕೇಶ್ಚೈವ, ಈಗ ಸಾತ್ಯಕಿಗೂ ಭಯ ಇಲ್ಲ. ಯಾತಕ್ಕೆ? ಕೃಷ್ಣನ ರಕ್ಷಣೆ ಇದೆ ಅವನಿಗೆ. ಆದ್ದರಿಂದ ಹರೇಃ ಪ್ರಸಾದ ರಕ್ಷಸ್ತು. ಪ್ರಾಬ್ಲಮ್ ಇರೋದು ನಿನಗೆ. ಆ್ಯಕ್ಚುಲಿ ಈಗ ನಿಜವಾದ ಪ್ರಾಬ್ಲಮ್ ಇರೋದು ಯಾರಿಗೆ? ನಿನಗೆ ಪ್ರಾಬ್ಲಮ್ ಇದೆ. ಯಾಕೆ? ರಕ್ಷಸ್ತ್ವಮೇ ಮಾತ್ರ ಮತೋ ಮಮಾದ್ಯ. ಯಾಕೆ? ದ್ರೋಣೋಹ್ಯಯಂ ತ್ವಾಂ ಗೃಹೀತುಂ ಯತತೆ. ಹಿಡ್ಕೊಂಡಾಗ ಕಾಯ್ತಾ ಇದ್ದಾರೆ ದ್ರೋಣಾಚಾರ್ಯರು. ದ್ರೋಣಾಚಾರ್ಯ ನಿನಗೇನು ಆರಾಮ, ಅವ್ರನ್ನೇನು ಅಲ್ಲ ನೀನೀಗ. ಅದು ನಿನ್ನ ರಿಸ್ ನಿನಗಿದೆ, ಅವರಿಗಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ಇದು ಜ್ಞಾನ. ಒಂದು ಕಡೆ ಜ್ಞಾನ, ಭಕ್ತಿ, ಬಲ
ಎಲ್ಲ ಇರೋದಕ್ಕೇ ಭೀಮಸೇನ ಸಮೋ ನಾಸ್ತಿ ಸೇನೆಯು ಇಷ್ಟು ಮಾತಾಡಬೇಕು, ಎಷ್ಟೆಷ್ಟು ಪ್ರಸಂಗ ಸೇರಿದೆ ಅದೆಲ್ಲ ತಿಳ್ಕೊಂಡಿದ್ದೆ ಮಾಡ್ತಾಯಿದ್ದ. ಇದೆಲ್ಲ ನೋಡಿದಾಗ ಭೀಮನ ಶಕ್ತಿ ಎಲ್ಲ ಮಹಾಭಾರತ ಏನೂ ಚೇಂಜ್ ಆಗಿಲ್ಲ, ಅವೆಲ್ಲ ಹಾಗೇ ಇದೆ. ಇವ್ರಿಗೆ ಬೇಕಿಲ್ಲ ಆದ್ದರಿಂದ ಎಲ್ಲ ಅವಾಯ್ಡ್ ಮಾಡಿಬಿಡ್ತಾರೆ. ಅದು ಈ ಸದ್ಯ ಪ್ರಿಂಟಲ್ಲಿದೆ ಹೇಳೋದಿಲ್ಲ, ಮುಂದೆ ಅದು ತೆಗೆದು ಹಾಕಿಬಿಡ್ತಾರೆ. ಪ್ರಿಂಟಲ್ಲಿ ಸ್ವಲ್ಪ ದಿವಸ ಆದಮೇಲೆ ಅದು ತೆಗೆದು ಹಾಕಿಬಿಡ್ತಾರೆ. ಇವ್ರಿಗೆ ಓದಿಲ್ಲ, ಅದು ಏನು ತೆಗೆದು ಕೂಡ ಗೊತ್ತಾಗಲ್ಲ. ಮನೇಲಿ ಹೊಸದಾಗಿ ಬಂದವನು ಏನಿತ್ತು ಏನಿಲ್ಲ ಗೊತ್ತಾಗಲ್ಲ, ಆ ಥರ ಆಗಿಬಿಡುತ್ತೆ. ಭಾಳ ಅನ್ಯಾಯ. ನಮ್ಮ ತಪ್ಪು ಜಾಸ್ತಿ ಇರೋದು. ಗ್ರಂಥ ಸಂರಕ್ಷಣೆ ಮಾಡಬೇಕು ಗ್ರಂಥಗಳನ್ನು. ಅವುಗಳನ್ನು ಸಂರಕ್ಷಣೆ ಮಾಡೋದು ಎರಡು. ಪುಸ್ತಕ ಇಟ್ಕೊಂಡು ಪ್ರಿಂಟ್ ಮಾಡಿಸೋದಲ್ಲ ಪಾರ್ಟ್ ಎ, ಅಷ್ಟಕ್ಕೆ ಜ್ಞಾನ ಉಳಿಯೋದಿಲ್ಲ. ಪಾಠ ಪ್ರವಚನ ಇರಬೇಕು. ಬರೀ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿದರೆ ಎಜುಕೇಷನ್ ಅಂತಾರ? ಪಾಠ ಪ್ರವಚನ ಆಗಬೇಕು. ಅದಕ್ಕೆ ಪಾಠ ಪ್ರವಚನ ಆಗಬೇಕು. ಟೆಕ್ಸ್ಟ್ ಬುಕ್ ಇಲ್ಲ, ಅದು ದೋಷನೇ. ಟೆಕ್ಸ್ಟ್ ಬುಕ್ ಇದೆ, ಇದಿಲ್ಲ, ಅದು ದೋಷನೇ. ಇವತ್ತು ನಮಗೆ ಎರಡು ದೋಷನೂ ಸೇರ್ಕೊಂಡ್ಬಿಟ್ಟಿದೆ. ಪುಸ್ತಕನೂ ಸಿಗೋದಿಲ್ಲ, ಇದು ಸಿಗೋದಿಲ್ಲ. ಅಥೋ ಭಯಂ ನಾಸ್ತಿ ಧನಂಜಯಸ್ಯ ನ ಸಾತ್ ಮಾದ್ಯ ಹೇಂ ಯತತೆ ತ್ವಾಂ ಗೃಹೀತುಂ ಇತೀರಿತಃ ಪ್ರಾಹ ಯುಧಿಷ್ಠಿರಸ್ತಂ ನ ಜೀವಮಾನೆ ಯುಧಿಮಾಂ ಘಟೋತ್ಕಚೆ ದೃಷ್ಟದ್ಯುಮ್ನೆ ಚಾಸ್ತ್ರವಿದಾಂ ವರಿಷ್ಠೆ ದ್ರೋಣೋ ವಶಂ ನೇತು ಮಿಹ ಪ್ರಭು ಕ್ವಚಿತ್. ಧರ್ಮರಾಜ ಹೇಳ್ತಾನೆ, ಇಲ್ಲ ಇಲ್ಲ, ಇತೀರಿತಃ ಪ್ರಾಹ ಯುಧಿಷ್ಠಿರ ತಂ, ಭೀಮನಿಗೆ ಹೇಳಿದ ಆತ, ನ ಜೀವಮಾನೆ ಯುಧಿ ತ್ವಾಂ ಘಟೋತ್ಕಚೆ, ನಿನ್ನ ಮಗ ಘಟೋತ್ಕಚ ಇದ್ದಾನಲ್ಲ ಆತಿದ್ದಾನೆ, ನನಗೇನು ಭಯ ಇಲ್ಲ. ದುಷ್ಟದ್ಯುಮ್ನೆ ಇದ್ದಾನೆ, ಯಾಕಂದ್ರೆ ಹುಟ್ಟಿರೋದೇ ಕೊಲ್ಲೋದಕ್ಕೋಸ್ಕರ. ಯಾರನ್ನ? ದ್ರೋಣಾಚಾರ್ಯನ. ಯೋಚನೆ ಮಾಡಬೇಕಾಗಿಲ್ಲ. ವರಿಷ್ಠಂ ಅಸ್ತ್ರವಿದಾಂ ವರಿಷ್ಠೆ ದ್ರೋಣೋವಶಂ ನೇತು ಮಿಹ ಪ್ರಭು ಕ್ವಚಿತ್. ಬಲದಲ್ಲಿ ಘಟೋತ್ಕಚ ಇದ್ದಾನೆ, ಅಸ್ತ್ರದಲ್ಲಿ ದುಷ್ಟದ್ಯುಮ್ನ ಇದ್ದಾನೆ. ದ್ರೋಣಾಚಾರ್ಯನ ಏನು ಮಾಡೋಕ್ಕೆ ಬರೋದಿಲ್ಲ, ನೀನು ಹೋಗಬೇಕು. ಧರ್ಮರಾಜನ ಒಂದು ವಿಷಯ, ಇನ್ನೊಂದು ಗುಣ ಏನಂತ ಕೇಳಿದರೆ, ತನಗೆ ಏನೇ ಆಪತ್ತಿದ್ದರೂ ಉಳಿದವ್ರ ಬಗ್ಗೆ ಗಮನ ಕೊಡ್ತಕ್ಕಂಥ ಹಿರಿಮೆ ಆತನ. ಗೊತ್ತಾಯ್ತಾ? ನನ್ನ ಯಾರೋ ನೋಡ್ಕೋತಾರೆ, ನನಗೆ ಭಯ ಇಲ್ಲ. ಆದರೆ ಅರ್ಜುನ ನೋಡ್ಕೋಬೇಕು, ನಂಬಿದವ್ರನ್ನ ಕೈ ಬಿಡಬಾರ್ದು. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ. ಈ ಮಾತು ಅರ್ಥ ಆಗುತ್ತೆ. ಧರ್ಮರಾಜ ಅವ್ರ ಕಡೆ ಗಮನ ಕೊಡ್ತಿದ್ದಾನೆ. ತನಗೇನಾದರೂ ಪರವಾಗಿಲ್ಲ, ಇನ್ನು ಹೇಳೋದಾದರೆ ತನಗೇನಾದರೂ ಪರವಾಗಿಲ್ಲ, ಅವ್ರು ಸುರಕ್ಷಿತ ಇರಬೇಕು. ದುಷ್ಟದ್ಯುಮ್ನೆ ಚಾಸ್ತ್ರವಿದಾಂ ವರಿಷ್ಠೆ ದ್ರೋಣೋ ವಶಂ ನೇತು ಮಿಹ ಪ್ರಭು ಕ್ವಚಿತ್ ಯದಿ ಪ್ರಿಯಂ ಕರ್ತುಮಿಹೆಚ್ಛಸಿ ತ್ವಂ ಮಮ ಪ್ರಯಾಹ್ಯಾಶು ಚ ಪಾರ್ಥ ಸಾತ್ಯಕಿ ರಕ್ಷಸ್ವ ಸಂಜ್ಞಾಮಪಿ ಸಿಂಹನಾದಾತ್ ಕುರುಷ್ವ ಮೇ ಪಾರ್ಥ ಶೈನೇಯ ದೃಷ್ಟೌ. ಅದರಿಂದ ಯದಿ ಪ್ರಿಯಂ ಕರ್ತುಮಿಹೆಚ್ಛಸಿ ತ್ವಂ, ನನಗೆ ನೀನು ಪ್ರೀತಿ ಉಂಟು ಮಾಡಬೇಕು ಅಂತಿದ್ದರೆ ನೀನು ಹೋಗಲೇಬೇಕು. ಧರ್ಮರಾಜನಿಗೆ ಒಂದು ನನ್ನ ಮೇಲೆ ಆಣೆ ಅಂತಾರಲ್ಲ, ಆ ಟೈಪ್ ನೀನು ಹೋಗಬೇಕೀಗ. ನನಗೆ ಸಂತೋಷ ಆಗುತ್ತೆ, ಎದುರಾಗೋದಿಲ್ಲ. ಸೊ ಅವ್ರು ನೋಡ್ಕೊಂಡು ಬರಲೇಬೇಕು ನೀನು. ಪಾಶುಜ ಪಾರ್ಥ ಸಾತ್ಯಕಿ ರಕ್ಷಸ್ವ, ಅವ್ರನ್ನ ಕಾಪಾಡು. ಸಂಜ್ಞಾಮಪಿ ಸಿಂಹನಾದಾತ್ ಕುರುಷ್ವ ಮೇ ಚ ಪಾರ್ಥ ಸೈನೇಯ ದೃಷ್ಟವು. ಹೋಗಿ ನೋಡ್ಕೋ, ಅವರಿಬ್ಬರು ಕಂಡಿದ ತಕ್ಷಣ ನಮಗೊಂದು ಸೂಚನೆ ಕೊಡು, ಅವ್ರು ಸೇಫಾಗಿದ್ದಾರೆ ಅಂತ ಇಂಡಿಕೇಶನ್ ಕೊಡಬೇಕು. ಇಷ್ಟು ಕೆಲಸ ಒಪ್ಪಿಸಿ ಕಳಿಸ್ತಾರೆ. ತಥಾ ಹರೆ ಹತೆ ಚೈವ ಜಯದ್ರಥೇವೇ. ಆಮೇಲೆ ಜಯದ್ರಥ ಸಾಯ್ತಾನಲ್ಲ, ಅವಾಗೊಂದು ಮೆಸೇಜ್ ಕೊಡಬೇಕು ಮತ್ತೆ ನನಗೆ. ಎರಡು ಸತ್ಯ. ಅರ್ಜುನ ಸಾತ್ಯಕ್ಕೆ ಕಂಡಾಗ ಕೃಷ್ಣರ ಬಗ್ಗೆ ಯೋಚನೆ ಇಲ್ಲ, ಪುಣ್ಯಕ್ಕೆ ಕೃಷ್ಣರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ಕೃಷ್ಣ ಕಂಡಾಗ ಹೇಳುವಂತಲ್ಲ, ಅವರಿಬ್ಬರ ಬಗ್ಗೆನೂ ಭಾರಿ ರಿಸ್ಕ್ ಇದೆ, ಯೋಚನೆ ಮಾಡು ಹೇಳಿಬಿಡು. ಶಬ್ದ ಕೇಳಿಸ, ಆದ್ದರಿಂದ ಕೇಳಿಸುತ್ತೆ ಅಷ್ಟೇ ಅಲ್ಲ, ಕೃಷ್ಣ ಸೇಫ್. ಕೃಷ್ಣರ ಬಗ್ಗೆ ಯೋಚನೆ ಇಲ್ಲ, ಗೊತ್ತಾಗಿದೆ, ಧೈರ್ಯ ಬಂದಿದೆ. ಇಲ್ಲಿ ಮಾತ್ರ ಹಾಗಾಗಿಲ್ಲ. ಮೇ ಕುರುಷ್ವ ಸಂಜ್ಞಾಮಪಿ ನೈವ ತೇನ ಭೀಮಃ. ತಕ್ಷಣ ಆಗಲಿ ಅಂತ ಹೊರಡುತ್ತಾರೆ. ಉಕ್ತಸ್ತ್ವ ಹೈಡಿಂಬ ಮಮುಷ್ಯ ರಕ್ಷಣೆ ವ್ಯಥಾಚ್ಯ ಸೇನಾಪತಿಮೇವ ಸಮ್ಯಕ್. ಉಕ್ತಶ್ಚ ಹೈಡಿಂಬಂ, ತನ್ನ ಮಗನ ಕರೆದು ಹೈಡಿಂಬ. ಹೈಡಿಂಬ ಅಂದರೆ ಕಟ್ಟೋತ್ತಿದೆ, ಕರೆದು ಬಿಟ್ಟು ಈತನ ಫುಲ್ ಗಮನ ಕೊಟ್ಟು ನೋಡಿಕೊಡ್ರಿ ಅಂಥೇಳಿ. ವ್ಯಥಾಚ್ಯ ಸೇನಾಪತಿಮೇವ ಸಮ್ಯಕ್, ಸೇನಾಪತಿ ದುಷ್ಟದ್ಯುಮ್ನ, ನೀನು ಇಬ್ಬರು ಕಾಪಾಡಬೇಕು, ಧರ್ಮ ನೋಡಿಕೊಡಿ ಅಂತ ಕಳಿಸಿತ್ತು. ಸಚಾಹ ಸೇನಾಪತಿರತ್ರ ಭೀಮಂ ಪ್ರಯಾಹಿತೌ ಯತ್ರ ಚ ಕೇಶವಾರ್ಜುನೌ ನ ಜೀವಮಾನೇ ಮಯಿ ಹರ್ಷಿತುಂ ಕ್ಷಮೋ ದ್ರೋಣೋ ನೃಪಂ ಮೃತ್ಯುರಹಂಚ ತಸ್ಯ ಇತಿ ಬ್ರುವಾಣಂ. ಸಚಾಹ ಸೇನಾಪತಿ, ದುಷ್ಟದ್ಯುಮ್ನ ಹೇಳಿದ ಭೀಮಸೇನದೇವರಿಗೆ. ಪ್ರಯಾಹಿತೌ ಯತ್ರ ಚ ಕೇಶವಾರ್ಜುನೌ, ನೀನು ಅಲ್ಲಿ ಹೋಗ್ಬೋದು, ಕೇಶವಾರ್ಜುನ ಸಾತ್ವಿಕರ ಜಾಗಕ್ಕೆ ಹೋಗು. ನ ಜೀವಮಾನೇ ಮೈ ಧರ್ಷಿತುಂ ಕ್ಷಮಃ, ನಾನು ಬದುಕಿರೋವರೆಗೂ ಧರ್ಮರಾಜನ ಯಾವ ಅಪಾಯನೂ ಇಲ್ಲ. ಯಾತಕ್ಕೆ? ದ್ರೋಣೋ ನೃಪಂ ಮೃತ್ಯುರಹಂಚ ತಸ್ಯ, ನಾನು ಅವನಿಗೆ ಮೃತ್ಯು, ಯಾರಿಗೆ? ದ್ರೋಣರಿಗೆ ಮೃತ್ಯು, ನಾನು ನನ್ನಿಂದ ರಕ್ಷಣೆ ಮಾಡ್ತೇನೆ, ಹೋಗು ಅಂತ ಕಳಿಸಿದ. ಜೊತೆಗೆ ವಾಯುರಕ್ಷಿತ ಮರುತ್ಸಕೋ ಹುತಾಶನ ಇದ್ದೇ ಇದೆ. ಇತಿ ಬ್ರುವಾಣ ಪ್ರಣಿಧಾಯ ಭೀಮಃ ಪುನಃ ಪುನಸ್ತಂ ಚ ನೃಪತಿಂ ಗದಾಧರ ಯಯೌ ಪರಾನೀಕಮಧಿಜ್ಯ ಸನ್ವಾ ನಿರಂತರಂ ಪ್ರಭಮನ್ ಬಾಣಪೂಗಾನ್. ಈಗ ಭೀಮನ ಪರಾಕ್ರಮ ಫುಲ್ ಫ್ಲೆಜ್ಡ್. ಇದು ಭೀಮ ಪರಾಕ್ರಮ ಯಾವ ಕವಿನೂ ಗಟ್ಲಕ್ಕೆ ಹೊರಟಿಲ್ಲ, ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ ಪೂರ್ತಿಯಾಗಿ. ಗೊತ್ತಾಯ್ತಾ? ಪ್ರಸ್ತಾಪ ಕೂಡ ಮಾಡೋದಿಲ್ಲ.
ಆದರೆ ಇಲ್ಲಿ ನಡೆದು ಎಷ್ಟು ಅದ್ಭುತ ಯುದ್ಧ ಭೀಮಸೇನ ಮಾಡೋದು ಅಂದರೆ ಒಂಟಿಯಾಗಿ ಮತ್ತೆ ಜೊತೆಗೆ ಯಾರೂ ಇಲ್ಲ. ಸೊ ಅಲ್ಲಿ ಹೊರಗಿದ್ದರೂ ಒಂಟಿಯಾಗಿ ಮಾಡ್ತಾರೆ, ಒಂಟಿಯಾಗಿದ್ದರೂ ಒಂಟಿ ಮಾಡ್ತಾರೆ. ಯಯೌ ವರಾನೀಕಮಧಿಜ್ಯ ಧನ್ವಾ ನಿರಂತರಂ ಪ್ರಭಮನ್ ಬಾಣಪೂಗಾನ್, ಬಾಣಗಳ ರಾಶಿನೇ ಬಿಡ್ತಾ ಹೊರಟಾಯ್ತು. ನೆವಾರ ಎತ್ತಂ ಯಥಾ ಪ್ರಕಾರ ದೊಡ್ಡರು ಸಿಕ್ಕರು. ಫಸ್ಟ್ ತಾನೇ ಸಿಗಬೇಕಾದ ಅವರೇ, ಈಗ ಅವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ದಿವಸ ನಿಂತಿದ್ದಾರೋ ಜಯದ್ರಥ ಅಷ್ಟೇ. ಅವ್ರು ವರಬಲದಿಂದ ರಾಕ್ಷಸ ಅವನು ನಿಂತಿದ್ದ. ಇವರು ದೊಡ್ಡ ದೇವತೆಗಳು ಇವರು. ಸ್ವತಃ ಪರಶುರಾಮ ದೇವರ ಶಿಷ್ಯರು, ಜೊತೆಗೆ ಬ್ರಹ್ಮದೇವರ ಸನ್ನಿಧಾನ ಇದೆ, ಮೂರಿದೆ ದ್ರೋಣಾಚಾರ್ಯರಲ್ಲಿ. ಅವರು ನಿಂತಿದ್ದಾರೆ ಅಡ್ಡ. ನೆವಾರ ಎತ್ತಂ ಅಧಿಜ್ಯದನ್ವಾ ನಿರಂತರಂ ಪ್ರಭಮನ್ ಬಾಣಪೂಗಾನ್. ಎಲ್ಲಿದೆ? ನೃಪತಿಂ ಪುನಃ ಪುನಃ ತಂ ಪ್ರಣಿಧಾಯ ಭೀಮಃ ಪುನಃ ಪುನಃ ತಂ ನೃಪತಿಂ ಗದಾಧರ ಪ್ರಣಿಧಾಯ. ನೃಪತಿ ರಾಜನನ್ನು ಅವರ ಮಧ್ಯೆ ಇರಿಸಿ ಅವರ ಕಸ್ಟಡಿಯಲ್ಲಿಟ್ಟು. ಯಾರ ಕಸ್ಟಡಿಯಲ್ಲಿ? ಘಟೋತ್ಕಚ ಮತ್ತು ದುಷ್ಟ ಕಸ್ಟಡಿಗೆ ಒಪ್ಪಿಸಿಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂತ. ಪ್ರಣಿಧಾಯ ಒಪ್ಪಿಸಿ, ನಿಧಾಯ ಪ್ರಣಿಧಾಯ, ಅವರ ದಕ್ಷಿಣೆಯಲ್ಲಿ ಇರಿಸಿ ಅಂತ ಅರ್ಥ. ಅವೆಲ್ಲ ಹೇಳಿ ಆಯಿತು. ಯಾಕೆ ಸಾತ್ವಿಕಿಗೆ ಹೇಳಿದರು, ಭೀಮನಿಗೆ ಹೇಳಲಿಲ್ಲ? ಯಾಕೆ ಹೇಳಿದ್ರು ಅಂದರೆ ಇಬ್ಬರು ಮಾಡಿದ್ದು ಹೌದು, ಸಾತ್ವಿಕಿಗೆ ಹೆಲ್ಪ್ ಆಯಿತು, ಭೀಮನಿಗೆ ಅದರಿಂದ ಹೆಲ್ಪ್ ಆಗಲ್ಲ. ಯಾತಕ್ಕೆ? ಅವ್ರ ಮೇಲಿದ್ದಾರೆ ಇವರಿಗೆ. ಎಲ್ಲ ಬ್ರಾಹ್ಮಣಗಳಿಂದ ಆಶೀರ್ವಾದ ಮಾಡೋದು ಇವರೇ ಮತ್ತೆ. ಆದ್ದರಿಂದ ಅದು ಹೇಳಕ್ಕೆ ಹೋಗಲಿಲ್ಲ ಆಚಾರ್ಯರು. ಅದೇ ಹೇಳಿದ್ದಲ್ಲ, ಸಾತ್ವಿಕಿ ಕೊಟ್ಟಿದ್ದು ಹೌದು. ಸಾತ್ವಿಕೆ ಮಾಡಿದಾಗ ಭೀಮಸೇನರು ಏನು ಮಾಡಿದರು? ಬ್ರಾಹ್ಮಣರು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ತೊಗೊಂಡೇ ಹೋಗಿದ್ದು. ಸಾತ್ವಿಕಿ ಹೇಳಿದ್ರು, ಆಚಾರ್ಯಗೆ ಹೇಳಲಿಲ್ಲ. ಯಾಕೆಂದರೆ ಸಾತ್ವಿಕೆ ಬೇಕಾದಲ್ಲ, ನೆಸಿಟಿ ಇದೆ. ಭೀಮಸೇನ ನೆಸಿಟಿ ಇಲ್ಲ, ಅದು ಸುಮ್ಮನೆ ಮಾಡಿದ್ದು ಅಷ್ಟೇ. ಅದಕ್ಕೆ ಅದು ಹೇಳಲಿಕ್ಕೆ ಹೋಗಲಿಲ್ಲ ಆಚಾರ್ಯ. ಅದೇ ಅಲ್ಲ, ಇವರೇ ಮಾಡಬೇಕು. ಇವತ್ತು ನಿಂತು ಆಶೀರ್ವಾದ ಮಾಡೋದು ಯಾರು? ಇವರೇ. ಆದ್ದರಿಂದ ಇವರೇ ಮಾಡಬೇಕು. ಅವ್ರಿಗೆ ಹಾಗಲ್ಲ, ಸಾತ್ವಿಗೆ ನೆಸಿಟಿ ಇದೆ, ಇವ್ರ ನೆಸಿಟಿ ಇಲ್ಲ. ಅದಕ್ಕೋಸ್ಕರ ಹೇಳಕ್ಕೆ ಹೋಗಲಿಲ್ಲ ಅಷ್ಟೇ. ಅದೆಲ್ಲ ಹೇಳಿದ್ರೆ ದೊಡ್ಡದಾಗ್ತಿತ್ತು ಒಂದು. ಮತ್ತು ಹೇಳಬೇಕಾದಲ್ಲಿ ಹೇಳಬೇಕು, ಹೇಳಬಾರ್ದಲ್ಲಿ ಹೇಳೋ ಕಾರಣ ಇಲ್ಲವೇ ಇಲ್ಲ. ಯಾವುದು? ಏನು ಮಾಡೋದು? ಅದೇ ಹೇಳ್ತಿರೋದು. ರೆಡಿ ಅವ್ರು ಪಾಪ ಅವ್ರ ಹತ್ರ ಹೋಗ್ತಿದ್ದು ಅಷ್ಟು ಇವೆಲ್ಲ ಪಟ ಆಗೋದಿದು. ನಿಮಗೆ ಇಲ್ಲಿ ಗೊತ್ತಾ? ಆಪ್ರೇಷನ್ ಕಾಲಕ್ಕೆ ಗೊತ್ತಾಗುತ್ತೆ. ಹಾರ್ಟ್ ಆಪ್ರೇಷನ್ ಮಾಡ್ತಾರಲ್ಲ, ಎಷ್ಟು ಕ್ವಿಕ್ಕಾಗಿ ಮಾಡ್ತಿರ್ಬೇಕು ಗೊತ್ತಾ ಅವರು? ಸ್ವಲ್ಪ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಆ ಥರ ಟೀಮ್ ತಯಾರಾಗಿರುತ್ತೆ. ಇದ್ದರಂಗದೆ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಆಗ ಹೇಳಿ ಕಳಿಸಿರೋ ಮನೆಯವ್ರನ್ನ ಕರೀಲಿಕ್ಕಾಗಲ್ಲ ಅವರು. ಅವ್ರು ಈ ನಾಳೆ ಬರ್ತೀರಿ ಅಂತ ಅವ್ರು ಹೇಳೋದು ಆಗ ಸಾಧ್ಯ ಇಲ್ಲ. ನಮ್ಮ ಅದು ಆ ರೀತಿ ಇದ್ದರೆ ಮಾಡೋಕ್ಕಾಗೋದು. ಅಂಥ ಹೊತ್ತಲ್ಲೇ ಪಾಪ ಅವ್ರಿಗೆ ಕೆಲಸದ ಭಾಳ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಲ್ಲಿ ಬ್ಲಡ್ ಹೋಗ್ತಿರುತ್ತೆ, ಅದು ಒಂದೊಂದು ಕಂಟ್ರೋಲ್ ಮಾಡ್ತಿರ್ಬೇಕು. ಒಂದಲ್ಲ, ಈ ಕಡೆ ಇದು ಆಲ್ಟಿಮೇಟ್ ಅದಕ್ಕೆ ಟೈಮ್ ಇರುತ್ತೆ. ಅನಿಸ್ತಿದ್ದು ಎಚ್ಚರ ಆಗಬಾರ್ದು, ಎಲ್ಲ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಬೇಕು. ಸ್ವಲ್ಪ ಇದರ ಕೆಲವು ಸತ್ಯ ಇವರಿಗೆ ಪಾಪ ಆಯಾಸ ಆಗಿರುತ್ತೆ. ಅವೆಲ್ಲ ಸುಲಭದ ಕೆಲಸ ಅಲ್ಲ. ಬಟ್ ಅದನ್ನು ಆಪ್ರೇಷನ್ ಆದ ಶಸ್ತ್ರಕ್ರಿಯೆ, ಇದು ಶಾಸ್ತ್ರಕ್ರಿಯೆ. ಆದ್ದರಿಂದ ಶಸ್ತ್ರಕ್ರಿಯೆ ಕಮ್ಮಿ ಶಾಸ್ತ್ರಕ್ರಿಯೆ ಎರಡೆರಡು ಒಟ್ಟಿಗೆ ಆಗುತ್ತೆ ಇಲ್ಲಿ. ಏನ? ಯಾಕೆ ಆ ಕಾಲ ವ್ಯತ್ಯಾಸ? ಇಲ್ಲ 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 ಇದೇ ಕಾಲ. 5,000 ವರ್ಷದಿಂದ ಅವೆಲ್ಲ ಏನಿಲ್ಲ, ಅದೆಲ್ಲ ಹೇಳಬಾರ್ದು. ಹಾಂ, ಅಷ್ಟು ಸುಲಭ ಅಲ್ಲ. ಅರ್ಜುನ ನೋಡಿದ್ಬಿಡು, ಆತ ಮೆಸೇಜ್ ಕೊಟ್ಟಿಲ್ಲ ಅಂತಲ್ಲ, ಒಟ್ಟು ರೀಚ್ ಆಗೋದಿಲ್ಲ ಆತದ್ದು ಕೂಡ. ಅರ್ಜುನ ಗಾಂಡೀವಧರಣೆ ಕೇಳಿದಾಗ ಆತಂದೇನು ಕೇಳುತ್ತೆ? ಅರ್ಥ ಆಯ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಅದು ಸುಮ್ಮನೆ ಕೂತಿಲ್ಲ, ಟ್ರೈ ಮಾಡಿದ್ದಾನೆ ಪಾಪ, ಕೆಲಸ ಆಗಿಲ್ಲ ಅಷ್ಟೇ. ಯಾರಿಗೆ? ಹೌದು, ಅಷ್ಟಾಯಿತು. ಮೆಸೇಜ್ ಯುದ್ಧ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಊದಿರಿ ಕೆಡಿಸೋ ಶಕ್ತಿ ಕೊಟ್ಟಿಲ್ವಲ್ಲ. ಮುಂದೆಲ್ಲ ಇದೆಲ್ಲ ಆಗಬೇಕಲ್ಲ, ಈಗ ಅದು ಕೊಟ್ಟಿರಿ. ಎಲ್ಲ ಕೊಟ್ಟರೆ ಏನು ನಿರ್ಧಾರ ಮಾಡಿಸ್ಬೇಕಾಗಿಲ್ಲ ಆ ಲೆಕ್ಕದಾಗೆ. ಯಯೌ ಪರಾನೀಕಮಧಿಜ್ಯ ಧನ್ವಾ ನಿರಂತರಂ ಪ್ರಭಮನ್ ಬಾಣಪೂಗಾನ್ ನೆವಾರಯತ್ತಂ ಶರವರ್ಷಧಾರೋ ದ್ರೋಣೋ ವಚಶ್ಚೇಶ್ಚ ಯದಮುವಾಚ ಭೀಮಂ ಶಿಷ್ಯಸ್ನೇಹಾದ್ವಾಸವಿಃ ಸಾತ್ಯಕಿಶ್ಚ ಮಯಾ ಪ್ರಮುಕ್ತೌ ಭೃಶಮಾನತೌ ಪಿ. ಹಾಗೆ ಹೇಳ್ತಾರವರು. ನೆವಾರಯತ್ತಂ ಶರವರ್ಷಧಾರ ದ್ರೋಣ, ಬಾಣಗಳ ಮಳೆ ಸುರುತ್ತಾನೆ ಅಡ್ಡ ನಿಂತ್ಕೊಂಡ್ರು. ಹೇಳಿದರು ವಚಶ್ಚ ಇದಂ ಉವಾಚ ಭೀಮಂ. ನೋಡು, ಶಿಷ್ಯ ಸ್ನೇಹಾತ್ ವಾಸವಿ ಸಾತ್ಯಕಿಶ್ಚ ಮಯಾ ಪ್ರಮುಕ್ತವು. ಶಿಷ್ಯ ಎಂಬ ಪ್ರೀತಿಯಿಂದ ಇಬ್ಬರು ಒಳಗೆ ಬಿಟ್ಟೆ ನಾನು. ಅವ್ರೇನು ಗೆದ್ದೋದವರಲ್ಲ, ನಾನೇ ಬಿಟ್ಟುಬಿಟ್ಟೆ. ನಿನ್ನ ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳಿದರು. ಭೃಶಮಾನ, ನಾನು ನಮಸ್ಕಾರ ಮಾಡಿದರು ಅವರು. ಭೃಶಮಾನತವು ಫಸ್ಟ್ ಕ್ಲಾಸ್ ನಮಸ್ಕಾರ ಬೇರೆ ಮಾಡಿದರು. ನಾನು ಪ್ರೀತಿ ಇತ್ತು, ಒಳಗೆ ಬಿಟ್ಟೆ ಅಷ್ಟೇ. ನಿನ್ನ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಏನದು? ಹಾಂ,
ಅಲ್ಲ 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 ಅದೇನಿಲ್ಲ ಅವ್ರು ಪಾಪ ಹೇಳ್ತಾರೆ ಯಾತಕ್ಕೆ ನಾನು ಸೇಕ್ಕೋಸ್ಕರ ಬಿಟ್ಟೆ, ಈಗ ಏನಿಲ್ಲ, ಬಟ್ ನಿನ್ನ ಮೇಲೆ ಯಾಕೆ ಬಿಡಲ್ಲ, ನೀವು ಮಾಡಲ್ಲ ಅಂತ ಗೊತ್ತು ನನಗೆ, ಅದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅಪ್ರಿಸಿಯೇಷನ್ ಇದೆ, ಭೀಮನ ಬಗ್ಗೆ ಭಾರಿ ಅಪ್ರಿಸಿಯೇಷನ್ ಕೂಡ ಇದೆ ಅದು. ಅವ್ರು ಈಗ ಅಲ್ಲ, ನಾನು ಸಮರ್ಥ, ನಾನು ಸೋತ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಡ್ಬೇಡ, ನಾನಾಗಿ ಬಿಟ್ಟೆ ಅಷ್ಟೇ ಹೊರತು. ಹೌದು ಹೌದು, ಅಲ್ಲ ಅಂದರೆ ತಾತ್ಪರ್ಯ ಏನು ಅಂದರೆ ಶಿಷ್ಯರ ಮೇಲೆ ಪ್ರೀತಿ ನನಗಿದೆ, ಗುರು ಅಂತ ಅವ್ರು ನಮಸ್ಕಾರ ಕೂಡ ಮಾಡಿದರು, ಸರಿ ಹೋಯ್ತು ಬಿಟ್ಟುಬಿಟ್ಟೆ. ನೀವು ಎರಡೂ ಮಾಡೋದಿಲ್ಲ, ನೀನು ಅದೇ ಏನು ಮಾಡ್ತೀನಿ ನನಗೆ ನೀನು ಬಿಡೋದಿಲ್ಲ ಅಷ್ಟೇ. ಅವ್ರು ವಿಷಯ ಕಥನ ಮಾಡ್ತಾರೆ ಹೊರತು ಇದೇನಿಲ್ಲ ಅವರಿಗೆ. ಇನ್ನೊಂದು ರೀತಿ ಮೆಸೇಜ್ ಮಾಡಿದ್ರೆ ಬಿಡ್ತೀನಿ, ಇನ್ನೊಂದು ರೀತಿ ಅಕಸ್ಮಾತ್ ಮಾಡೋದಾದರೆ ಓಕೆ, ಇಲ್ಲೋದ್ರಿಲ್ಲ, ಬಿಡೋದಿಲ್ಲ. ನಾನು ನಿಮ್ಮನ್ನು ಬಿಡಲ್ಲ, ಯುದ್ಧ ಮಾಡಿ ಗೆದ್ದು ಹೋಗ್ಬೇಕಷ್ಟೇ, ಯುದ್ಧ ಮಾಡಿ ಗೆದ್ದು ಹೋಗ್ಬೇಕೆ ಹೊರತು ಹಾಗೆಲ್ಲ ಅವ್ರನ್ನ ಬಿಟ್ಟ ಬಿಡೋದಿಲ್ಲ ಅಂಥೇಳಿ. ಅವ್ರು ಮಾಡ್ತಾರೆ ನೀನು ಮಾಡೋದಿಲ್ಲ, ಆದ್ದರಿಂದ ಅವ್ರನ್ನ ಬಿಟ್ಟಾಗ ನಾನು ನೀನು ಬಿಡೋದಿಲ್ಲ ಅಂಥೇಳಿ ಅಷ್ಟೇ. ಅದಕ್ಕೆ ನಾನು ಬೇರೆ ಮಾಡ್ತೀನಿ ಅಂತ ಅವರು ಅಷ್ಟೇ. ಆಯ್ತಾ, ಆ ರೀತಿ ಮಾಡೋದೇ ಇಲ್ಲ. ನಾನು ಪಾರ್ಥಕೃತೆ ವಿವೃಷ್ಟ ದಾಸ್ಯೇನತೆ ಮಾರ್ಗಮಹಂ, ಅರ್ಜುನನ ಪ್ರತಿಜ್ಞೆ ಸುಳ್ಳಾಗಬಾರ್ದು ಅಂಥೇಳಿ ಅನುಕೂಲ ಮಾಡಿಕೊಟ್ಟೆ ನಾನು. ನನ್ನ ಪ್ರತಿಜ್ಞೆ ಬಿಟ್ಟುಬಿಟ್ಟೆ. ಸ್ವೀಯ ಪ್ರತಿಜ್ಞಾಪಿ ಸೈಂಧವಸ್ಯ ಗುಪ್ತವು ಮಯಾ ಪಾರ್ಥಕೃತೆ ವಿಸೃಷ್ಟ, ನಾನೇ ಮಾಡಿದ ಪ್ರತಿಜ್ಞೆ ಬಿಟ್ಟುಬಿಟ್ಟೆ ಜಯದ್ರಥನ ರಕ್ಷಿಸೋದು. ನನಗಿಂತ ಯಾರು ಪ್ರತಿಜ್ಞೆ ಮುಖ್ಯ ಆಯಿತು ನನಗೆ? ಅರ್ಜುನ ಸಾಯ್ತಾನೆ ಬಿಟ್ಟುಬಿಟ್ರೆ ಅದಾಗಬಾರ್ದು, ಜಯದ್ರಥ ಸಾಯಲಿ, ಅದು ಇವರು ಸಾಯಬಾರ್ದು ಅಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊತಾರೆ. ಅದು ಒಳ್ಳೆಯದೇ ಅದೆಲ್ಲ. ಇದು ನಮಗೊಂದು ವಿಷಯ ಗೊತ್ತಾಯ್ತು ಈಗ. ದ್ರೋಣಾಚಾರ್ಯರಿಗೆ ಅರ್ಜುನ ಪೂರ್ತಿ ಪಕ್ಷಪಾತ ಇತ್ತು, ಏನು ತಪ್ಪಲ್ಲ, ಯಾಕೆ ಒಳ್ಳೆಯವನು ಪಕ್ಷಪಾತ ಇದ್ದರೆ ಯಾರು ತಪ್ಪಂತಾರೆ? ಆದ್ದರಿಂದ ಅವನ ಸತ್ತ ಪಾಪಿಟ್ಟ, ಅವನು ಸಾಯಲಿ, ಅರ್ಜುನ ಸಾಯಬಾರ್ದು, ಅದಕ್ಕೆ ನಾನು ಬಿಟ್ಟೆ. ಸಾಯೋದು ಯಾವಾಗ? ಪ್ರತಿಜ್ಞೆ ಸುಳ್ಳಾದರೆ, ಅದಕ್ಕೆ ನಾನು ಬಿಟ್ಟಿದ್ದೇನೆ ಅಷ್ಟೇ. ದಾಸ್ಯೇನತೆ ಮಾರ್ಗಮಹಂ ಕಥಂಚಿತ್ ಪಶ್ಚಾಸ್ತ್ರ ವೀರ್ಯಂ ಮಮ ದಿವ್ಯಮದ್ಭುತಂ. ಈಗ ನೋಡು ನನ್ನ ಶಕ್ತಿನ, ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತೀನಿ ನೋಡು, ಒಳಗೆ ಬಿಡದೆ ಅಂತ ಹೇಳ್ತಾರೆ. ಇತ್ಯುಕ್ತ ವಾಕ್ಯ ಸಗದಾಂ ಸಮಾದದೆ ಚಿಕ್ಷೇಪತಾಂ ದ್ರೋಣರಥಾಯ ಭೀಮಃ ಉವಾಚ ಚಾಹಂ ಪಿತೃವನ್ಮಾನಯೇ ತ್ವಾಂ ಸದಾ ಮೃದುಸ್ತ್ವಾಂ ಪ್ರತಿ ನಾನ್ಯಥಾ ಕ್ವಚಿತ್. ಇತ್ಯುಕ್ತ ವಾಕ್ಯ ಸಗದಾಂ ಸಮಾದದೆ, ತಷ್ಟ ಭೀಮಸೇನ ಗದೆ ಕೈ ಎತ್ಕೊಂಡ್ಬಿಟ್ಟು ಚಿಕ್ಷೇಪತಾಂ ದ್ರೋಣರಥಾಯ ಭೀಮಃ ಒಂದು ಮಾತು ಹೇಳಿ ಎಸಿತಾರೋ ಅವ್ರ ಮೇಲೆ ಗದೆನ. ಏನಿದು ಗೊತ್ತಾ? ಉವಾಚ ಚಾಹಂ ಪಿತೃವನ್ಮಾನಯೇ ತ್ವಾಂ, ನೀವು ಗುರುಗಳಾದ್ದರಿಂದ ತಂದೆ ಇದ್ದ ಹಾಗೆ ನಾನು ಗೌರವ ಕೊಡ್ತೇನೆ, ಏನು ಯೋಚನೆ ಇಲ್ಲ, ಆದರೆ ನಾನು ಸದಾ ಮೃದು ನಿಮ್ಮ ಬಗ್ಗೆ, ಅದಕ್ಕೆ ನೀವೆಲ್ಲ ಸುರಕ್ಷತೆ ಇದ್ದೀರಿ ಅಂತ ಅರ್ಥ. ನಾನು ಸರಿ ಫುಲ್ ಫ್ಲಡ್ ಜೊತೆ ಮಾಡಿದರೆ ಯಾರೂ ಇರ್ತಾನೆ ಇರಲಿಲ್ಲ ನೀವು, ಪ್ರತಿ ನಾನ್ಯಥಾ ಕ್ವಚಿತ್. ಆದರೆ ಇದು ಯುದ್ಧ, ಇದು ಯುದ್ಧದಲ್ಲಿ ನಮಸ್ಕಾರ ಮಾಡಿದರೆ ಏನರ್ಥ? ಅದು ಸೋಲಾಗದಾಗ ಇಲ್ಲಿ ಮಾಡಬಾರ್ದು, ಹೊರಗೆ ಗುರುವಾಗಿ ಹೊರಗಿದ್ದ ಮಾಡ್ತೀವಿ, ಇಲ್ಲೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾರ್ಧವೇ ಪಶ್ಯ, ನಾನೇನಾದ್ರು ಮಾರ್ಧವ ಬಿಟ್ಟುಬಿಟ್ರೆ ಕಠಿಣಾರು ಏನಾಗ್ತದೆ ಗೊತ್ತಾ? ಈಗ ನೋಡು ನನ್ನ ಶಕ್ತಿ ಅಂತ ಹೇಳ್ತಾರೆ. ಯಾದೃಶಂ ಬಲಂ ಮಮೇತಿ ತಸ್ಯಾಸು ವಿಚೀರ್ಣಿತೋ ರಥ, ತಷ್ಟ ರಥದ ಮೇಲೆ ಬಿತ್ತು, ರಥ ಪುಡಿ ಪುಡಿ. ಯಾರ ರಥ? ದ್ರೋಣಾಚಾರ್ಯ ಏನಾದರೂ ಅಂತ ಪ್ರಶ್ನೆ ಬರುತ್ತೆ. ಆಗೇನಾದ್ರು ಗದಾಭಿಘಾತೇನ ವೃಕೋದರಸ್ಯ ಸಸೂತವಾದಿಧ್ವಜ ಯಂತ್ರಕೂಬರಃ. ಸಣ್ಣ ಪುಟ್ಟದಲ್ಲ, ಸೂತ ರಥ ಏನೇನಿತ್ತು ಪೀಸ್ ಬರೀ ರಾಶಿ ಅಷ್ಟೇ. ಅವನು ಸಾರಿದ ಎಲ್ಲ ಕುದುರೆ ಗಿದ್ರೆ ಏನು ಎಲ್ಲ ಒಂದು ಮಾಂಸದ ಬುದ್ಧಿ ಇದ್ದಾಗಿದೆ ಅಷ್ಟೇ. ಒಂದೇಟು ಹಾಕಿದ್ರು ಗೊತ್ತಾ? ಅದಕ್ಕೆ ದ್ರೋಣಾಚಾರ್ಯ ಏನು ಮಾಡಿದ್ರು ಅಷ್ಟೊತ್ತಿಗೆ? ದ್ರೋಣ ಗದಾಮಾಪತಿಂತೀಂ ನಿರೀಕ್ಷ ತ್ವವಪ್ಲುತೋ ಲಾಘವತೋ ಧರಾತಲೆ. ನೋಡಿ ಅವ್ರು ಆ್ಯಂಟಿಸಿಪೇಟ್ ಮಾಡಿಬಿಟ್ಟು ಕೆಳಗೆ ಜಂಪ್ ಮಾಡಿದರು. ಎಷ್ಟು ವರ್ಷ ಅವರಿಗೆ? 800 ವರ್ಷ ಕೆಳಗೆ ಹಾರ್ಕೊಂಡಿದ್ದಾರೆ. ಅವ್ರ ಸಾಮರ್ಥ್ಯ ನೋಡಬೇಕು. ಧರಾತಲೆ. ಎಲ್ಲಿದೆ ಕೂಬರ? ಎಲ್ಲಿದೆ ಕೂಬರ? ಅಂದರೆ ನೊಗ. ರಥದ ಕೂಬರ ಅಂದರೆ ಎತ್ತುಗಡೆ ಮುಂದೆ ಹಾಕಿರ್ತಾರಲ್ಲ ಭಾರ ಹೊರಲಿಕ್ಕೆ, ಅದು ಕೂಬರ. ಅದು ಪುಡಿಯಾಗಿದೆ, ಕಂಪ್ಲೀಟ್ ಪೀಸ್ ಕೂಬ. ನಳಕೂಬರ ಮಣಿಗ್ರಿ ಅಂತ ಹೆಸರು ಕೇಳ್ತಿರಲ್ಲ. ದ್ರೋಣೋ ಗದಾ ಮಾಪತಂತೀಂ ನಿರೀಕ್ಷ ತ್ವಪಪ್ಲುತೋ ಲಾಘವತೋ ಧರಾತಲೆ ತಥೈವ ದುರ್ಯೋಧನ ಯಾಪಿತಂ ರಥಂ ಪರಂ ಸಮಾಸ್ಥಾಯ ಶರಾನ್ವರ್ಷ. ಅಷ್ಟು ಇನ್ನೊಂದು ಅರ್ಥ ಕಳಿಸ್ಕೊಟ್ಟ ದುರ್ಯೋಧನ. ಏರ್ಪಾಟ್ ಮಾಡಿದ್ದ ಇವರಿಗೆ, ಹೀಗೆ ವ್ಯವಸ್ಥೆ ಮಾಡಿದ್ದ, ಬಂತು ಹತ್ತಿ ಮತ್ತೆ ಬಾಣಗಳಿಗೆ ಶುರು ಮಾಡಿದರು. ಶರೈಸ್ತದೀಯೈ ಪರಮಾಸ್ತ್ರ ಮಂತ್ರಿತೈ ಪ್ರವೃಷ್ಯಮಾಣೋ ಜಗದೀರಡಾತ್ಮಜ ಶಿರೋನಿಧಾಯ ಶುಪುರೋವೃಥೋ ಯಶುಷೋ ಯಥಾ ತಮಭ್ಯಯಾದೇವ ರಥಾದವಪ್ಲುತಃ. ಶರೈ ವಿಭೀಷಣ ಒಳಗೆ ಹೋಗೋರು ಒಂದೆರಡು ಶ್ಲೋಕ ಓದಿ ನಿಲ್ಲಿಸೋಣ. ಶರೈ ತದೀಯೈ ಪರಮಾಸ್ತ್ರ ಮಂತ್ರಿತೈ, ಅವರೇನು ಬರೀ ಬಾಣ ಬಿಟ್ಟಿಲ್ಲ, ಅಸ್ತ್ರ ಪ್ರಯೋಗ ಮಂತ್ರಿಸಿಬಿಡ್ತಾ ಇದ್ದಾರೆ. ಪ್ರವೃಷ್ಯಮಾಣ ಸುರಿಸ್ತಾ ಇದ್ದಾರೆ. ಜಗದೀರಣಾತ್ಮಜ, ಯಾರು ಭೀಮಸೇನ? ಜಗದೀರಣ ಆತ್ಮಜ. ಈರಣ ಪ್ರೇರಕ, ಸಮೀರಣ, ಆತನ ಅವತಾರ ಭೀಮಸೇನ, ಇದು ಲೆಕ್ಕನೇ ಇಲ್ಲ. ಶಿರೋನಿಧಾಯಾಶು ಪುರೇ ವೃಷೋಯತ, ರಥದಿಂದ ಕೆಳಗಿಳಿದು ಬಿಟ್ಟು ತಲೆ ಮುಂದೆ ಮಾಡಿಕೊಂಡು, ಸಾಮಾನ್ಯ ಏನು ಮಾಡ್ತಾರೆ? ಪ್ರೊಟೆಕ್ಟ್ ಮಾಡ್ಕೋತಾರೆ.
ತಲೆನೇ ಮುಂದಿಟ್ಕೊಂಡು ಹೋಗ್ತಾರೆ, ಹೊಡಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ವೃಷ ಯಥಾ ತಮಭ್ಯಯಾದೇವ ರಥಾದವಪ್ಲ, ಗೂಳಿ, ವೃಷ ಅಂದರೆ ಗೂಳಿ, ಗೂಳಿ ಹೇಗೆ ತಲೆ ಮುಂದೆ ಮಾಡ್ಕೊಂಡು ಹೋಗಬೇಕಲ್ಲ ಆ ರೀತಿ ರಥದಿಂದ ಕೆಳಗಿಡೋದು ಭೀಮಸೇನ ಅಲ್ಲಿ ಹೊರಟಿದ್ದು. ಮನೋಜವಾದೇವ ತಮಾಪ್ಯ ಭೀಮಃ, ಅವ್ರ ಬಾಣ ಏನು ಮಾಡ್ತಾನೇ ಇಲ್ಲ, ಹತ್ರ ಹೋಗಿ ಆಯ್ತು ಅಷ್ಟೊತ್ತಿಗೆ. ಮನೋವೇಗ ಮನೋಜವಂ ಮಾರುತ ತುಲ್ಯ ವೇಗಂ ಗೃಹೀತ್ವ ಅಂಬರ ಅಕ್ಷಿಪಕ್ಷಣ, ಅಥವಾ ರಥ ಹಿಡಿದು ಆಕಾಶಕ್ಕೆ ಎಸ್ತರು ಅದನ್ನು. ದ್ರೋಣಾಚಾರ್ಯ ರಥನೇ ಎತ್ತಿ, ರಥ ಕುದುರೆ ಎಲ್ಲದರ ಸಮೇತ ಎತ್ತಿದ್ರು. ಅದು ದಪ್ಪಂತ ಬಿತ್ತಲಿಗೆ ಪೀಸ್ ಯಥಾ ಪ್ರಕಾರ ಇವತ್ತೇ ಜಂಪ್ ಮಾಡಿದರು ಅವರು, ಇವರು ಅವರು ಬಿದ್ದು ಹೋಗ್ತಿದ್ರು. ಶಕ್ತೋಪ್ಯಹಂ ತ್ವಾಂ ನಾ ನಿಹನ್ಮಿ ಗೌರವಾದಿತ್ತೇವ ಸುಜ್ಞಾಪಯಿತು ತದಸ್ಯ, ನಾನೇನೋ ಸುಮ್ಮನೆ ಇದ್ದರೆ ಏನೋ ಮಾಡ್ತಿದ್ದಾರೆ ನೀವೀಗ, ನನ್ನ ಶಕ್ತಿ ನೋಡಿ ಏನು ಮಾಡ್ಬೋದಾಗಿತ್ತು ನಾನು. ಅವ್ರು ಹಾರಿದರೂ ಅಲ್ಲ, ಹಾರ್ಲಿಕ್ಕೆ ಅವಕಾಶ ಕೊಟ್ಟಿದ್ದದು, ಅದಕ್ಕಿಂತ ಜೋರಾಗಿ ಹೊಡಿಬೋದಾಗಿತ್ತು ಭೀಮಸೇನ. ಬಟ್ ಉದ್ದೇಶ ಇರಲಿಲ್ಲ, ದ್ರೋಣಾಚಾರ್ಯನ ಕೊಲ್ಲೋ ಉದ್ದೇಶ ಅವ್ರಿಗೆ ಇಲ್ಲೇ ಇಲ್ಲ. ಅದಕ್ಕೇನು ಏನು ಬುದ್ಧಿ ಕಲಿಸೋ ಉದ್ದೇಶ ಇತ್ತೇ ಹೊರತು ಕೊಲ್ಲೋ ಉದ್ದೇಶ ಇರಲಿಲ್ಲ. ಆದ್ದರಿಂದ ದ್ರೋಣಾಚಾರ್ಯ ಎಸ್ಕೇಪ್ ಆದರೂ ಅನ್ನಬಾರ್ದು, ಏನು ಅನ್ನಬೇಕು, ಭೀಮಸೇನ ಎಸ್ಕೇಪ್ ಆಗಲಿಕ್ಕೆ ಚಾನ್ಸ್ ಕೊಟ್ಟಿದ್ದೆ ಹೊರತು ಭೀಮ ಮನಸ್ಸು ಮಾಡಿದರೆ ಅದು ಯಾವುದೂ ಸಾಧ್ಯ ಇರಲಿಲ್ಲ. ತದಸ್ಯ ಸವಾಜಿಸೂತ, ಮತ್ತೆ ರಥ ಏನಾಯಿತು, ಸವಾಜಿಸೂತಃ ಸರಥ ಕ್ಷಿತೌ ಪತನ್ ವಿಚೂರ್ಣಿತೋ ಅಸ್ಮಾತ್ ಗುರುರಪ್ಯವಪ್ಲುತಃ. ಸಾರಥಿ ವಾಜಿ ಸೂತ ಎಲ್ಲರ ಸಮೇತ ಚೂರ್ಣಿತ ಅಲ್ಲ ವಿಚೂರ್ಣಿತ, ಪುಡಿ ಪುಡಿಯಾಗಿ ಹೋಯಿತು. ಯಥಾ ಪ್ರಕಾರ ಅವ್ರು ಕೆಳಗೆ ಹಾರಿದ್ರು. ತದಾ ವಿಶೋಕೋಶ್ಚ ರಥಂ ಸಮಾನಯತ್ ತಮಾರುಹದ್ ಭೀಮ ಉದಾರ ವಿಕ್ರಮ. ಅಷ್ಟೊತ್ತಿಗೆ ರಥ ತೊಗೊಂಡು ಅಲ್ಲಿ ಬಂದ. ಅವ್ರು ಬರೋ ಲೇಟ್ ಅಂತ ಬಂದಿದ್ದು ಭೀಮಸೇನ. ಮೊದಲು ರಥ ಬಂತು, ರಥ ಕೂತ್ಕೊಂಡ್ಬಿಟ್ಟು ರೈಟ್ ಮುಂದೆ ಹೊರಟು. ದ್ರೋಣಾಚಾರ್ಯ ಏನು ಮಾಡೋಕ್ಕಾಗಲೇ ಇಲ್ಲ. ಇದು ಕಂಪೇರ್ ಮಾಡಿ, ಈಗ ಆ ರಥದಲ್ಲಿ ಅರ್ಜುನ ಹೋಗಿದ್ದು ಹೌದು, ಅದು ಶಕಟಾಬ್ಜ ವ್ಯೂಹ, ಸಾಧ್ಯ ಇರಲಿಲ್ಲ, ಅರ್ಜುನಿಗೂ ಅಸಾಧ್ಯವಾಗ್ತಿತ್ತು. ನಮಸ್ಕಾರ ಮಾಡಿ ಒಳಗೆ ಹೋಗ್ಬಿಟ್ಟ. ಸಾತ್ವಿಕನು ಹಾಗೆ ಮಾಡಿದ. ಭೀಮಸೇನ ಬಲದಿಂದ ಪ್ರವೇಶ ಮಾಡಿದ್ದು, ಗೊತ್ತಾಯ್ತಾ. ಅದು ಹಿಂದಿನ ದಿವಸ 3 ವ್ಯೂಹ ಇರೋದನ್ನು ಬೇಯಿಸ್ಬೇಕಾದ್ರೆ ಒಂದು ವ್ಯೂಹ ಬೆಳೆಸ್ಲಿಕ್ಕಾಗೋದಿಲ್ವಾ. ಶಕಟ ಅಬ್ಜ ಚಕ್ರ, ಅದು ಬರೀ ಅಬ್ಜ, ಅರ್ಥ ಆಯ್ತಾ. ಅಂದಮೇಲೆ ಭೀಮನಿಗೇನು ಹಿಂದೆ ಆಗ್ತಾಯಿತ್ತಾ ಇಲ್ವ, ಈಗ ಸುಖವಾಗಿ ಆಗ್ತಾಯಿತ್ತು. ಯಾರೇ ವಿಮರ್ಶೆ ಮಾಡಿದರೂ ಅಲ್ಲೇ ಇದೆ, ಡೇಟಾ ಅಲ್ಲೇ ಇದೆ, ಅದು ಯಾರು ಚೇಂಜ್ ಮಾಡೋಂಗಿಲ್ಲ ಅದನ್ನು. ಅದಿದ್ದಾಗ ಈ ಬಹುಶಃ ಇಡೀ ಯುದ್ಧರಂಗದೊಳಗೆ ಅತ್ಯಂತ ಕಠಿಣ ವ್ಯೂಹ ಅಂದರೆ ಅವತ್ತು ಮಾಡಿದ್ದೇನೆ. ಅದಕ್ಕಿಂತ ಕಠಿಣ ವ್ಯೂಹ ಇರಲಿಲ್ಲ, ಫೈನಲ್ ಅದು. ಅದನ್ನೇ ಎಫರ್ಟ್ಲೆಸ್ ಭೀಮ ಗೆದ್ದಿರಬೇಕು. ಅದು ಯಾರಿದ್ದಾರೆ, ಕ್ಯಾಪ್ಟನ್ನೇ ಇರೋದು, ಯಾರು ಇಲ್ಲ. ಜಯದ್ರಥ ಇದ್ದ ಅಷ್ಟೇ ಇಲ್ಲಿ. ದ್ರೋಣರ ಮೇಲೆ ಜಯದ್ರಥ 0, ಅವನಿಗೆಲ್ಲಕ್ಕಾಗ್ತಿದ್ದಿಲ್ವಾ. ದ್ರೋಣರು ಮೇಯ್ನ್ ಇವರಲ್ಲಿ, ಸೇನಾಧಿಪತಿಯೂ ಅವರು ಫಸ್ಟು, ಸ್ವರೂಪದಲ್ಲಿ ಎಲ್ಲರಿಗಿಂತ ದೊಡ್ಡವರು. ನೆಕ್ಸ್ಟ್ ಅಶ್ವತ್ಥಾಮರು ಬಿಟ್ಟು ತುಂಬ ಜನ ಭಾಳ ಮೇಲಿದ್ದಾರೆ ಅವರು. ಅಂಥವ್ರು ಲೀಲಾಜಾಲ ಸೋಲಿಸ್ಬೇಕಾದ್ರೆ ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಬೇರೆ ಅರ್ಥ ಆಗತ್ತೆ ನನಗಿರಲಿ. ಸೊ ಅದು ಆಗಲಿ ಅಂತ ಅಷ್ಟೊತ್ತು ಕಾದಿತ್ತು. ಅದು ನೋಡಿದಾಗ ಪದ್ಮವ್ಯೂಹದ ಕಥೆ ಕೇವಲ ಅದು ಇದ್ರ ಮುಂದೆ ಏನೂ ಅಲ್ಲ, ಆ ರೀತಿ ಆಯಿತು. ಹೇಗೆ ಗೊತ್ತಾ, ಸುಂದರಕಾಂಡದಲ್ಲಿ ಬಂತು 100 ಯೋಜನೆ ಹಾರಿದ್ರು ಅಂತ ಹೇಳಿ. ಸಂಜೀವನಕ್ಕೆ ಹಾರಿದ್ದು ಎಷ್ಟು ದೂರ, ಯಾವುದು ದೊಡ್ಡದಾಯ್ತು ಈಗ, ಅದು. ಸೊ 50,000 ಯೋಜನೆ, ಅದಕ್ಕೆ ಸುಂದರಕಾಂಡ ಹೇಳಲೇ ಇಲ್ಲ ಅಂಥೇಳಿ, ವಾಯುಸ್ತುತಿಯಲ್ಲಿ ಹೇಳಲೇ ಇಲ್ಲ ಅದನ್ನು. ಯಾತಕ್ಕೆ ಅಂದರೆ ಪ್ರಾಕ್ ಪಂಚಾಶ ಅದನ್ನು ಹೇಳಿದ ಮೇಲೆ ಅದು ಸಣ್ಣದು ಹೇಳೋಕ್ಕೆ ಕಾರಣ ಇಲ್ಲ. ಅದು ಕೋಟ್ಯಾಧೀಶ ಆದಮೇಲೆ 1,000 ರೂಪಾಯಿ ಕೂಡ ಇದೆ ಅಂತ ಹೇಳಿದ್ರೆ ಏನು ಅರ್ಥ, ಅದಕ್ಕೆ ಆ ಥರ ಆಯಿತು. ಇದು ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಶಕ್ತಿ ಎಷ್ಟು ದೊಡ್ಡ. ಸೇಮ್ ಅದೇ ರೀತಿಯೇ ಮಾಡಿದ್ದು. ಅಲ್ಲಿ ಕಂಪೇರ್ ಮಾಡಿದರೆ ಸುಂದರಕಾಂಡದ ಕಥೆ, ಸಂಜೀವನದ ಕಥೆ, ಇಲ್ಲಿ ಜಯದ್ರಥನ ಪ್ರಸಂಗ ಪದ್ಮವ್ಯೂಹ, ಇಲ್ಲಿ ಶಕಟಾಬ್ಜ ಚಕ್ರವ್ಯೂಹ. ಆದ್ದರಿಂದ ಯಾವ ಸಮಸ್ಯೆನೂ ಭೀಮನಿಗೆ